The Real Big Boss. The Real Big Boss. ಪ್ರಿಯ ವೀಕ್ಷಕರೇ, ರಾಜಕಾರಣ ಎಂದು ಎಲ್ಲರೂ ಟೀಕೆ ಮಾಡ್ತಕ್ಕಂಥ, ಅಪಹಾಸ್ಯ ಮಾಡ್ತಕ್ಕಂಥ ವಿಷಯ ಆಗಿದೆ. ಇಂದು ಜನಪ್ರತಿನಿಧಿ ಆಗ್ತಕ್ಕಂಥವರು ಎಷ್ಟು ಹೋರಾಟಗಳನ್ನು ಮಾಡಿ ಆ ಹಂತಕ್ಕೆ ಬಂದಿರ್ತಾರೆ ಅಂತಕ್ಕಂಥ ಅಂಶವನ್ನು ಯಾರೂ ಪರಿಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಒಬ್ಬ ರಾಜಕಾರಣಿ ಅಥವಾ ಜನಪ್ರತಿನಿಧಿಯಾಗಿ ಆ ಹಂತ ಅಂದರೆ ಒಂದು ಶಾಸಕ ಸ್ಥಾನ ಅಥವಾ ಸಂಸದ ಸ್ಥಾನಕ್ಕೆ ಬರುವವರೆಗೂ ಆತ ಎಷ್ಟೆಲ್ಲ ಹೋರಾಟಗಳನ್ನು ಮಾಡಿರ್ತಾನೆ ಅಂತಕ್ಕಂಥದ್ದನ್ನು ಯಾರೂ ಯೋಚನೆ ಮಾಡೋದೇ ಇಲ್ಲ. ರಾಜಕಾರಣಿ ಒಬ್ಬ ಭ್ರಷ್ಟ, ಒಬ್ಬ ಸುಳ್ಳುಗಾರ, ಒಬ್ಬ ಮೋಸಗಾರ ಅಂತಕ್ಕಂಥ ಮಾತುಗಳನ್ನು ಮಾತ್ರ ಇವತ್ತು ಎಲ್ಲ ಕಡೆ ಚರ್ಚೆ ಆಗ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಆದರೆ ಒಬ್ಬ ರಾಜಕಾರಣಿಯ ರಾಜಕೀಯೇತರ ಜೀವನದ ಬಗ್ಗೆ ನಾವು ಗಮನಿಸಲಿಕ್ಕೆ ಹೋದಾಗ ಅಲ್ಲಿ ಬಹಳಷ್ಟು ಅಂಶಗಳು ನಮಗೆ ಎಳೆಯಾಗಿ ತನ್ನ ಜೀವನದಲ್ಲಿರ್ತಕ್ಕಂಥ ಎಲ್ಲ ಅಂಶಗಳು ನಮಗೆ ತಿಳಿಯುತ್ತೆ. ಅದನ್ನು ನಾವು ಇಂದು ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ಲೀಡರ್ ಎಂಬ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇದ್ದೇವೆ. ನಮ್ಮೆಲ್ಲ ಶಾಸಕರ ಹಾಗೂ ಸಂಸದರ ರಾಜಕೀಯೇತರ ವೈಯಕ್ತಿಕ ಜೀವನದ ಸಂಪೂರ್ಣ ಚಿತ್ರಣವೇ ಲೀಡರ್, ದ ರಿಯಲ್ ಬಿಗ್ ಬಾಸ್. ಕನ್ನಡ ನಾಡು ಕಂಡ ಪ್ರಸಿದ್ಧ ಕವಿಗಳಲ್ಲಿ ಕುಮಾರವ್ಯಾಸ ಕೂಡ ಪ್ರಮುಖರು. ಈ ಗದುಗಿನ ನಾರಾಯಣಪ್ಪ ತನ್ನ ಕುಟುಂಬದ ಕರ್ಣಿಕರನ್ನು ಕಡೂರಿಗೆ ಯುದ್ಧದ ಸಂದರ್ಭದಲ್ಲಿ ಕಳುಹಿಸಿದ್ದನು. ಅನಕ್ಷರಸ್ಥ ಸೈನಿಕರಿಗೆ ಅಕ್ಷರ ಹೇಳಲು, ಲೆಕ್ಕಪತ್ರದ ಕಾರ್ಯನಿರ್ವಹಿಸಲು ಗದುಗಿನಿಂದ ಆಗಮಿಸಿದ್ದ ಕುಮಾರವ್ಯಾಸನ ವಂಶಸ್ಥರು ಕಡೂರಿನ ಯಗಚಿಯಲ್ಲಿ ನೆಲೆ ನಿಂತರು. ಆ ವಂಶದ ವ್ಯಕ್ತಿಯೊಬ್ಬರು ಇಂದಿನ ರಾಜಕಾರಣದಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸುತ್ತಿದ್ದಾರೆ. ವಿದ್ಯಾರ್ಥಿ ದೆಸೆಯಿಂದಲೇ ರಾಜಕೀಯದಲ್ಲಿ ಆಕರ್ಷಿತರಾಗಿ ಕರ್ನಾಟಕದ ಅನೇಕ ಪ್ರಮುಖ ರಾಜಕಾರಣಿಗಳೊಂದಿಗೆ ಕಾರ್ಯನಿರ್ವಹಿಸಿ ಚಳುವಳಿ ಹೋರಾಟಗಳ ಮೂಲಕ ಮೇಲೆ ಬಂದು ಶಾಸಕರಾಗಿರುವ ಯಗಚಿ ಸೂರ್ಯನಾರಾಯಣ ವೆಂಕಟೇಶ ದತ್ತಾರವರೇ ನಮ್ಮ ಇಂದಿನ ಲೀಡರ್. ಹಾಸನ ಲೋಕಸಭಾ ಕ್ಷೇತ್ರ ಹಾಗೂ ಚಿಕ್ಕಮಗಳೂರು ಜಿಲ್ಲೆಗೆ ಸೇರಿರುವ ವಿಧಾನಸಭಾ ಕ್ಷೇತ್ರವೇ ಕಡೂರು. ಇಲ್ಲಿನ ಶಾಸಕರಾಗಿರುವ ವೈಎಸ್ವಿ ದತ್ತಾರವರೇ ನಮ್ಮ ಇಂದಿನ ಲೀಡರ್. ದತ್ತಾರವರು ಇಂದಿನ ರಾಜಕಾರಣದಲ್ಲಿ ಪಕ್ಷಾತೀತವಾಗಿ ಎಲ್ಲರೂ ಒಪ್ಪಿಕೊಳ್ಳುವ ವ್ಯಕ್ತಿ. ಅವರ ಸರಳತೆ, ಅವರ ವಾಕ್ಚಾತುರ್ಯ, ಅಂಕಿ ಅಂಶಗಳ ಸಮೇತ ಮಂಡಿಸುವ ರೀತಿ ಪ್ರತಿಯೊಬ್ಬರನ್ನ ಆಕರ್ಷಿಸುತ್ತದೆ. ಅಂತಹ ದತ್ತಾರವರು ಇಂದು ಕಡೂರಿನ ಶಾಸಕರಾಗಿದ್ದಾರೆ. ಆದರೆ ಅವರ ಶಾಸಕರಾಗುವವರೆಗಿನ ದಾರಿ ಅಷ್ಟು ಸುಲಭವಾಗಿರಲಿಲ್ಲ. ಮೂಲತಃ ಕಡೂರಿನ ಯಗಚಿಯವರು. ಇವರ ತಂದೆ ಸೂರ್ಯನಾರಾಯಣ ಕೃಷಿಕರಾಗಿದ್ದು ಸ್ಥಳೀಯವಾಗಿ ರಾಜಕೀಯದಲ್ಲೂ ಇದ್ದರು. ತಾಯಿ ನಾಗರತ್ನಮ್ಮ ಗೃಹಿಣಿಯಾಗಿದ್ದರು. ಶಿಸ್ತುಬದ್ಧ ಕುಟುಂಬದಿಂದ ಬಂದ ದತ್ತಾರವರಿಗೆ 8 ಜನ ಸಹೋದರಿಯರು ಹಾಗೂ ಒಬ್ಬ ಸಹೋದರರಿದ್ದರು. ಎಲ್ಲರ ಪ್ರೀತಿಯ ಹುಡುಗನಾಗಿ ಬೆಳೆದ ದತ್ತಾರವರು ತಮ್ಮ ವಿದ್ಯಾರ್ಥಿ ಜೀವನದಲ್ಲಿಯೇ ಬುದ್ಧಿವಂತ ವಿದ್ಯಾರ್ಥಿಯಾಗಿದ್ದರು. ಗ್ರಾಮೀಣ ಆಟಗಳ ಜೊತೆಗೆ ಕ್ರಿಕೆಟ್ ಆಡುತ್ತಿದ್ದ ಇವರು ಪಠ್ಯೇತರ ಚಟುವಟಿಕೆಯಲ್ಲೂ ಮುಂದಿದ್ದರು. ತಂದೆ ತಾಯಿ ಹಾಗೂ ಅಕ್ಕಂದಿರ ಪ್ರೀತಿಯಿಂದ ಬೆಳೆದ ದತ್ತಾರವರು ಎಲ್ಲ ಶಿಕ್ಷಕರ ಪ್ರೀತಿಯ ವಿದ್ಯಾರ್ಥಿಯಾಗಿದ್ದರು.
ಬರುವ ಮೊದಲೇ ಅಲ್ಲಿನ ವಿದ್ಯಾರ್ಥಿಗಳಿಗೆ ಮೇಷ್ಟ್ರು ಎಂದು ಪ್ರಖ್ಯಾತರಾದ ಇವರು ಎಲ್ಲರಿಗೂ ಇಂದಿಗೂ ಪ್ರೀತಿಯ ದತ್ತ ಮೇಷ್ಟ್ರಾಗಿದ್ದಾರೆ. ಜೆಪಿ ಚಳುವಳಿಯಿಂದ ಪ್ರೇರಣೆಗೊಂಡು ಸಾರ್ವಜನಿಕ ಜೀವನದಲ್ಲಿ ತೊಡಗಿಸಿಕೊಳ್ಳಲು ಪ್ರಾರಂಭಿಸಿದರು. ಆ ಚಳುವಳಿಯಿಂದ ಸರಳ ಜೀವಿ. ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿರುವ ಹಾಗೂ ಆಟೋದಲ್ಲೇ ಓಡಾಡುತ್ತಿರುವ ಅವರು ರಾಜಕೀಯದ ಆಟೋ ರಾಜ ಆಗಿದ್ದಾರೆ. ಯಾವುದೇ ಅಧಿಕಾರ ಆಡಂಬರ ಇಷ್ಟಪಡದ ಇವರು ಸದಾ ಪುಸ್ತಕ ಓದುವ ಹವ್ಯಾಸ ಹೊಂದಿದ್ದಾರೆ. ಜೆಡಿಎಸ್ನ ವಕ್ತಾರರಾಗಿ ಸಂದರ್ಭಕ್ಕನುಗುಣವಾಗಿ ಪಕ್ಷವನ್ನು ಸಮರ್ಥಿಸಿಕೊಳ್ಳುವ ರೀತಿಯನ್ನು ವಿರೋಧಿಗಳು ಮೆಚ್ಚುತ್ತಾರೆ. 40 ವರ್ಷಗಳ ಸೇವೆಯ ನಂತರ ವಿಧಾನ ಪರಿಷತ್ನ ಸದಸ್ಯರಾಗಿ ಆಯ್ಕೆಯಾಗಿ ಈಗ ಕಡೂರು ಕ್ಷೇತ್ರದ ಶಾಸಕರಾಗಿದ್ದಾರೆ. ಇವರು ಬೆಂಗಳೂರಿನವರೇ ಆದ ನಿರ್ಮಲಾ ಅವರನ್ನು ವಿವಾಹವಾಗಿ ಶ್ರೀದೇವಿ ಎಂಬ ಪುತ್ರಿಯೊಂದಿಗೆ ವಾಸವಾಗಿದ್ದಾರೆ. ರಾಜ್ಯ ರಾಜಕಾರಣ ಹಾಗೂ ಕಡೂರಿನ ಸ್ಥಳೀಯ ರಾಜಕಾರಣ ಎರಡನ್ನೂ ಯಶಸ್ವಿಯಾಗಿ ನಿಭಾಯಿಸುತ್ತಿದ್ದಾರೆ. ತನಗೆ ಎಷ್ಟೇ ಕಷ್ಟವಿದ್ದರೂ ಜೊತೆಗೆ ಇರುವವರಿಗೂ ನೋವು ನೀಡಬಾರದೆಂದು ಭಾವಿಸಿ ಕ್ಷೇತ್ರದ ಜನರಿಗೆ ಸಹಾಯ ಮಾಡುತ್ತಾರೆ. ಕ್ಷೇತ್ರದಲ್ಲಿ ಕೇವಲ 500 ಸ್ವಜಾತಿಯ ಮತ ಹೊಂದಿರುವ ಇವರು ಎಲ್ಲ ಜನಾಂಗದವರಿಗೂ ಪ್ರೀತಿಯ ದತ್ತಣ್ಣ ಆಗಿದ್ದಾರೆ. ಸದಾ ಒಳ್ಳೆಯ ಆಲೋಚನೆ ಹೊಂದಿರುವ ದತ್ತಾರವರು ಕಡೂರಿಗೆ ಭದ್ರಾ ನೀರನ್ನು ತರುವಲ್ಲಿ ಯಶಸ್ವಿಯಾಗಿದ್ದಾರೆ. ಸಾಮಾನ್ಯರ ಮಾತಿನಂತೆ ಮಿಸ್ ಕಾಲ್ ಕೊಟ್ಟರೆ ಸಾಕು, ಕಾಯಿನ್ ಬಾಕ್ಸಿಗಾದರೂ ಹಿಂತಿರುಗಿ ಕರೆ ಮಾಡುವ ವ್ಯಕ್ತಿ ಇವರಾಗಿದ್ದಾರೆ. ದೇವರಾಜ್ ಅರಸು ಅವರಿಂದ ಹಿಡಿದು ಇಂದಿನ ಸಿದ್ದರಾಮಯ್ಯನವರಿಗೂ ಎಲ್ಲರಿಂದಲೂ ಮೆಚ್ಚುಗೆ ಪಡೆದುಕೊಂಡು ದತ್ತಾರವರು ತಮ್ಮ ಜೀವನದಲ್ಲಿ ಅನೇಕ ಕಷ್ಟಗಳನ್ನು ಎದುರಿಸಿದ್ದಾರೆ. ರಾಜ್ಯದ ಎಲ್ಲ ಜನಪರ ಹೋರಾಟಗಾರರು, ಸಾಹಿತಿಗಳು, ಜನಸಾಮಾನ್ಯರು ದತ್ತಾರವರ ರಾಜಕಾರಣವನ್ನ ಮೆಚ್ಚಿಕೊಳ್ಳುತ್ತಾರೆ. ದೇವೇಗೌಡರ ಮಾನಸಪುತ್ರ ಎಂದೇ ಹೆಸರು ಪಡೆದಿರುವ ದತ್ತಾರವರು ಒಬ್ಬ ಕ್ರಿಯಾಶೀಲ, ಬುದ್ಧಿವಂತ, ಸರಳ ಹಾಗೂ ಗುಣಗ್ರಾಹಿ ವ್ಯಕ್ತಿಯಾಗಿದ್ದಾರೆ. ಬರದ ನಾಡಾದ ಕಡೂರನ್ನು ಹೇಗಾದರೂ ಅಭಿವೃದ್ಧಿ ಪಡಿಸಲೇಬೇಕೆಂದು ದೃಢ ನಿರ್ಧಾರ ತೊಟ್ಟಿರುವ ಇವರು ನೇರವಾಗಿ ಅಲ್ಲಿನ ಹಳ್ಳಿಯ ಮನೆ ಮನೆಗೂ ಭೇಟಿ ನೀಡುತ್ತಾರೆ. ಬಡವರಿಗೆ, ರೈತರಿಗೆ ಮೊದಲು ಆದ್ಯತೆ ನೀಡುವ ಇವರೊಬ್ಬ ಶ್ರಮಿಕ ರಾಜಕಾರಣಿಯಾಗಿದ್ದಾರೆ. ಸಾವಿರಾರು ವಿದ್ಯಾರ್ಥಿಗಳಿಗೆ ಟ್ಯೂಷನ್ ಹೇಳಿಕೊಟ್ಟು ಗಣಿತದ ಶಿಕ್ಷಕ ಇಂದು ಎಲ್ಲರ ಪ್ರೀತಿಯ ದತ್ತ ಮೇಷ್ಟ್ರಾಗಿದ್ದಾರೆ. ಯಾವುದೇ ಹುದ್ದೆ ನೀಡಿದರೂ ನಿಭಾಯಿಸುವ ಶಕ್ತಿ ಇರುವ ಇವರು ಈಗ ಪಕ್ಷದ ಉಪನಾಯಕನಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ದೇವೇಗೌಡರಂತೆ ಸದಾ ರಾಜಕಾರಣದ ಚಿಂತನೆಯಲ್ಲಿರುವ ಇವರು ಗುರುವಿಗೆ ತಕ್ಕ ಶಿಷ್ಯರಾಗಿದ್ದಾರೆ. ಕುಟುಂಬದ ಜೊತೆ ಹೆಚ್ಚು ಕಾಲ ಕಳೆಯದೆ ಸದಾ ಜನಗಳ ಜೊತೆಯಲ್ಲಿಯೇ ಇರುವ ಇವರು ಹೋರಾಟದ ಮೂಲಕ ಬಂದು ಇಂದು ರಾಜ್ಯ ರಾಜಕಾರಣದಲ್ಲಿ ಪ್ರಜ್ವಲಿಸುತ್ತಿರುವ ಚಿಂತನಾಶೀಲ ಶಾಸಕರಾದ ವೈಎಸ್ವಿ ದತ್ತಾರವರು ನಿಜವಾದ ಲೀಡರ್ ಅಲ್ಲವೇ? ವೀಕ್ಷಕರೇ, ನಮ್ಮ ಇಂದಿನ ಲೀಡರ್ ಕಾರ್ಯಕ್ರಮದಲ್ಲಿ ಕರ್ನಾಟಕದ ಒಬ್ಬ ಪ್ರಸಿದ್ಧ ರಾಜಕಾರಣಿ, ಕಡೂರಿನ ಕ್ಷೇತ್ರದ ಶಾಸಕರಾದಂಥ ವೈಎಸ್ವಿ ದತ್ತ ಅವರ ಜೊತೆ ಅನೇಕ ವಿಚಾರಗಳನ್ನು ನಾವು ಚರ್ಚಿಸಲಿದ್ದೇವೆ. ಸ್ವತಃ ನೇರವಾಗಿ ಶಾಸಕರು ನಮ್ಮ ಜೊತೆ ಇದ್ದಾರೆ. ಅವರೊಂದಿಗೆ ನಾವು ಅನೇಕ ವಿಚಾರಗಳನ್ನ ಚರ್ಚಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈಗ ನಾವು ಇದೊಂದು ಲೀಡರ್ ಅಂತ ಒಂದು ಕಾರ್ಯಕ್ರಮ. ಇದರಲ್ಲಿ ಒಬ್ಬ ರಾಜಕಾರಣಿ ಒಬ್ಬ ಶಾಸಕನಾಗುವವರೆಗೆ ಎಷ್ಟೆಲ್ಲ ಹೋರಾಟಗಳನ್ನು ಮಾಡ್ಕೊಂಡು ಬಂದಿರ್ತಾರೆ ಅಂತಕ್ಕಂಥ ವಿಚಾರಗಳನ್ನು ಚರ್ಚೆ ಮಾಡ್ತಾಯಿದ್ದೀವಿ. ನೀವು ಮೊದಲು ರಾಜಕೀಯೇತರವಾಗಿ ಮಾತಾಡೋದಾದರೆ ನಿಮ್ಮ ಊರು, ಬಾಲ್ಯದ ಬಗ್ಗೆ ಏನು ಹೇಳ್ತೀರ? ನಾನು ಒಂದು ರೈತ ಕುಟುಂಬದಲ್ಲಿ ಹುಟ್ಟಿದವನು. ಕಡೂರಿನ ಕಡೂರು ತಾಲೂಕು, ಕಡೂರಿಂದ ಒಂದು 20 ಕಿಲೋಮೀಟ್ರ್ ದೂರದಲ್ಲಿ ಯಗಟಿ ಅಂತ ನಮ್ಮ ಗ್ರಾಮ. ನಮ್ಮ ತಂದೆ ಶಾನ್ ಭೋಗರಾಗಿದ್ದರು. ಆಮೇಲೆ ತಾಲೂಕು ಬೋರ್ಡ್ ಅಂತ ಅವಾಗಿತ್ತು, ಅದರ ಮೆಂಬರ್ ಆಗಿ ಅದರ ಅಧ್ಯಕ್ಷರಾಗಿದ್ದರು. ಊರೊಳಗಡೆಯಲ್ಲಿ ನಮ್ಮ ತಂದೆ ಒಂದು ಮುಖಂಡರಾಗಿದ್ದರು. ತಾಲೂಕಿನಲ್ಲೂ ಎಲ್ಲ ಜನಪ್ರಿಯತೆ ಗಳಿಸಿದರು. ಯಾವುದೇ ಒಂದು ನ್ಯಾಯ ತೀರ್ಮಾನ ಅಂತಂದರೆ ಆಗಿನ ಕಾಲದಲ್ಲಿ ಪೊಲೀಸ್ ಸ್ಟೇಷನ್ಗಿಂತ ನಮ್ಮ ತಂದೆಯವ್ರನ್ನ ಸೂರಪ್ಪನವರು ಅಂತ ಎಲ್ಲ ಕರೆಯೋರು. ಹಾಗಾಗಿ ಸೂರಪ್ಪನವ್ರ ಮನೆಗೆ ಬಂದರೆ ಒಂದು ಒಳ್ಳೆಯ ನ್ಯಾಯ ಸಿಗುತ್ತೆ ಅಂತ ಜನಗಳಲ್ಲಿ ಒಂದು ನಂಬಿಕೆ ಇತ್ತು.
ಅದೇ ಥರದ ವಿಶ್ವಾಸನೂ ನಮ್ಮ ತಂದೆ ಉಳಿಸ್ಕೊಂಡಿದ್ರು. ನಾವೆಲ್ಲ ಹಳ್ಳಿ ಒಳಗಡೆಯಲ್ಲಿ ಹಳ್ಳಿ ಮನೆಯಲ್ಲೇ ಓದೋರು, ನಾವೆಲ್ಲ ಹಳ್ಳಿ ಹುಡುಗರಾಗಿ ಬೆಳೆದವರು, ಕನ್ನಡ ಮೀಡಿಯಮಲ್ಲಿ ಓದೋರು, ಪ್ರೈಮರಿ ಸ್ಕೂಲು, ಮಿಡ್ಲ್ ಸ್ಕೂಲು, ಹೈಸ್ಕೂಲು ಎಲ್ಲ ಅಲ್ಲೇ ಓದೋನು. ಹಾಗಾಗಿ ನಾನು ನಮ್ಮ ತಂದೆಯಿಂದ ತುಂಬ ಪ್ರಭಾವಿತನಾಗಿದ್ದೀನಿ. ಅವರ ಸಾರ್ವಜನಿಕ ಸಂಪರ್ಕ, ಜಾತ್ಯತೀತವಾದ ನಿಲುವು, ನಮ್ಮ ಮನೆ ಒಳಗಡೆ ರಾತ್ರಿ ಆಗಲಿ ಹಗಲಾಗಲಿ ಹೊರಗಡೆ ಊರಿಂದ ಬಂದವ್ರ ಜನಕ್ಕೆ ಊಟೋಪಚಾರ, ನಮ್ಮ ತಾಯಿ ಮಾಡ್ತಾಯಿದ್ದ ಸೇವೆ, ನಮ್ಮ ತಂದೆ ರಾತ್ರಿ 10 ಗಂಟೆ ಮೇಲೆ ಯಾರು ಪರವೂರಿನವ್ರು ಬಂದರೆ ನಮ್ಮ ಮನೆಗೆ ಬಂದು ಊಟ ಮಾಡ್ಕೊಂಡು ಹೋಗಬೇಕು ಅಂತ ವ್ಯವಸ್ಥೆ ಮಾಡಿದರು. ಹಾಗಾಗಿ ಆ ಒಂದು ಅವರ ಕೆಲವು ಅನೇಕ ವಿಶಿಷ್ಟವಾದಂಥ ಗುಣಗಳು, ಜನಪರವಾದಂಥ ಗುಣಗಳು ನನ್ನ ಮೇಲೆ ಪ್ರಭಾವ ಬೀರಿತು. ಆಮೇಲೆ ನಮ್ಮ ತಂದೆಗೆ ಸ್ವಲ್ಪ ಸಾಹಿತ್ಯದಲ್ಲಿ ಆಸಕ್ತಿ, ಓದುವ ಅಭ್ಯಾಸ ಇತ್ತು. ನಮಗೂ ಅದನ್ನು ಕಲಿಸಿದ್ರು, ನಾವು ಅದರಿಂದ ಪ್ರೇರಣೆಗೊಂಡ್ವಿ. ನಮ್ಮ ತಾಯಿ ಭಾಳ ಸದ್ಗೃಹಿಣಿ, ನಮ್ಮನ್ನೆಲ್ಲ ಕಷ್ಟಪಟ್ಟು ಸಾಕಿ ಬೆಳೆಸಿದ್ರು. ನಮ್ಮ ತಂದೆಗೆ 10 ಜನ ಮಕ್ಕಳು, 8 ಜನ ಹೆಣ್ಣುಮಕ್ಕಳು, ತುಂಬ ತುಂಬಿದ ಕುಟುಂಬ. ಅದರ ಮಧ್ಯೆ ನಾವು ಬೆಳೆದವರು. ಆಮೇಲೆ SSLC ಪಾಸ್ ಆದಮೇಲೆ PUCಗೆ ಸೇರ್ಕೋಬೇಕಾಯಿತು. ಆವಾಗೆಲ್ಲ ನಮ್ಮ ಕಾಲೇಜುಗಳು ಇತ್ತಿಲ್ಲ. ಹಾಗಾಗಿ ನಾನು ಅನಿವಾರ್ಯವಾಗಿ ಬೆಂಗಳೂರಿಗೆ ನ್ಯಾಷನಲ್ ಕಾಲೇಜಿಗೆ ಓದಕ್ಕೆ ಬಂದೆ. ನ್ಯಾಷನಲ್ ಕಾಲೇಜಿಗೆ ಓದಕ್ಕೆ ಬಂದು ನಾನು BSc ಡಿಗ್ರಿ ಮುಗಿಸ್ಕೊಳ್ಳೋ ಅಷ್ಟೊತ್ತಿಗಾಗಲೇ ನನಗೆ ಒಂದು ಜೀವನೋಪಾಯ ಬೇಕಿತ್ತು. SSLC ಪಾಸ್ ಮಾಡ್ಕೊಂಡು ಬಂದಿದ್ದೆ. ಬೆಂಗಳೂರು, ಹಳ್ಳಿ ಹುಡುಗ, ಗೊತ್ತಿಲ್ಲ. ಆದರೆ ಇಲ್ಲಿ ಬಡತನದಲ್ಲಿ ಬಂದಿದ್ದೆ. ಇಲ್ಲಿ ಓದಬೇಕು ಮತ್ತು ಜೀವನವೂ ಮಾಡಬೇಕು ಅನ್ನೋ ಥರಕ್ಕೆ ನಾನು ಪಾಠ ಹೇಳೋಕ್ಕೆ ಪ್ರಾರಂಭ ಮಾಡಿದೆ. ಹಾಗಾಗಿ ಪಾಠ ಹೇಳೋದು, ಖಾಸಗಿಯಾಗಿ ಪಾಠ ಹೇಳೋದೇ ಮುಂದೆ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಟ್ಯುಟೋರಿಯಲ್ಸ್ ಅಂತ ಮಾಡ್ಕೊಂಡು ಅದನ್ನೇ ಜೀವನೋಪಾಯಕ್ಕೆ ಮಾಡಿಕೊಂಡೆ. ಆದರೆ ಅದು ಕಮರ್ಷಿಯಲ್ ಅಲ್ಲ. ಅಲ್ಲೂ ಕೂಡ ಬಡವರಿಗೆಲ್ಲ ಬಿಟ್ಟು ಪಾಠ ಹೇಳ್ಕೊಂಡು ನನ್ನ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಹಣ, ಅವ್ರು ಕೊಟ್ಟಷ್ಟು ಹಣ ಕೊಟ್ಟರೆ, ಅವ್ರು 2 ರೂಪಾಯಿ, 3 ರೂಪಾಯಿ, 5 ರೂಪಾಯಿ ಫೀಸು, ಅವ್ರು ಎಷ್ಟು ಕೊಟ್ಟರೆ ಅಷ್ಟಕ್ಕೆ ನಾನು ಪಾಠ ಹೇಳ್ಕೊಂಡು ಬಂದೆ. ನನ್ನ ಸಬ್ಜೆಕ್ಟು ಫಿಸಿಕ್ಸು ಮತ್ತು ಮ್ಯಾಥಮೆಟಿಕ್ಸು. ಭಾಳ ಇಷ್ಟವಾದ ಸಬ್ಜೆಕ್ಟ್ ನನಗೆ ಮ್ಯಾಥಮೆಟಿಕ್ಸು. ಆ ಕಾಲದಲ್ಲಿ ಅದು ತುಂಬ ಫೇಮಸ್ ಆಗಿತ್ತು ರಾಜಾಜಿನಗರದಲ್ಲಿ. ಅದರಿಂದ ನಾನು ಮುಂದೆ ಜೀವನೋಪಾಯಕ್ಕೆ ಅದನ್ನೇ ಅವಲಂಬಿಸ್ಕೊಂಡೆ. ಅದಾದ ಮೇಲೆ ಮಧ್ಯದಲ್ಲಿ ಅಷ್ಟೊತ್ತಿಗೆ ದೇವೇಗೌಡರ ಬಗ್ಗೆ ನನಗೆ ಸಂಪರ್ಕ ಬಂತು. ಅವರು ವಿರೋಧ ಪಕ್ಷದ ನಾಯಕರಾಗಿದ್ದರು. ಹಾಗಾಗಿ ಒಬ್ಬ ಹಳ್ಳಿಯವರು, ನಮ್ಮ ಹಾಸನದವರು ಅಂತ ಹೇಳಿ ದಿನ ಬೆಳಗಾದರೆ ಪತ್ರಿಕೆಗಳಲ್ಲಿ ಅವ್ರದ್ದೆಲ್ಲ ಓದ್ತಾ ಇದ್ದೆ. ಹಾಗಾಗಿ ಅವ್ರ ಬಗ್ಗೆ ಎಲ್ಲೋ ಒಂದು ಕಡೆಯಲ್ಲಿ ಒಂದು ಅಭಿಮಾನ ಮೂಡಿತ್ತು. ಅವ್ರನ್ನೊಂದು ಸಲ ನಾನು ಭೇಟಿ ಮಾಡಿದೆ 73ನೇ ಸಾಲಲ್ಲಿ. ಅವ್ರ ಮೇಲೆ ನನಗೆ ಆಕರ್ಷಿತನಾದೆ. ಅವರ ಹಳ್ಳಿಯ ಬದುಕು, ಗ್ರಾಮೀಣ ಸೊಗಡು, ಅವರ ರೈತ ಪರ ಹೋರಾಟ, ಹಳ್ಳಿ ಹುಡುಗ, ಸಹಜವಾಗಿ ನನಗೆ ಅವ್ರದ್ದು ಇಷ್ಟ ಆಯಿತು. ಅವತ್ತಿನಿಂದ ಒಂದು ರೀತಿ ಅವ್ರ ಜೊತೆಲಿ ಕೆಲಸ ಮಾಡೋಕ್ಕೆ ಪ್ರಾರಂಭ ಮಾಡಿದೆ. ಮುಂದೆ ಎಮರ್ಜೆನ್ಸಿ ಬಂತು, ತುರ್ತು ಪರಿಸ್ಥಿತಿ ಬಂತು. ಲೋಕನಾಯಕ ಜಯಪ್ರಕಾಶ್ ನಾರಾಯಣ್ ಚಳುವಳಿ ಬಂತು. ಆ ಚಳುವಳಿ ಒಳಗಡೆ ನಾವೆಲ್ಲ ಯುವಕರು ಅಲ್ಲಿ ಹೋದೆ. ಅಲ್ಲಿಂದ ಆ ಚಳುವಳಿ ಮುಗಿದು ಜನತಾ ಪಕ್ಷ ಹುಟ್ಕೊಳ್ತು. ಜನತಾ ಪಕ್ಷದಿಂದ ಜನತಾದಳ. ಹಾಗೆ ಆವಾಗ JP ಮೂಮೆಂಟಿಂದ ಬಂದದ್ದರಿಂದ ರಾಜಕೀಯದ ಕಡೆಗೆ ಆಸಕ್ತರಾದೆ. ಆದರೆ MLA ಆಗ್ತೀನಿ ಅಂತೆಲ್ಲ ಕನಸು ಕಟ್ಕೊಂಡಿತ್ತಲ್ಲೋ, ಪಕ್ಷದ ಕಾರ್ಯಕರ್ತನಾಗಿ ಆವಾಗ ಜನತಾ ಪಕ್ಷದ ಪರವಾಗಿ ಕೆಲಸ ಮಾಡೋದು, ಈ ಥರ ಮಾಡ್ಕೊಂಡು ಬಂದೆ. ಕ್ರಮೇಣ ಸ್ವಲ್ಪ ವ್ಯಾಪ್ತಿ ವಿಸ್ತಾರ ಜಾಸ್ತಿ ಆಗ್ತಾ ಬಂತು. ದೇವೇಗೌಡರ ಹತ್ತಿರದ ಸಂಪರ್ಕ ಹೆಚ್ಚು ನನಗೆ ಪ್ರಭಾವಿತರಾದ್ದರಿಂದ ಅವರು ಕೂಡ ಇದು ಮಾಡಿದ್ರು. ಸಾಹಿತ್ಯ ಸಂಸ್ಕೃತಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾಯಿದ್ದೆ. ಕನ್ನಡ ಚಳುವಳಿ, ಗೋಕಾಕ್ ಚಳುವಳಿ, ರೈತ ಚಳುವಳಿ, ದಲಿತ ಸಂಘರ್ಷ ಸಮಿತಿ ಚಳುವಳಿಗಳು, ಈ ಥರದ ಹೋರಾಟಗಳಲ್ಲೆಲ್ಲ ನಾನು ಭಾಳ ಮುಂಚೂಣಿನಲ್ಲಿ ಗುರುತಿಸ್ಕೊಂಡಿದ್ದೆ. ವಿಚಾರ ಸಂಕಿರಣ, ಸಾಹಿತ್ಯ ಕ್ಷೇತ್ರ, ಕುವೆಂಪು ನನಗೆ ಭಾಳ ಇಷ್ಟವಾದಂಥ ಕವಿ. ಕುವೆಂಪು ಒಲವು ನಿಲುವು ಅಂತ ಒಂದು ಪುಸ್ತಕ ಪ್ರಕಾಶನ ಮಾಡಿದೆ. ಈ ಥರ ಒಂದು ಸಾಹಿತ್ಯ ಪರಿಚಾರಕನಾಗಿ, ಈ ಕಡೆ ಸಾಂಸ್ಕೃತಿಕ ಕೆಲಸಗಳು ಮಾಡಿಕೊಂಡು, ರಾಜಕೀಯದ ಕಾರ್ಯಕರ್ತನಾಗಿ ಕೆಲಸ ಮಾಡ್ಕೊಂಡು ಬಂದೆ. ದೇವೇಗೌಡರು ಕೂಡ ನನ್ನನ್ನು ಬೆನ್ತಟ್ಟಿ ಪ್ರೋತ್ಸಾಹ ಕೊಡ್ತಾ ಬಂದರು. ಹಾಗಾಗಿ ಅವರೊಟ್ಟಿಗೆ ಕೆಲಸ ಮಾಡ್ಕೊಂಡು ಬಂದೆ. ಇದೆಲ್ಲ ಒಂದಿಷ್ಟು ಇದ್ದಿದ್ದರಿಂದ ಎಲ್ಲ ಸಂದರ್ಭದಲ್ಲೂ ಏನಾದ್ರು ನಮ್ಮ ಪಕ್ಷದ್ದು ಸಾಹಿತ್ಯ ತಯಾರು ಮಾಡಬೇಕಾದ್ರೆ, ಪ್ರಣಾಳಿಕೆ ಬರೀಬೇಕಾದ್ರೆ, ಘೋಷಣೆಗಳು ಸೃಷ್ಟಿ ಮಾಡಬೇಕಾದ್ರೆ, ಕ್ಯಾಸೆಟ್ಗಳು ಮಾಡಬೇಕಾದ್ರೆ, ಪುಸ್ತಕಗಳು ಪ್ರಿಂಟ್ ಮಾಡಬೇಕಾದ್ರೆ ಅವೆಲ್ಲದನ್ನು ಕೂಡ ಜವಾಬ್ದಾರಿ ನನಗೆ ಕೊಡೋರು ಗೌಡರು. ಹಾಗಾಗಿ ಅದರೊಳಗಡೆನೂ ಕೂಡ ಸಾಕಷ್ಟು ದುಡಿಸ್ಕೊಂಬಂದೆ. ಬರ್ತಾ ಕೊನೆಗೆ 2007 ಹೊತ್ತಿಗೆ ನನಗೆ ವಿಧಾನ ಪರಿಷತ್ತಿನ ಸದಸ್ಯರು ಮಾಡಿದರು. ವಿಧಾನ ಪರಿಷತ್ ಸದಸ್ಯ ಆದಮೇಲೆ ನಾನು ಕಡೂರನ್ನು ನನ್ನ ಕ್ಷೇತ್ರವಾಗಿಟ್ಕೊಂಡೆ. ಏಕೆಂದರೆ ಗೆದ್ದಂಥ ನಮ್ಮ ಪಕ್ಷದವರೇ ಗೆದ್ದಿದ್ದರು. ಆದರೆ ಅವರು ಆಮೇಲೆ ಕಾಂಗ್ರೆಸ್ ಸೇರ್ಕೊಂಡ್ಬಿಟ್ರು. ಅಲ್ಲಿ ನಮ್ಮ ಪಕ್ಷ ಭಾಳ ನಿಸ್ತೇಜವಾಗಿತ್ತು. ದೇವೇಗೌಡರು ನಿಂದೆ ಊರು, ನಿಂದೆ ಕ್ಷೇತ್ರ, ಅಲ್ಲಿ ಪಕ್ಷ ಕಟ್ಟು ಅಂತ ಕಳಿಸಿದರು. ಪಕ್ಷ ಕಟ್ತಾ ಬಂದೆ. ಕೊನೆಗೆ ಪಕ್ಷ ಕಟ್ಟಿದ ಮೇಲೆ ಜನಗಳೆಲ್ಲ ನೀನೇ ನಿಂತ್ಕೋ ಎಲೆಕ್ಷನ್ಗೆ ಅಂದರು. ಹಾಗೆ ನಿಂತ್ಕೊಂಡು ಇವಾಗ MLA ಆಗಿದ್ದೀನಿ. ಸರ್, ಈಗ ನಿಮ್ಮ
ಇಲ್ಲಿವರೆಗೆ ಬೆಳವಣಿಗೆಗಳಲ್ಲಿ ನೀವು ಯಗಟಿಯಲ್ಲಿ ಕಳೆದಿರ್ತಕ್ಕಂಥ ಹೈಸ್ಕೂಲ್ ದಿನಗಳ ಬಗ್ಗೆ ಅಥವಾ ನಿಮ್ಮ ಕುಟುಂಬ ನಿಮಗೆ ಸಪೋರ್ಟಿವ್ ಆಗಿ ನಿಂತಿರ್ತಕ್ಕಂಥ ದಿನಗಳಲ್ಲಿ ಅದ್ರ ಬಗ್ಗೆ ನಿಮಗೆ ಏನಾದರೂ ನೆನಪಿದ್ರೆ ಅವುಗಳನ್ನ ಹೇಳಿ ಸರ್. ಅಲ್ಲಿ ಯಗಟಿ ಒಳಗಡೆಯಲ್ಲಿ ನಾವೆಲ್ಲ ಹಳ್ಳಿ ಹುಡುಗರುಗಳು 1ನೇ ಕ್ಲಾಸಿಂದ ಹೈಸ್ಕೂಲ್ವರೆಗೂ ಅಲ್ಲೇ ಓದಿದ್ದು. ನನ್ನ ಸಹಪಾಠಿಗಳೆಲ್ಲ ನಾವೆಲ್ಲ ಈಗ ಸಿಗ್ತಾ ಇರ್ತಾರೆ. ನಾವೆಲ್ಲ ಹಳ್ಳಿ ಅಕ್ಕಪಕ್ಕದ ಗ್ರಾಮದ ಹುಡುಗರುಗಳು ಅವರೆಲ್ಲ ಇವತ್ತು ನನ್ನ ಜೊತೆಯಲ್ಲಿ ಭಾಳ ಖುಷಿಯಿಂದ ನಮ್ಮ ದತ್ತಣ್ಣ MLA ಆಗಿದ್ದಾರೆ ಅಂತ ಹೆಮ್ಮೆಯಿಂದ ನನ್ನ ಜೊತೆಗೆಲ್ಲ ಓಡಾಡ್ತಿರ್ತಾರೆ. ಆದರೆ ಆವಾಗ ನಮ್ಮ ಹಳ್ಳಿಯ ಬದುಕು ಹೇಗಿತ್ತಪ್ಪ ಅಂದರೆ ಬೆಳಗ್ಗೆ ಎದ್ದರೆ ನಾವೆಲ್ಲ ಆವಾಗ ನಮ್ಮ ಹೈಸ್ಕೂಲ್ ಬೇರೆ ಒಂದು ಸಣ್ಣ ಕೊಟ್ಟಿಗೆ ಥರದ ಗುಡಿಸ್ಲಲ್ಲಿತ್ತು, ಸೋಗೆ ಗುಡಿಸ್ಲು. ಆವಾಗ ನಾವೆಲ್ಲ ಹಳ್ಳಿ ಹುಡುಗರುಗಳೆಲ್ಲ ಒಟ್ಟಿಗೆ ಹೋಗ್ತಾಯಿದ್ವಿ. ಶನಿವಾರ ಮಾರ್ನಿಂಗ್ ಕ್ಲಾಸ್ ಮುಗಿದ ಮೇಲೆ ರಸ್ತೆಯಲ್ಲೆಲ್ಲ ಸಗಣಿ ಬಾಚ್ತಾಯಿದ್ವಿ. ಆ ಸಗಣಿ ತೊಗೊಂಬಂದು ಕೆರೆಯಿಂದ ನೀರು ತೊಗೊಂಬಂದು ಶನಿವಾರವೆಲ್ಲ ನಮ್ಮ ಸ್ಕೂಲಿಂದು ಸೋಗೆ ಗುಡಿಸ್ಲು ನೆಲ ಎಲ್ಲ ಸಾರಿಸ್ಬಿಟ್ಟು ಅದನ್ನು ಒಣಗಕ್ಕೆ ಬಿಡ್ತಿದ್ವಿ. ಭಾನುವಾರ ಒಣಗೋದು, ಸೋಮವಾರ ನೆಲದ ಮೇಲೆ ಚಾಪೆ ಹಾಕ್ಕೊಂಡು ಕೂತ್ಕೊಂಡು ಪಾಠ ಕೇಳ್ತಾಯಿದ್ವಿ. ಈಗ ಕಟ್ಟಡಗಳು ಇತ್ತಿಲ್ಲ, ಎಂಥದ್ದು ಇತ್ತಿಲ್ಲ. ಆ ಥರದ ಒಳಗಡೆದಲ್ಲಿ ನಾವು ಹಳ್ಳಿ ಸ್ಕೂಲು. ಆಮೇಲೆ ನಮಗೆ ಆವಾಗ ಈ ಸೆಂಟ್ರ್ ಇತ್ತಿಲ್ಲ, ಕಡೂರು ಸೆಂಟ್ರು. 10 ದಿನ ಪರೀಕ್ಷೆ SLC. ಆವಾಗ ನಮ್ಮನ್ನೆಲ್ಲ ಮೇಷ್ಟ್ರು ಒಂದೇ ಒಂದು ಬಸ್ ಬರೋದು ನಮ್ಮೂರಿಗೆ. ಆ ಬಸ್ಸಲ್ಲಿ ಕರ್ಕೊಂಡು ಕಡೂರಿಗೆ ಕರ್ಕೊಂಡು ಹೋದರು. ಕಡೂರೊಳಗಡೆ 10 ದಿನ ನಮ್ಮನ್ನೆಲ್ಲ ಒಂದು ಮುಸಾಫಿರ್ ಖಾನೆ ಅಂತಿತ್ತು, ಅದ್ರ ಜಗಲಿ ಮೇಲೆ ಮಲಗಿಸಿದ್ರು. ನಾವು ಅಲ್ಲೇ ಮಲ್ಕೊತಿದ್ವಿ. ಅಲ್ಲೇ ಇರೋ ಮುಖಾನೋ ಸ್ನಾನ ಮಾಡ್ಕೊಂಡಿರ್ತಿದ್ವಿ ಹಳ್ಳಿ ಹುಡುಗರುಗಳು. ನಮಗೆ ಅವಾಗ ಪ್ಯಾಂಟು ಗಿಂಟು ಗೊತ್ತಿಲ್ಲ, ಬರೀ ಪಂಚೆ ಉಟ್ಕೊಂಡು ಹೋಗ್ತಿದ್ವಿ. ಆಮೇಲೆ ಆ ಟೈಮಲ್ಲೆಲ್ಲ ನಮ್ಮನ್ನೆಲ್ಲ ಇವ್ರ ಮಲ್ಲಿ 10 ದಿನ ಇವ್ರ ಮಲ್ಲಿ ಊಟ ಮಾಡಬೇಕು ಅಂತ ಒಬ್ಬರು ಮನೆಗೆ ಗೊತ್ತು ಮಾಡಿದರು. ಅವ್ರ ಮಲ್ಲಿ ಊಟ ಮಾಡ್ಕೊಂಡು ಅಲ್ಲಿರ್ತಿದ್ವಿ. ಆ ಥರ ಭಾಳ ಆ ಅನುಭವಗಳು ನನಗನ್ಸುತ್ತೆ ನನಗೆ ಹೆಚ್ಚು ಖುಷಿ ಕೊಟ್ಟ ಅನುಭವಗಳು. ಅಷ್ಟು ಕಷ್ಟ ಅಂತ ಅನ್ನಿಸ್ತಿಲ್ಲ ನಮಗೆ, ಅದು ಹೊಸ ಅನುಭವ. ಕಡೂರಿಗೆ ನಾವು ಫಸ್ಟ್ ಟೈಮ್ ಆ ಪರೀಕ್ಷೆ ಬರೀಕ್ಕೆ ಬಂದಾಗ ಕಡೂರನ್ನು ನೋಡಿದ್ದೇ ನಾವು. ಆವಾಗ ಒಂದು ಪಟ್ಟಣದ ಸಂಸ್ಕೃತಿಯ ಪರಿಚಯ ಆಗಿದ್ದೇ ನನಗೆ ಅಲ್ಲಿ ಬಂದಾಗ. ನಮಗೆ ಅವಾಗ ಬಂದಾಗ ಯಾವುದೋ ವಿದೇಶಕ್ಕೆ ಬಂದ ಅನುಭವ ಆಗೋದು ಕಡೂರು ಪಟ್ಟಣಕ್ಕೆ ಬಂದಾಗ. ಆ ಥರದ ಅಷ್ಟು ಮುಗ್ಧ ಹಳ್ಳಿ ಹುಡುಗರುಗಳು ನಾವೆಲ್ಲರೂ. ನಾವು ಒಂದು 28 ಜನ ಇದ್ವಿ SLC ಫಸ್ಟ್ ಟೈಮ್ ಕಟ್ಟಿದಾಗ. ಅದರಲ್ಲಿ ನಾವು ಒಂದು 9 ಜನ ಪಾಸಾದ್ವಿ. ಆಮೇಲೆ ಕಾಲೇಜ್ಗೆ ಬಂದ್ವಿ. ಆದರೆ ಮುಂಚೆ ಪ್ರೈಮರಿ ಸ್ಕೂಲಲ್ಲೂ ಅಷ್ಟೇ, ಪ್ರೈಮರಿ ಸ್ಕೂಲು ಮಿಡ್ಲ್ ಸ್ಕೂಲಲ್ಲೆಲ್ಲ ನನಗೆ ಭಾಳ ಖುಷಿ ಅಂದರೆ ಇವತ್ತು ನಮಗೆ ಇಷ್ಟೆಲ್ಲ ಒಂದಿಷ್ಟು ಬುದ್ಧಿ ಜ್ಞಾನ ವಿದ್ಯೆ ಬಂದಿದ್ದರೆ ಅದು ನನಗೆ ಕಾಲೇಜಲ್ಲಿ ಕಲಿಸಿದ್ದಕ್ಕಿಂತ ನನಗೆ ನಮ್ಮ ಹಳ್ಳಿ ಪ್ರೈಮರಿ ಸ್ಕೂಲಲ್ಲಿ, ಮಿಡ್ಲ್ ಸ್ಕೂಲಲ್ಲಿ, ಹೈಸ್ಕೂಲಲ್ಲಿ ಪಾಠ ಹೇಳ್ಕೊಟ್ಟು ಮೇಷ್ಟ್ರುಗಳಿದಾರಲ್ಲ, ಆ ಪುಣ್ಯಾತ್ಮರು ನಾನು ಇವತ್ತಿಗೂ ಸ್ಮರಿಸ್ಕೋತೀನಿ. 1ನೇ ಕ್ಲಾಸಲ್ಲಿ ಒಬ್ಬರು ಕಿಟ್ಟನ್ ಮೇಷ್ಟ್ರು ಅಂತಿದ್ದರು, 2ನೇ ಕ್ಲಾಸಲ್ಲಿ ಒಬ್ಬರು ವೆಂಕಟೇಶ್ ಮಾಸ್ಟ್ರು ಅಂತಿದ್ದರು. ಇದ್ದಾರೆ ಅವರೆಲ್ಲರೂ. ಈ ಕಿಟ್ಟನ್ ಮಾಸ್ಟ್ರು ತೀರ್ಕೊಂಡಿದ್ದಾರೆ, ವೆಂಕಟೇಶ್ ಮಾಸ್ಟ್ರು ಇದ್ದಾರೆ. 3ನೇ ಕ್ಲಾಸಲ್ಲಿ ಶಾಂತಪ್ಪ ಮಾಸ್ಟ್ರು ಅಂತ, 4ನೇ ಕ್ಲಾಸಲ್ಲಿ ನಾಗಭೂಷಣ ಮೇಷ್ಟ್ರು ಅಂಥೇಳಿ, 5ನೇ ಕ್ಲಾಸಲ್ಲಿ ಕಾಡಪ್ಪ ಮಾಸ್ಟ್ರು ಅಂಥೇಳಿ, ಹುಲಿಯಪ್ಪ ಮೇಷ್ಟ್ರು ಅಂಥೇಳಿ, 6ನೇ ಕ್ಲಾಸಲ್ಲಿ ಶಿವಾಜಿ ಮಾಸ್ಟ್ರು ಅಂಥೇಳಿ, ಆಮೇಲೆ 7ನೇ ಕ್ಲಾಸಲ್ಲಿ YK ರಂಗಪ್ಪ ಮಾಸ್ಟ್ರು. ಅವರು ಈಗ ನಮ್ಮ ಜೊತೆ ಕೆಲಸ ಮಾಡಿಕೊಂಡು ನನ್ನ ಗುರುಗಳಾಗಿ 80 ವರ್ಷ ನಮ್ಮ ಜೊತೆಲೇ ಓಡಾಡ್ತಿದ್ದಾರೆ. ಅವರೆಲ್ಲ ನಾನು MLA ಆಗಿದ್ದನ್ನು ಭಾಳ ಖುಷಿಯಿಂದ ಕಣ್ತುಂಬಿಸ್ಕೊಂಡಿರೋರು. ಅವರು 7ನೇ ಕ್ಲಾಸಲ್ಲಿ. 8ನೇ ಕ್ಲಾಸಲ್ಲಿ AC ಮಾಸ್ಟ್ರು ಅಂಥೇಳಿ ಚಂದ್ರಶೇಖರ್ ಮಾಸ್ಟ್ರು ಅಂತ, B ಬಸವಲಿಂಗಪ್ಪ ಅಂತ, BB ಮಾಸ್ಟ್ರು ಅಂತ, NK ಮಾಸ್ಟ್ರು ಅಂತ, GR ಮಳಸಿದ್ದಪ್ಪ ಅಂಥೇಳಿ. ಹಾಗಾಗಿ ಸುಮಾರು ಜನ ಮೇಷ್ಟ್ರುಗಳು ನಮಗೆ ಗುರುಗಳಾಗಿ ಪಾಠ ಹೇಳಿಕೊಟ್ಟು ನಮಗೆಲ್ಲ ಕಲಿಸಿದರು. ಅವ್ರು ಹೇಳಿಕೊಟ್ಟು ಫೌಂಡೇಶನ್ ಇದೆಯಲ್ಲ, ಅದು ಭದ್ರವಾದ ಬುನಾದಿ. ಈಗ ನಾವೆಲ್ಲ ಕಲ್ತ್ಕೊಂಡಿರೋದು ಮಾಡಿರೋದು ಅದು ಬೇರೆ. ಆದರೆ ನಿಜ ಆ ಹಳ್ಳಿ ಒಳಗಡೆಯಲ್ಲಿ ಅಂಥ ಪಾಠ ಹೇಳಿ ನಮಗೆ ಇಂಗ್ಲೀಷು ಅಂದರೆ ಕಬ್ಬಿಣದ ಕಡಲೆ. ಆ BB ಮೇಷ್ಟ್ರು ಹೇಳ್ತಿದ್ದು ಇಂಗ್ಲೀಷು, ಮ್ಯಾಥ್ಮೆಟಿಕ್ಸು, ಗಣಿತ ರಂಗಪ್ಪ ಮಾಸ್ಟ್ರು ಹೇಳ್ಕೊಟ್ಟಿದ್ದು, ಸೈನ್ಸು AC ಮೇಷ್ಟ್ರು ಹೇಳ್ಕೊಟ್ಟಿದ್ದು ಅಂತ ಇವತ್ತಿಗೂ ಜ್ಞಾಪಿಸ್ಕೋತೀವಿ. ಆಮೇಲೆ ಕನ್ನಡ ಇದೆಲ್ಲ ವ್ಯಾಕರಣಬದ್ಧವಾಗಿ ಬರೆಯೋದು, ಕಾಗುಣಿತ ಮಿಸ್ಟೇಕ್ ಇಲ್ಲದೆ ಬರೆಯೋದು, ಇವೆಲ್ಲ ಹೇಳ್ಕೊಟ್ಟವರು ಕಿಟ್ಟಣ್ಣ ಮಾಸ್ಟ್ರು ಅಂಥೇಳಿ. ಅವ್ರು ನಮಗೆ ಅದನ್ನೆಲ್ಲ ಕಲಿಸ್ಕೊಟ್ರು. ಹಾಗಾಗಿ ಅವರೆಲ್ಲರ ಆಶೀರ್ವಾದ ಕೃಪೆಯಿಂದ ಇವತ್ತು ನಾನು ಈ ಮಟ್ಟದಲ್ಲಿ ಸ್ವಲ್ಪ ಮಾತಾಡೋದು, ಬರವಣಿಗೆ ಮಾಡೋದು ಕಲ್ತ್ಕೊಂಡಿದ್ದೀನಿ. ಇದರ ಎಲ್ಲ ಕೀರ್ತಿ ಅವ್ರಿಗೆ ಹೋಗುತ್ತೆ. ಕಾಲೇಜ್ ಒಳಗಡೆ ಸಾಹಿತ್ಯದ ಬಗ್ಗೆ ನನಗೆ ತುಂಬ ಪ್ರಭಾವ ಬೀರಿದವರು ಕೀರಂ ನಾಗರಾಜ್ ಅವರು. ನನಗೆ PUCಯಿಂದ ಹಿಡಿದು BScವರೆಗೆ ಕನ್ನಡ ಮೇಷ್ಟ್ರು. ಅವರಿಂದ ನಾನು ಈ ಓದು ಹುಚ್ಚು ಕಲ್ತ್ಕೊಂಡೆ. ಸಾಹಿತ್ಯದ ಬಗ್ಗೆ ಆಸಕ್ತಿ ಬಂತು. ಸರ್, ಈಗ ನೀವು ಒಂದು ತುಂಬು ಕುಟುಂಬದಿಂದ ಬಂದಿರತಕ್ಕಂಥವ್ರು, ಒಂದು 10 ಜನ ನಿಮ್ಮ ಸಹೋದರ ಸಹೋದರಿಯರ ಜೊತೆಗೆ ಮತ್ತು ತಂದೆ ತಾಯಿಗಳ ಜೊತೆಗೆ. ಆಗ ನಿಮ್ಮ ಮನೆಯ ವಾತಾವರಣ ಯಾವ ಥರ ಇತ್ತು? ಅವರೆಲ್ಲ ಯಾವ ರೀತಿ ನಿಮಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ? ಇಲ್ಲ, ನಮ್ಮ ಮನೆ ಒಳಗಡೆ 8 ಜನ ಅಕ್ಕ ತಂಗಿರು, 2 ನಾನು ನಮ್ಮಣ್ಣ ತೀರ್ಕೊಂಡಿದ್ದಾರೆ. ಬಟ್ ನಮ್ಮಣ್ಣ ನಾನು ಹೈಸ್ಕೂಲ್ 1ನೇ ಕ್ಲಾಸ್ 2ನೇ ಕ್ಲಾಸಿಗೆ ಬರೋ ಅಷ್ಟೊತ್ತಿಗಾಲೇ ನಮ್ಮಣ್ಣ ಬೆಂಗಳೂರಿಗೆ ಬಂದುಬಿಟ್ಟು ಕಾಲೇಜ್ ಓದೋಕ್ಕೆ ಅಂತ ಬೆಂಗಳೂರಿಗೆ ಬಂದುಬಿಟ್ಟಿದ್ರು.
ಆದ್ದರಿಂದ ನಾನು ಮಾತ್ರ ನಮ್ಮ ಹಳ್ಳಿ ಒಳಗಡೆಯಲ್ಲಿ ತುಂಬ ಕುಟುಂಬದಲ್ಲೇ ಬೆಳೆದವರಾದ್ರಿಂದ ಒಂದು ಸ್ವಲ್ಪ ನನಗೆ ಅಕ್ಕ ತಂಗಿರ ಒಲವು ಪ್ರೀತಿ ತುಂಬ. ಇವತ್ತಿಗೂ ಅಷ್ಟೇ ಅವರೆಲ್ಲ ಇಬ್ಬರು ಅಕ್ಕ ತಂಗಿರು ಮದುವೆ ಆಗಲಿಲ್ಲ, ಅವರು ಅವಿವಾಹಿತರಾಗಿದ್ದಾರೆ, ನನ್ನ ಜೊತೆಲೇ ಇದ್ದಾರೆ. ಉಳಿದವ್ರದ್ದೆಲ್ಲ ಮದುವೆ ಆಯಿತು. ಆದರೆ ಅವರೆಲ್ಲರೂ ಕೂಡ ಇವತ್ತಿಗೂ ಕೂಡ ನನಗೆ ಒಂದು ವಿಶೇಷವಾದಂಥ ಅಕ್ಕರೆ ಅವರೆಲ್ಲ ಕಂಡ್ರೆ. ಆಮೇಲೆ ಈಗಲೂ ಕೂಡ ನಮಗೆ ಆ ಹಳೇ ಅವ್ರ ಜೊತೆಲೇ ಬೆಳೆದಿದ್ದರಿಂದ ತಿಂಗಳಲ್ಲಿ ಒಂದು ಸಲ ಅವ್ರನ್ನೆಲ್ಲರೂ ಕರೆಸ್ಕೊಂಡು ಮನೆ ಒಳಗಡೆ ಒಟ್ಟಿಗೆ ಇದ್ದು ಒಂದಿಷ್ಟು ಸಾಹಿತ್ಯ ಚರ್ಚೆ ಅವರೆಲ್ಲ ನಮ್ಮ ಮನೆಯಲ್ಲಿ ಎಲ್ರಿಗೂ ಸ್ವಲ್ಪ ಸಾಹಿತ್ಯದ ಹುಚ್ಚು. ಹಾಗಾಗಿ ಅದೆಲ್ಲ ಇವತ್ತಿಗೂ ನನಗೆ ಅದು ಮಧುರವಾದ ಅನುಭವಗಳು ಆ ದಿನಗಳಲ್ಲಿ. ಆಮೇಲೆ ಅವರು ಅಷ್ಟೇ ಚೆನ್ನಾಗಿ ಓದಬೇಕು ಅಂಥೇಳಿ ನಮಗೆ ಸಪೋರ್ಟ್ ಮಾಡೋದು. ಹಳ್ಳಿ ಹುಡುಗರು ನಮ್ಮ ಚಡ್ಡಿ ಹರ್ಕೊಂಡಿದೆಯಾ, ಶರ್ಟಿಗೆ ಗುಂಡಿ ಇಲ್ವಾ, ಅದೆಲ್ಲ ನೋಡಿ ನಮ್ಮ ಅಕ್ಕ ಅವರೆಲ್ಲ ಹಾಕ್ಕೊಡೋರು. ನಾವು 1ನೇ ಕ್ಲಾಸ್ ಓದ್ತಿದ್ದಾಗ ನಾವೆಲ್ಲ ಕ್ರಾಫ್ಟ್ ಮಾಡ್ಕೊಂಡಿರ್ತಿಲ್ಲ, ಎಲ್ಲ ಜಡೆ ಬಿಟ್ಕೊಂಡಿದ್ವಿ. ಆವಾಗ ನಮ್ಮ ಜಡೆ ಬಾಚೋದಾದಾಗ ನಮ್ಮ ಅಕ್ಕಂದರು ಮಾಡಿ ಕಳಿಸೋರು. ಹಾಗಾಗಿ ನಾವು ಆಮೇಲೆ ಹಳ್ಳಿ ಒಳಗಡೆಯಲ್ಲಿ ಬಟ್ಟೆ ಎಲ್ಲ ನಾವು ಒಗಿಬೇಕು ಅಂತಂದರೆ ಕೆರೆಗೆ ಹೋಗ್ಬೇಕು, ಇಲ್ಲ ಹೊಳೆಗೆ ಹೋಗಬೇಕು. ಆವಾಗ ನಾನು ನಮ್ಮ ಅಕ್ಕ ಅವ್ರ ಜೊತೆ ಎಲ್ಲ ಹೋಗ್ತಿದ್ದೆ, ಬಟ್ಟೆ ಒಗಿಯಕ್ಕೆ ಹೋಗ್ತಿದ್ದೆ, ಕೆರೆಗೆ ಹೋಗ್ತಿದ್ದೆ, ಬಟ್ಟೆ ಒಕ್ಕೊಂಬರೋದು ಇದೆಲ್ಲ ಮಾಡೋರು. ಆಮೇಲೆ ನಮ್ಮ ಹಳ್ಳಿ ಒಳಗಡೆಯಲ್ಲಿ ನಮ್ಮ ಅಕ್ಕಂದ್ರೆಲ್ಲ ಭಾಳ ಕಷ್ಟ ಸಹಿಷ್ಣುಗಳು. ದನ ಸಾಕಿದ್ವಿ ಮನೆ ಒಳಗಡೆಯಲ್ಲಿ, ಗಂಜಲ ತೆಗೆಯೋದು, ಕಸ ಗುಡಿಸೋದು, ಆಮೇಲೆ ದನದ ಕೊಟ್ಟಿಗೆ ಕ್ಲೀನ್ ಮಾಡೋದು, ಹುಲ್ಲು ತಂದು ಮೇವು ಹಾಕೋದು, ಆಮೇಲೆ ಹಸು ಕರು ಹಾಕಿದಾಗ ಅದು ನೋಡ್ಕೊಡುವಂಥದ್ದು, ಇವು ಎಲ್ಲ ನಮ್ಮ ಅಕ್ಕಂದರು ಮಾಡೋರು. ಅದ್ರ ಜೊತೆಗೆ ನಾವು ಕೂಡ ಮಾಡ್ತಾಯಿದ್ವಿ. ಆಮೇಲೆ ನಾವು ಅವಾಗೆಲ್ಲ ಈ ಥರ ಅಕ್ಕಿ ಪಕ್ಕಿ ಎಲ್ಲ ನಾವು ತರ್ತಿತ್ತಿಲ್ಲ. ಭತ್ತ ಕುಟ್ಟಿ ಅಕ್ಕಿ ಮಾಡ್ತಿದ್ವಿ, ಭತ್ತ ಕುಟ್ಟಿ ಅವಲಕ್ಕಿ ಮಾಡ್ತಿದ್ರು. ಅವಾಗೆಲ್ಲ ನಮ್ಮ ಅಕ್ಕಂದರೆ ಆ ಕೆಲಸ ಎಲ್ಲ ಮಾಡೋರು. ಕಷ್ಟ ಸಹಿಷ್ಣುಗಳು ನಮ್ಮ ಅಕ್ಕಂದ್ರುಗಳು. ಹಳ್ಳಿಯಲ್ಲಿ ಎಲ್ಲ ಕೆಲಸ ಅವರೇ ಮಾಡೋರು. ಭತ್ತ ಕುಟ್ಟಿ ಅಕ್ಕಿ ಮಾಡಿ ಅಕ್ಕಿ ಒಳಗಡೆ ಅನ್ನ ಮಾಡೋದು, ಆಮೇಲೆ ಭತ್ತ ಬೇಯಿಸ್ಬಿಟ್ಟು ಅವಲಕ್ಕಿ ಮಾಡಿ ಮಾಡೋರು. ಆ ದಿನಗಳಲ್ಲೆಲ್ಲ ಆಮೇಲೆ ನಾವು ಕಸ್ಬರಕೆ ಆದಿಯಾಗಿ ಕೊಂಡ್ಕೊತಿತ್ತಿಲ್ಲ, ನಾವು ತಂದು ಮನೇಲಿ ಕಸ್ಬರಕೆ ಮಾಡ್ತಿದ್ವಿ. ಆಮೇಲೆ ಹರಳನ್ನು ತೊಗೊಂಬಂದು ಹರಳೆಣ್ಣೆ ಮನೇಲಿ ಬೇಯಿಸ್ತಿದ್ವಿ. ಈ ಎಲ್ಲ ಕಷ್ಟ ಕೆಲಸಗಳು ಏನಿತ್ತೋ ಅದು ನಮ್ಮ ಅಕ್ಕ ಅವರೆಲ್ಲ ಮಾಡಬೇಕಾದ್ರೆ ನಾವು ಅವ್ರ ಜೊತೆಗೆ ಸೇರ್ಕೋತಾ ಇದ್ವಿ. ಹಾಗಾಗಿ ಬದುಕಿನ ಎಲ್ಲ ಮಗ್ಗುಲುಗಳು ಕೂಡ ಒಬ್ಬ ಗ್ರಾಮೀಣ ಜೀವನದ ಕಷ್ಟ ಸೊಗಡು ಸುಖ ಎಲ್ಲದನ್ನು ಕೂಡ ನನಗೆ ಕಲಿಸ್ತೋ ನಮ್ಮ ಅಕ್ಕಂದರು. ನಮ್ಮ ತಾಯಿನೂ ಅಷ್ಟೇ ಭಾಳ ಶ್ರಮಜೀವಿ ಆಕೆ. ಆಮೇಲೆ ನಾವು ನೀರು ಬಾವಿಯಿಂದ ಸೇದ್ಕೊಂಡು ತರಬೇಕು. ಕೆಲವು ಸಲ ನಮ್ಮ ಬಾವಿಲಿ ನೀರಿಲ್ಲ ಅಂದರೆ ಊರ ಹೊರಗಿನ ಬಾವಿಯಿಂದ ನೀರು ಸೇದ್ಕೊಂಬರ್ಬೇಕು. ಅವೆಲ್ಲ ಕೆಲಸಗಳ್ನೂ ಕೂಡ ನಮ್ಮ ಅಕ್ಕಂದರು ನಮ್ಮ ತಾಯಿ ಮಾಡೋರು. ಜೊತೆಗೆ ನಾವು ಸಹಾಯ ಮಾಡ್ತೀವಿ ಅಂಥೇಳಿ ಆ ಹುಡುಗರುಗಳು ನಾವು ಮಾಡ್ತಾಯಿದ್ವಿ. ಹಾಗಾಗಿ ನನಗೆ ಬದುಕಿನ ಕಷ್ಟ ಭಾಳ ಅರ್ಥವೂ ಆಯಿತು ಮತ್ತು ಅದರಲ್ಲಿರುವಂಥ ತೃಪ್ತಿನೂ ನನಗೆ ಗೊತ್ತಾಯಿತು. ಸರ್, ನೀವು ಅಲ್ಲಿನ ವಿದ್ಯಾಭ್ಯಾಸದ ನಂತರದಲ್ಲಿ ಬೆಂಗಳೂರಿಗೆ ಯಾವ ಕಾರಣಕ್ಕಾಗಿ ಬಂದ್ರಿ? ಯಾವ ರೀತಿ ಸ್ಥಿತಿ ನಿರ್ಮಾಣ ಆಗಿತ್ತು? ಅದೇ ನಾನು ಹೇಳಿದ್ನಲ್ಲ, ನಾನು SLC ಪಾಸ್ ಮಾಡ್ಕೊಂಡ್ಮೇಲೆ ಕಾಲೇಜ್ ಇತ್ತಿಲ್ಲ. ಹಾಗಾಗಿ ಆವಾಗ ಬೆಂಗಳೂರು ಭಾಳ ಫೇಮಸ್ ಕಾಲೇಜು ಅಂದರೆ ಬಸವನಗುಡಿ ನ್ಯಾಷನಲ್ ಕಾಲೇಜ್. ಡಾಕ್ಟರ್ H. ನರಸಿಂಹಯ್ಯ ಅವರು ಪ್ರಿನ್ಸಿಪಾಲು, ಮಹಾನ್ ಗಾಂಧಿವಾದಿ. ಅವರು ಕೂಡ ನನಗೆ ತುಂಬ ನನ್ನ ಮೇಲೆ ಪ್ರಭಾವ ಬೀರುವ ವ್ಯಕ್ತಿ. ಬದುಕಿನ ಸರಳತೆ ನಾನು ಇವತ್ತು ಮೈಗೂಡಿಸ್ಕೊಂಡಿದ್ದರೆ ಕಾರಣ ಅವರೇನೆ. ಆಗ ಅವರು ಅದು ಪ್ರಿನ್ಸಿಪಾಲ್ ಆಗಿದ್ದರು. ನನಗೆ ಒಂದು ಕಾಲೇಜ್ಗೆ ಅರ್ಜಿ ಹಾಕೋದು ಕೂಡ ಗೊತ್ತಿಲ್ಲ. ನಮ್ಮೂರೊಳೊಬ್ಬರು ಹನುಮಂತರಾವ್ ಅಂತ ಪೋಸ್ಟ್ ಮಾಸ್ಟರ್ ಇದ್ದರು. ಅವರು ನನಗೆಲ್ಲ ಹೇಳಿದರು, ಹಿಂಗೆ ಅರ್ಜಿ ಹಾಕು ಅಂತೆಲ್ಲ ಹೇಳಿಕೊಟ್ರು. ಅವರೇ ಪೋಸ್ಟ್ ಮಾಸ್ಟ್ರು. ಅವರೇ ಅಲ್ಲೇ ಪೋಸ್ಟಲ್ಲಿ ಹಾಕಿ ಎಲ್ಲ ಮಾಡಿ ಕವರ್ ಕಟ್ಟಿ ಅದೆಲ್ಲ ಅಂಟಿಸಿ ಅದಕ್ಕೆಲ್ಲ ಏನೇನು ಮಾಡಬೇಕು, ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಕಾಪಿ ಎಲ್ಲ ಹಾಕಿ ಕಳಿಸಿ ಎಲ್ಲ ಮಾಡಿ ಸೀಟ್ ಸಿಕ್ಕಿದೆ ಅಂತ ಬಂತು. ಸೀಟ್ ಸಿಕ್ಕಿದೆ ಅಂತ ಬಂದಮೇಲೆ ಅವಾಗ 35 ರೂಪಾಯಿ ಫೀಸು PUCಗೆ. ಆ 35 ರೂಪಾಯಿ ನನ್ನ ಹತ್ರ ಇತ್ತಿಲ್ಲ. ಅವಾಗ ನಮ್ಮೂರಲ್ಲೊಬ್ಬರು ಅನಂತ ಸ್ವಾಮಿ ಅಂತಿದ್ರು, ಇದು ಒಂದು ಅಂಗಡಿ ಇಟ್ಕೊಂಡಿದ್ರು. ಅವ್ರ ಹತ್ರ ಹೋಗಿ ಒಂದು 35 ರೂಪಾಯಿ ಕೊಡಿ, ನಂಗೆ ಕಾಲೇಜ್ ಸೀಟ್ ಸಿಕ್ಕಿದೆ ಅಂತ ಕೊಟ್ಟರೆ ಅವ್ರನ್ನೆಲ್ಲ ನಾನು ಸ್ಮರಿಸ್ಕೊತೀನಿ. ಆಮೇಲೆ ನಮ್ಮ ತಂದೆ ಕರ್ಕೊಂಡು ಬಂದು ನನ್ನನ್ನು ಕಾಲೇಜಿಗೆ ಸೇರಿಸಿದ್ರು. ನಮ್ಮ ತಂದೆ ಬೆಂಗಳೂರಿಗೆ ಬಂದು ಹೊಸ್ತು. ಅವರು ಕೂಡ ಅವ್ರಿಗೆ ಬೆಂಗಳೂರು ಪರಿಚಯ ಇತ್ತು ನಮ್ಮ ತಂದೆಗೆ, ಆದರೆ ಕಾಲೇಜ್ ಹೊಸ್ತು. ನಾನು ಕರ್ಕೊಂಬಂದು ನ್ಯಾಷನಲ್ ಕಾಲೇಜಲ್ಲಿ ಬಿಟ್ಟು ಒಂದು ಹಾಸ್ಟೆಲಲ್ಲಿ ಸೇರಿಸೋದ್ರು. ಆದರೆ ನನಗೆ ಹಾಸ್ಟೆಲಲ್ಲಿ ಸ್ವಲ್ಪ ಹೋಮ್ ಸಿಕ್ನೆಸ್ಸು, ತುಂಬಿದ ಕುಟುಂಬದಲ್ಲಿ ಬೆಳೆದಿದ್ದೆ. ಹಾಗಾಗಿ ನನಗೆ ಹಾಸ್ಟೆಲಲ್ಲಿ ಇರೋಕ್ಕೆ ಇಷ್ಟ ಆಗಲಿಲ್ಲ. 2ನೇ ದಿನಕ್ಕೆ ಹಾಸ್ಟೆಲ್ ಬಿಟ್ಬಿಟ್ಟೆ. ಆಮೇಲೆ ಹುಡ್ಕೊಂಡು ಬಂದು ರಾಜಾಜಿನಗರದಲ್ಲಿ ಯಾರೋ ಒಬ್ಬರು ಶಾಸ್ತ್ರಿಗಳು ಅಂಥೇಳಿ ಅವ್ರ ಮನೆಯಲ್ಲಿ ಒಂದು ಸಣ್ಣ ರೂಮ್ ಬಾಡಿಗೆ ತೊಗೊಂಡು, ಆಮೇಲೆ ನಮ್ಮ ತಾಯಿ ಹೇಳಿದರು, ನೋಡು ಅಲ್ಲಿ ಕಷ್ಟ ಜೀವನ ಮಾಡೋದು, ನೀನೊಂದು ಕೆಲಸ ಮಾಡು, ಮನೆಯಿಂದ 2 ಪಾತ್ರೆ ತೊಗೊಂಡು ಹೋಗು, ಒಂದು ಅನ್ನ ಮಾಡಿಕೊಂಡು ಹೋಟ್ಲಿಂದ ಸಾಂಬಾರು ತಂದ್ಕೊಂಡು ತಿನ್ಕೋ ಅಂತ ಹೇಳಿದರು. ಆಮೇಲೆ ನಾನು ಮನೆಯಿಂದ ಪಾತ್ರೆ ಎಲ್ಲ ಕಳಿಸಿದರು. ಒಂದರೊಳಗೆ ನೀರು ತುಂಬಿಟ್ಕೊತಿದ್ದೆ,
ಒಂದೊಳಗಡೆ ಅನ್ನ ಬೇಯಿಸ್ಕೊತಿದ್ದೆ, ಒಂದು ಸ್ಟವ್ ಇಟ್ಕೊಂಡಿದ್ದೆ. 20 ಪೈಸೆ ಕೊಟ್ಟು ಕೋಟಿಂದ ಸಾಂಬಾರು ತೊಗೊಂಬಂದು ತಿನ್ಕೊಂಡು ಕಾಲೇಜ್ಗೆ ಹೋಗ್ತಿದ್ದೆ. ಕಾಲೇಜ್ಗೆ ನಡ್ಕೊಂಡು ಹೋಗ್ತಿದ್ದೆ, ನಡ್ಕೊಂಡು ಬರ್ತಿದ್ದೆ. ಆ ಅಕ್ಕಿ ಈ ಸ್ವಲ್ಪ ಇವಕ್ಕೆಲ್ಲ ಸಣ್ಣ ಪುಟ್ಟ ಖರ್ಚು ಬೇಕು ಅಂದಾಗ ನನಗೆ ಆ ಮನೆ ಓನರೇ ಅಕ್ಕಪಕ್ಕದ ಹುಡುಗರಿಗೆಲ್ಲ ಪಾಠ ಹೇಳು, ಅವ್ರು ಸ್ವಲ್ಪ ಫೀಸ್ ಕೊಡ್ತಾರೆ, ಅದರೊಳಗಡೆ ರೂಮ್ ನಮ್ಮ ಮನೆ ಬಾಡಿಗೆ ಕೊಡು, ಸ್ವಲ್ಪ ಖರ್ಚಿಗೆ ಇಟ್ಕೊ ಅಂಥೇಳಿ ಅವರೇ ಒಂದು ಪ್ಲ್ಯಾನ್ ಹೇಳಿಕೊಟ್ರು. ಅದರಿಂದ ಪ್ರಾರಂಭ ಆಗಿ ಹಾಗೆ ಬದುಕನ್ನು ನಾನು ಮುಂದೆ ಮೇಷ್ಟ್ರು ಅನ್ನೋ ಥರ ಆಗೋಕ್ಕೆ ಕಾರಣ ಅದು ಬೇಸ್ಮೆಂಟು. ನಂತರದಲ್ಲಿ ಪದವಿ ವಿದ್ಯಾಭ್ಯಾಸದಲ್ಲಿ ಡಿಗ್ರಿ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಯಾವ ರೀತಿ ನೀವು ಈ ಹೋರಾಟಗಳಲ್ಲಿ ಪ್ರೇರೇಪಣೆ ಅಲ್ಲಿಂದ ಏನಾದ್ರು ಪ್ರಾರಂಭ ಆಯಿತಾ? ಹೇಗೆ? ಅಲ್ಲಿ ಕಾಲೇಜ್ ಓದ್ತಿದ್ದಾಗ ಜಾಸ್ತಿ ನಾನು ಟ್ಯುಟೋರಿಯಲ್ಸು ಮಾಡ್ತಾಯಿದ್ದೆ. ಆಮೇಲೆ ಹುಡುಗರುಗಳು ಕೂಡ ತುಂಬ ಜನ ನನ್ನ ಹತ್ರ ಪಾಠಕ್ಕೆ ಬರೋರು. ಅಷ್ಟೊತ್ತಿಗಾಗಲೇ ಈ ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿ ಕಾರ್ಯಕ್ರಮಗಳು ಮಾಡ್ತಾಯಿದ್ವಿ. ರಾಜಕೀಯವಾದ ಹೋರಾಟಕ್ಕಿಂತ ಆ ದಿನಗಳಲ್ಲೆಲ್ಲ ನಾನು ಮಕ್ಕಳುಗಳಲ್ಲಿ ನಾನು ಸೇರ್ಕೊಂಡ ಹಾಗೆ ಈ ದೊಡ್ಡ ದೊಡ್ಡವರು ಆವಾಗ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರು, ಗುರು ರಾಮಸ್ವಾಮಿ ಅಯ್ಯಂಗಾರು, ಶ್ರೀರಂಗ, ಗೋಪಾಲಕೃಷ್ಣ ಅಡಿಗ, KS ನಿಸಾರ್ ಅಹಮದ್, ಲಂಕೇಶು ಇಂಥವ್ರನ್ನೆಲ್ಲ ನಮ್ಮ ಟ್ಯುಟೋರಿಯಲ್ಸಿಗೆ ಕರೆಸ್ಕೊಂಡು ಆವಾಗಲೇ ನಾನು ಈ ಥರದ ಸಾಹಿತ್ಯ ಸಂವಾದ, ವಿಚಾರ ಸಂಕಿರಣ ಈ ಥರ ಎಲ್ಲ ಮಾಡ್ಕೊಂಡು ಬರ್ತಾಯಿದ್ದೆ. ಆದರೆ ರಾಜಕೀಯವಾಗಿ ತೊಡಗಿಸ್ಕೊಂಡಿದ್ದು JP ಮೂಮೆಂಟು. ಆವಾಗ 75 ಎಮರ್ಜೆನ್ಸಿ ಡಿಕ್ಲೇರ್ ಆಯಿತು. ಆವಾಗ ಸಕ್ರಿಯವಾಗಿ ಸಾರ್ವಜನಿಕ ಬದುಕಲ್ಲಿ ರಾಜಕಾರಣ ಅಂತ ನಾನು ಬಂದಿದ್ದು ಆವಾಗ. ಅಲ್ಲಿಂದ ಒಂದಾಗುತ್ತಲೂ ಒಂದು ರಾಜಕೀಯಕ್ಕೆ ಬಂದ ಮೇಲೆ ಹೋರಾಟಗಳು ಅದರ ಅವಿಭಾಜ್ಯ ಅಂಗ. ಅಷ್ಟೊತ್ತಿಗೆ ಸರ್ಕಾರದ ವಿರುದ್ಧ ಹೋರಾಟ, ಭ್ರಷ್ಟಾಚಾರದ ವಿರುದ್ಧ ಹೋರಾಟ, ಆವತ್ತಿನ ಸಂದರ್ಭದ ಹೋರಾಟ, ನಮ್ಮ ರಾಜಾಜಿನಗರದಲ್ಲಿ ನಮ್ಮ ಪಕ್ಷದಿಂದ ಗೆದ್ದ MLA ಬೇರೆ ಪಾರ್ಟಿಗೆ ಹೋದರು ಅಂತ ಪಕ್ಷಾಂತರಗಳ ವಿರುದ್ಧ ಹೋರಾಟ, ಅಷ್ಟೊತ್ತಿಗೆ ಗುಂಡೂರಾಯರ ಸರ್ಕಾರ, ಅದರೊಳಗಡೆ ಗೋಕಾಕ್ ಚಳುವಳಿ, ರೈತ ಚಳುವಳಿ ಹಾಗೆಲ್ಲ ಮಾಡ್ಕೊಂಡು ಬಂದು ಆಮೇಲೆ ನಮ್ಮ ಪಕ್ಷ ಸರ್ಕಾರ ಬಂತು. ಅದು ಬೇರೆ ಮತ್ತೊಂದು ಟರ್ನ್ ಆಯಿತು. ಕಣ್ಣಿಂದನೂ ಹಾಲು ಅಂದರೆ ತುಂಬ ಇಷ್ಟ. ಈಗಲೂ ಅವ್ನಿಗೆ ಹಾಲು ಅಂದರೆ ತುಂಬ ಇಷ್ಟ. ನಾವು ನಮ್ಮ ಮನೇಲಿ ಹಸುಗಳು ಕರು ಹಾಕಿದಾಗ ಹಾಲು ಕರಿ ಕೆಲಸ ನಂದಯ್ಯ. ಅಲ್ಲಿಗೆ ಚಿಕ್ಕ ಮಗು ಲೋಟ ತಗೊಂಬರ್ತಿದ್ದ. ಆ ಕರೆದ ಹಾಲು ತಕ್ಷಣ ಒಂದು ಲೋಟ ಕುಡಿದು. ಅವನಿಗೆ ಮೊದಲಿಂದನೂ ಆ ಥರ ಆಸೆ. ಜಡೆ ತುಂಬ ಉದ್ದ ಇತ್ತು ಸಪ್ಪಕ್ಕೆ. ಸ್ಕೂಲ್ಗೆ ಹೋಗೋ ಹೊತ್ತಿಗೆ ಅವನಿಗೆ ಜಡೆ ಹಾಕಬೇಕು. ಸ್ಕೂಲ್ಗೆ ಹೋಗುವಾಗ ಹೆಚ್ಚು ಕಡಿಮೆ 5 ವರ್ಷ ತುಂಬುವರೆಗೂ ನಮ್ಮ ಇದರಲ್ಲಿ ಕೂದಲು ತೆಗೆಸ್ತಾರಲ್ಲ, ಅದು ತೆಗೆಸಿತ್ತಿಲ್ಲ. ಆ ಜಡೆ ಹೆಣ್ಣು ಕೂರಿಸ್ಬೇಕು, ಅವನಿಗೆ ಸ್ಕೂಲಿಗೆ ಕಳಿಸ್ಬೇಕು. ಅಂದರೆ ನನಗಿಂತ ನನ್ನ ತಂಗಿ ಭಾರಿ ಅವನ್ನ ಬಟ್ಟೆ ಬರೆ ಅವನದ್ದೆಲ್ಲ ನೋಡೋರು. ಸರ್, ಈಗ ನೀವು ರಾಜಕೀಯ ಪ್ರವೇಶ ಮಾಡಬೇಕಾದ್ರೆ ದೇವೇಗೌಡರನ್ನ ಭಾಳ ಪ್ರಮುಖವಾಗಿ ತಮ್ಮ ಆದರ್ಶವಾಗಿ ಗುರುಗಳಾಗಿ ಇಟ್ಕೊಂಡು ಬಂದ್ರಿ. ಅದು ಯಾವ ರೀತಿ ನಿಮ್ಮ ಸಂಪರ್ಕ ಆಯಿತು ದೇವೇಗೌಡರದ್ದು ನಿಮ್ಮದು? ದೇವೇಗೌಡರ ಸಂಪರ್ಕ ಆಗಿದ್ದು ಒಂದು ವಿಶೇಷವಾಗಿರುವಂಥ ಅಪರೂಪದ ಸಂದರ್ಭ. ಅವರು ವಿರೋಧ ಪಕ್ಷದ ನಾಯಕರಾಗಿದ್ದರು. ದೇವರಾಜ ಅರಸು ಮುಖ್ಯಮಂತ್ರಿ, ದೇವೇಗೌಡರು ವಿರೋಧ ಪಕ್ಷದ ನಾಯಕ. ಈ ಭಾರತ ದೇಶದ ಎಲ್ಲ ವಿರೋಧ ಪಕ್ಷದ ನಾಯಕರುಗಳದ್ದು ಒಂದು ಸಮಾವೇಶ, ಕಾಮನ್ವೆಲ್ತ್ ರಾಷ್ಟ್ರಗಳ ವಿರೋಧ ಪಕ್ಷದ ನಾಯಕರುಗಳ ಸಮಾವೇಶ ವಿದೇಶದಲ್ಲಿ ನಡೀತು. ಆಗ ದೇವೇಗೌಡರು ವಿರೋಧ ಪಕ್ಷದ ನಾಯಕನಾಗಿ ಅಲ್ಲಿಗೆ ಹೋಗಿ ವಾಪಸ್ ವಿದೇಶದಿಂದ ವಾಪಸ್ ಬೆಂಗಳೂರಿಗೆ ಬರೋರಿದ್ದರು. ನಾನು ಬರೀ ಮಾನಸಿಕವಾಗಿ ಅವರ ಭಕ್ತನಾಗಿದ್ದೆ ಹೊರತು ಖುದ್ದಾಗಿ ನೋಡಿತ್ತಿಲ್ಲ ದೇವೇಗೌಡರನ್ನ. ಆವಾಗ ಈ ದಿನ ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ದೇವೇಗೌಡರು ಬರ್ತಾರೆ ವಿದೇಶದಿಂದ ವಾಪಸ್ಸು, ಅವರ ಸ್ವಾಗತಿಸೋಕ್ಕೆ ಎಲ್ಲರೂ ಬರಬೇಕು ಅಂಥೇಳಿ ಪ್ರಚಾರ ಮಾಡಿದರು. ನನಗೂ ದೇವೇಗೌಡರು ನೋಡೋ ಕುತೂಹಲ. ಇದೇ ನಮ್ಮ ಪಾರ್ಟಿ ಆಫೀಸಿಂದ ಒಂದು ಬಸ್ ಮಾಡಿದರು. ನಾನು ಅಲ್ಲಿಂದ ಹೋದೆ. ಆ ಬಸ್ ಒಳಗಡೆ ಗುಂಪಲ್ಲಿ ಗೋವಿಂದ ತೂರ್ಕೊಂಡೋದೆ. ನಾನು ಸಾಮಾನ್ಯ, ಯಾರಿಗೂ ಗುರುತಿಸ್ತಿದ್ದಿಲ್ಲ. ಹೋದೆ, ಅಲ್ಲೆಲ್ಲ ಮುಂದೆ ನಿಲ್ಲಿಸಿದ್ರು, ಇಲ್ಲಿ ನಿಂತ್ಕೊಳ್ಳಿ, ಅಲ್ಲಿ ಇಳಿತಾರೆ ದೇವೇಗೌಡರು ನೋಡಿ ಅಂತಂದು. ನಾವೊಂದು 500 ಜನ ಇದ್ವಿ, ನಾವು ನಿಂತ್ಕೊಂಡಿದ್ವಿ. ನಾನು ದೇವೇಗೌಡರು ಅನ್ನೋರು ಹೇಗಿರ್ಬೋದು ಅನ್ನೋ ನನ್ನ ಕಲ್ಪನೆ ಬೇರೆ ಇತ್ತು. ಆಮೇಲೆ ನೋಡ್ತೀನಿ ಗೌಡರು ವಿಮಾನದ ಏಣಿ ಇಳಿದು ನಡ್ಕೊಂಡು ಬಂದರು. ಆವಾಗ ನೋಡ್ತೀನಿ ಗೌಡರು ಒಂದು ಮಾಸಲು ಜುಬ್ಬ, ಒಂದು ದಟ್ಟಿ ಪಂಚೆ, ಕಾಲಲ್ಲಿ ಹವಾಯಿ ಚಪ್ಪಲಿ ಹಾಕ್ಕೊಂಡು ಇಳಿದ್ರು. ನಾನು ನೋಡ್ಕೊಂಡೆ, ನಾನು ನೋಡಪ್ಪ ನಂದು ಹಾಗೆ ಒಂದು ಪಂಚೆ, ಒಂದು ಶರ್ಟು, ಕಾಲಲ್ಲಿ ಹವಾಯಿ ಚಪ್ಪಲಿ ಇತ್ತು. ನಾನು ಅವತ್ತೇ ಒಂದು ತೀರ್ಮಾನ ಮಾಡ್ಕೊಂಡೆ, ನನಗೆ ಲಾಯಕ್ಕಾಗಿರೋ ನಾಯಕ ಅಂದರೆ ದೇವೇಗೌಡರಯ್ಯ. ನಮಗೆ ಹೊಂದಿಕೆ ಆಗುವಂಥವ್ರು, ನಮ್ಮ ಹಳ್ಳಿ ಜನಕ್ಕೆ ಹತ್ತಿರ ಆಗುವಂಥವ್ರು ಅಂತ ಅವ್ರು ನೋಡಿದ ತಕ್ಷಣ ಅನ್ನಿಸ್ತು. ಆಮೇಲೆ ಮಾರನೇ ದಿನ ಅವ್ರ ಮನೆ ಎಲ್ಲಿದೆ ಅಂತ ಪತ್ತೆ ಮಾಡ್ಕೊಂಡು ಹೋಗಿ, ಸಹ ನಾನು ಇಂಥ ಹಳ್ಳಿ ಹುಡುಗ, ಈ ಥರದವನು, ಚಿಕ್ಕಮಗಳೂರು ಜಿಲ್ಲೆಯವನು, ಕಡೂರಿನವನು ಅಂತೆಲ್ಲ ಪರಿಚಯ ಮಾಡಿಕೊಂಡು, ಇದು ನಿಮ್ಮ ಬಗ್ಗೆ ಭಾಳ ಅಭಿಮಾನ ಇದೆ ಹೀಗೆ ಅಂತೆಲ್ಲ ಹೇಳಿದೆ.
ಅಲ್ಲಿಂದ ಹೋಗಿ ಬಂದು ಪ್ರಾರಂಭ ಆಗಿ ಅದೇ ಒಂದು ಇವತ್ತು ನನ್ನ 40 ವರ್ಷಗಳಿಂದ ನನ್ನ ಅವರ ಒಡನಾಟ ಅಷ್ಟು ಗಟ್ಟಿಯಾಗಿದೆ. ಹಾಗಾಗಿ ನಾನು ನಂಬಿರುವಂಥ ನಾಯಕ ದೇವೇಗೌಡರು. ಸರ್, ಈ ಆನಂತರದ ದಿನಗಳಲ್ಲಿ ಈ ಏನು 77ರ ತುರ್ತು ಪರಿಸ್ಥಿತಿ ಅವಧಿಯಲ್ಲಿ ನೀವು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ರಿ ಅಂತಕ್ಕಂಥದ್ದು, ಅದು ಯಾವ ರೀತಿ ಕಾರ್ಯಕ್ರಮಗಳಾಗಿದ್ದವು ಸರ್? ಅವೆಲ್ಲ ಆಗ 77 ತುರ್ತು ಪರಿಸ್ಥಿತಿ ಒಳಗಡೆ ಭೂಗತ ಚಟುವಟಿಕೆಗಳು ಮತ್ತೊಂದು ಆಗ್ತಿತ್ತು. ಆಮೇಲೆ ತುರ್ತು ಪರಿಸ್ಥಿತಿ ವಾಪಸ್ ತಗೊಂಡು ಚುನಾವಣೆ ಡಿಕ್ಲೇರ್ ಆದಮೇಲೆ ಎಲ್ಲ ಸಾಹಿತಿಗಳು, ಕಲಾವಿದರುಗಳು ಎಲ್ಲರೂ ಜನತಾ ಪಕ್ಷದ ಪರವಾಗಿ ನಿಂತ್ಕೊಂಡ್ರು. ಆ ಒಂದು ವಿಶೇಷವಾದ ಜನಾಂದೋಲನ. ಆ ದಿನಗಳಲ್ಲಿ ಲಂಕೇಶ್ ಇರ್ಬೋದು, ಚಂದ್ರಶೇಖರ ಪಾಟೀಲ್ ಇರ್ಬೋದು, ಆ ಥರ ನಾವೆಲ್ಲ ಆ ಸಾಹಿತಿಗಳ ಜೊತೆ ನಾನು ಕೂಡ ಸೇರಿಕೊಂಡೆ. ಬಂದಗದ್ದೆ ರಮೇಶು ಅವರೆಲ್ಲ ಅವಾಗಿನ ದೊಡ್ಡ ಹೋರಾಟಗಾರರುಗಳು. ಅವ್ರ ಜೊತೆಯಲ್ಲಿ ನಾನು ಕೆಲಸ ಮಾಡೋಕ್ಕೆ ಪ್ರಾರಂಭ ಮಾಡಿದೆ. ಅನಂತಮೂರ್ತಿ ಅವರು, ಡಾಕ್ಟರ್ ಯು ಆರ್ ಅನಂತಮೂರ್ತಿ ಅವರವರು ಎಲ್ಲ ಲೇಖನಗಳಲ್ಲೂ ನಾನು ಮತ್ತು ದತ್ತ ಅಂತಲೇ ಬರೆದಿದ್ದಾರೆ. ಆವಾಗ ಈ ಪಾರ್ಟಿ ಆಫೀಸ್ ಒಳಗಡೆ ಕೂತ್ಕೊಂಡು ಬರವಣಿಗೆ ಮಾಡೋದು, ಸಾಹಿತ್ಯ ಬರೆಯೋದು, ಘೋಷಣೆಗಳು ಬರೆಯೋದು, ರಸ್ತೆಗಳಲ್ಲೆಲ್ಲ ಘೋಷಣೆಗಳು ಬರೆಯೋದು, ಜನತಾ ಪಕ್ಷದ ಪರ ಪ್ರಚಾರ ಮಾಡೋದು ಅಂಥದ್ದು, ಸಾಹಿತ್ಯ ತಯಾರು ಮಾಡೋದು, ಕರಪತ್ರ ತಯಾರು ಮಾಡೋದು, ಇದೆಲ್ಲ ನಾನು, ಅನಂತಮೂರ್ತಿ, ಬಂದಗದ್ದೆ ರಮೇಶ್ ನಾವೆಲ್ಲ ಈ ಪಾರ್ಟಿ ಆಫೀಸಲ್ಲಿ ಮಾಡ್ತಾಯಿದ್ವಿ. ಹಾಗಾಗಿ ಆವಾಗಿನ ಚಟುವಟಿಕೆಗಳೆಲ್ಲ ಇತ್ತು. ಆವಾಗೆಲ್ಲ ಒಂದು ಪಕ್ಷದ ಕಾರ್ಯಕರ್ತರು ಅಂದರೆ ಈ ಥರ ಇತ್ತಿಲ್ಲ. ಈ ಫ್ಲೆಕ್ಸ್ ಸಂಸ್ಕೃತಿ ಬಂದು ಹಾಳಾಗಿದೆ. ಒಂದು ಪಕ್ಷ ಅಂದರೆ ಅದು ತತ್ವ ಬದ್ಧತೆ ಇತ್ತು, ಪಕ್ಷಕ್ಕೆ ನಿಷ್ಠೆ. ಆಮೇಲೆ ನಾಳೆ ನಾವೇನೋ ಆಗಬೇಕು ಅಂತಲ್ಲ, ನಮಗೆ ಎಲ್ಲೋ ನಾವು ಒಂದು ಜನಪರವಾದ ಕೆಲಸ, ನಾವು ನಂಬಿದ ಮೌಲ್ಯ ತತ್ವಗಳಿಗೆ ಕೆಲಸ ಮಾಡ್ತೀವಿ ಅಂತ. ನಮ್ಮಲ್ಲಿ ಊಟ ಮಾಡ್ಕೊಂಬಂದು, ನಮ್ಮಲ್ಲಿ ತಿಂಡಿ ತಿನ್ಕೊಂಬಂದು ಪಕ್ಷದ ಕೆಲಸ ಮಾಡ್ಕೊಂಡು ರಾತ್ರಿ 12 ಗಂಟೆಯಲ್ಲಿ ಬೆಂಗಳೂರಲ್ಲಿ ಸಂಚಾರ ಕಮ್ಮಿ ಆದಮೇಲೆ ಪಕ್ಷದ ವಾಲ್ ಪೋಸ್ಟನ್ನು ಮನೆಯಲ್ಲಿ ಮೈದಾ ಹಿಟ್ಟಿನ ಪೇಸ್ಟ್ ಮಾಡಿಕೊಂಡು ಅಂಟಿಸ್ಕೊಂಡು ಪಕ್ಷದ ಕೆಲಸ ಮಾಡ್ತಿದ್ವಿ. ಆಮೇಲೆ ನಮ್ಮ ಪಕ್ಷ ನಮ್ಮನ್ನು ಗುರುತಿಸ್ತಿಲ್ವ, ಯಾವ ಮಂಡಳಿ ನಿಗಮ ಅವೆಲ್ಲ ಕೇಳೋಕ್ಕೆ ಹೋಗ್ತಿದ್ದಿಲ್ಲ. ಆಗ ನಮಗೆ ಒಂದು ಬದ್ಧತೆ ಇತ್ತು. ಅಂದಿನ ರಾಜಕಾರಣ ಇಂದಿನ ರಾಜಕಾರಣ ನೋಡಿದರೆ ನನಗೆ ತುಂಬ ವಿಷಾದ ಇದೆ. ಸರ್, ನಿಮ್ಮ ವೈವಾಹಿಕ ಜೀವನ ಹೇಗೆ ಪ್ರಾರಂಭ ಆಯಿತು, ಯಾವ ರೀತಿ ಅಂತಕ್ಕಂಥದ್ದು? ನಾನು ಬಾಡಿಗೆ ಮನೆ, ಆ ಬಾಡಿಗೆ ಮನೆಗೆ ಈಗ ನಾನು ನಿರ್ಮಲಾ ಅಂತ ಮದುವೆ ಆಗಿರೋದು ಅವ್ರು ಬರ್ತಾಯಿದ್ರು. ಆ ಬಾಡಿಗೆ ಮನೆಯವರು ನಂಗೆ ಬಾಡಿಗೆ ಮನೆ ಕೊಟ್ಟು ಮನೆ ಮಾಲೀಕರು ಅವರಿದ್ದವರು ನೋಡಿ ಒಳ್ಳೆಯ ಹುಡುಗಿ ಮದುವೆ ಆಗಿ ಅವರು ಕೂಡ ಅಂಥ ಇವರಿಲ್ಲ, ಒಂದು ಮಧ್ಯಮ ವರ್ಗದ ಕುಟುಂಬದಿಂದ ಬಂದಿದ್ದಾರೆ ಅಂತಂದರು. ಸರಿ, ನನಗೆ ಇಂಪಾರ್ಟೆಂಟ್ ಏನಿದ್ರು ನಮ್ಮ ಅಕ್ಕ ಅವರು, ಯಾಕಂದರೆ ಇಬ್ಬರು ಅವಿವಾಹಿತ ಸೋದರಿಯರಿದ್ದರು. ಅದಕ್ಕೆ ನಾನು ಅವರು ನನ್ನ ಜೊತೇಲಿ ಕೊನೆವರೆಗೂ ಇರಬೇಕಾದ್ರಿಂದ ನನ್ನ ಮದುವೆಯಾಗಿ ಬರೋಳು ಅವ್ರನ್ನ ಜತನವಾಗಿ ಅವ್ರ ಜೊತೆಗೆ ಹೊಂದ್ಕೊಂಡು ಹೋಗುವಂಥ ಹುಡುಗಿ ಆಗಬೇಕು ಅನ್ನೋದು ಒಂದು ಸಹಜವಾದಂಥ ನನ್ನ ಅಪೇಕ್ಷೆ ಆಗಿತ್ತು. ನಮ್ಮ ದೊಡ್ಡಕ್ಕನ ಕೇಳಿದೆ, ನೋಡು ಅದೇ ನನ್ನ ಅವಿವಾಹಿತ ಸೋದರಿ ವಿಜಯನ್ನ ನೋಡು, ಈ ಹುಡುಗಿನ ಒಪ್ಕೊಳ್ಬೇಕು ಅಂದರೆ ಈ ಥರ ಇದೆ. ಅವ್ರು ಮಾತಾಡಿದರು, ಆಯಿತು ಒಳ್ಳೆಯ ಹುಡುಗಿ ಆಗ್ಬೋದು ಅಂದರು. ಆಮೇಲೆ ಸರಿ ಅಂತ ಒಪ್ಕೊಂಡು ಒಂಥರ ಅದು ಮನೆ ಒಳಗಡೆ ಎಲ್ಲರೂ ಸೇರಿಕೊಂಡು ತೀರ್ಮಾನ ಮಾಡಿಕೊಂಡು ಒಪ್ಕೊಂಡಿದ್ದು. ಅದಾದ ಮೇಲೆ ಮದುವೆ ಮಾತ್ರ ನಾನು ಹೇಳಿದ್ದೆ, ನಾನು ಆಡಂಬರ ಇವೆಲ್ಲ ಆಗೋದಿಲ್ಲ, ಭಾಳ ಸರಳವಾಗಿ ಮದುವೆ ಆಗಬೇಕು, ಆರ್ಯ ಸಮಾಜದಲ್ಲಿ ಮದುವೆ ಆಗಬೇಡ ಅಂತ ಹೇಳಿದೆ. ಅದು ಮದುವೆಗೆ ಗೊತ್ತಾಯಿತು. ಮದುವೆಗೆ ಗೊತ್ತಾದ ಮೇಲೆ ನಾನು ಇನ್ನೂ ಇಬ್ಬರು ತಂಗಿಯರು ಮದುವೆ ಇಬ್ಬರು ಅಕ್ಕಂದರು ಮತ್ತೊಬ್ಬಳು ತಂಗಿ ಮದುವೆ ಮಾಡಬೇಕಿತ್ತು. ನಾನು ಇವಳಿಗೆ ಹೇಳಿದೆ, ನೋಡು ನಾನು ಮದುವೆ ಆಗ್ತೀನಿ, ಆದರೆ 4 ವರ್ಷ ಕಾಯಬೇಕು, ನಾನು ಇವ್ರಿಗೆಲ್ಲರಿಗೂ ಮದುವೆ ಮಾಡಿದ ಮೇಲೆ ನೀನು ಮದುವೆ ಆಗಬೇಕು ಅಂತ ಕಾಯ್ತೀನಿ ಅಂತ ಹೇಳಿದ್ದು. ಅದಾದಮೇಲೆ ನಾನು 3 ಜನದ ಮದುವೆ ಮಾಡಿದೆ. 3 ಜನದ ಮದುವೆ ಮಾಡಿದ ಮೇಲೆ ನಮ್ಮ ಅಣ್ಣನ ಮದುವೆ ಆಯಿತು. ನಮ್ಮ ಅಣ್ಣನ ಮದುವೆ ಆಗುವಷ್ಟೊತ್ತಿಗೆ ಆದಮೇಲೆ ನಮ್ಮ ತಂದೆ ತೀರ್ಕೊಂಡ್ರು. ನಮ್ಮ ತಂದೆ ತೀರ್ಕೊಂಡ್ಮೇಲೆ 1 ವರ್ಷ ಗ್ಯಾಪು ಅಂತಾಯಿತು. ಆಮೇಲೆ ನಾನು ಮದುವೆ ಆಗಿದ್ದು. ಆರ್ಯ ಸಮಾಜದಲ್ಲಿ ಮದುವೆ ಆದೆ. ಒಂದು 15 ಜನ 20 ಜನ. ದೇವೇಗೌಡರು ಒಬ್ಬರೇ ನನ್ನ ಮದುವೆ ಕರೆದಂಥ ನಾನು ರಾಜಕಾರಣಿ. ನಾನು ಮದುವೆ ಆಗಿದ್ದು. ಅದು ಬಿಟ್ಟರೆ ಮತ್ತೇನಿಲ್ಲ. ಸರ್, ನಿಮ್ಮ ಈಗಿನ ಕುಟುಂಬದ ಬಗ್ಗೆ, ನಿಮ್ಮ ಮಗಳು ಅಥವಾ ನಿಮ್ಮ ಅಲ್ಲಿ ಮನೆಯ ವಾತಾವರಣದ ಬಗ್ಗೆ ಏನು ಮನೆ ಒಳಗಡೆ ನಾವು ಒಂದು ಸರಳವಾದ ಬದುಕಿದೆ. ಆಮೇಲೆ ಒಂದು ನಮಗೆ ರಾಜಕಾರಣದಲ್ಲಿ ದುಡ್ಡು ಕಾಸು ಆಸ್ತಿ ಅಡವು ಆ ಥರದ್ದೇನು ಮೊದಲಿಂದಲೂ ಹಂಬಲ ಇತ್ತಿಲ್ಲ, ನಮಗೂ ಈಗಿಲ್ಲ. ಆದರೆ ನನಗೆ ಈಗ MLA ಆದರೂ ಒಂದೇ, MLC ಆಗಿದ್ರು ಒಂದೇ, ಏನು ಆಗಿಲ್ದಲೇ ಇದ್ದರೂ ಒಂದೇ, ನಮ್ಮನೆ ಒಳಗಡೆಯಲ್ಲಿ ಯಾರಿಗೂ ಆ ಥರದ ಭಾವನೆ ಇಲ್ಲ. ಆದರೆ ಸಹಜವಾಗಿ ಎಲ್ಲೋ ಒಂದು ಕಡೆ ನನ್ನ ಹೆಂಡತಿಗೆ ಒಂದು ಸ್ವಂತ ಮನೆ ಇಲ್ಲ, ಒಂದು ಸೈಟ್ ಇಲ್ಲ, ಏನೂ ಮಾಡ್ಕೊಂಡಿಲ್ಲ, ಏನೂ ಆಗಿಲ್ಲ. ನಾಳೆ ಹೀಗಾದರೆ ಬದುಕಿನ ಭದ್ರತೆ ಹೇಗೆ,
ನಮ್ಮ ಯಜಮಾನರಿಗೆ ಅಲ್ಲೇ 60 ವರ್ಷ ಆಯಿತು, ಮುಂದೆ ನಾಳೇನೋ ಸಹಜ ಆತಂಕ ಇರುತ್ತೆ. ಆದರೆ ನಾನು ಇದ್ದವನು ಎಲ್ಲದಕ್ಕೂ ಕೂಡ ಒಂದು ರೀತಿಯಲ್ಲಿ ವಿಶ್ವಾಸ ಇರುವಂಥ ಮನುಷ್ಯ. ನಾವು ಜೀವನದಲ್ಲಿ ಏನೂ ತೊಂದರೆ ಇಲ್ಲ, ನಮ್ಮ ಬದುಕಿಗೆ ಎಷ್ಟು ಬೇಕೋ ಅಷ್ಟು ನಮಗೆ ದೇವರು ಕೊಟ್ಟಿದ್ದಾನೆ. ಹೇಗೆ ಸಾಧ್ಯವೋ ಅಷ್ಟು ಮಾಡ್ಕೊಂಡು ಹೋಗೋಣ, ತೀರಾ ದುರಾಸೆ ನಮಗೆ ಬೇಡ ಅನ್ನೋ ಥರದಲ್ಲಿ ನಾನು ಸ್ವಲ್ಪ ಅದೊಂದು ಚೂರು ನಮ್ಮ ಮನೆಯಲ್ಲಿರೋ ಕೊರಗು. ಆದರೆ ಒಂದು ನನಗೆ ಭಾಳ ನನ್ನ ಮಗಳು ಒಬ್ಬಳೇ ಮಗಳು, ಅವಳು BEನೂ ಅವಳೇ ಕಷ್ಟಪಟ್ಟು CET ಪರೀಕ್ಷೆ ಬರೆದು ಸೀಟ್ ಸಿಕ್ತು, BE ಮಾಡಿಕೊಂಡು ಅವಳ ಪ್ರತಿಭೆ ಮೇಲೆ SAPನೂ ಕಂಪ್ನಿಯಲ್ಲಿ ಕೆಲಸ ಸಿಕ್ತು. ಈಗ ಅವಳು ಹೈಯರ್ ಸ್ಟಡೀಸ್ಗೆ MSಗೆ ಅಮೇರಿಕಕ್ಕೆ ಹೋಗಿದ್ದಾಳೆ. ಈಗ ಅವಳು ಸಂಪಾದನೆ ಒಳಗಡೆನಲ್ಲಿ ಸ್ವಲ್ಪ ನಮಗೂ ಅನುಕೂಲ ಆಗ್ತಾಯಿದೆ. ಈಗ ನಾಳೆ ಅವಳದ್ದು ಒಂದು ಮದುವೆ ಆದರೆ ಸಾಕು, ನಮ್ಮ ಹಳ್ಳಿ ಒಳಗಡೆ ಮನೆ ಇದೆ, ಆ ಮನೆ ಒಂದು ಸ್ವಲ್ಪ ರಿಪೇರಿ ಮಾಡ್ಕೊಂಡು ನಮ್ಮಲ್ಲಿರೋ ಪುಸ್ತಕ ತೊಗೊಂಡೋಗಿ ಒಟ್ಕೊಳ್ಳೋಣ. ನಾಳೆ ನಿವೃತ್ತಿ ಜೀವನ, ನಮ್ಗೆ ರಾಜಕೀಯ ಬೇಡಪ್ಪ, ಇದೆಲ್ಲ ಕಷ್ಟ ನಮಗೆ, ಈ ದಿನೇ ದಿನೇ ರಾಜಕೀಯ ವಿಷಮ ಆಗಿದೆ ಅಂತಂದರೆ ಊರೊಳಗಡೆ ಒಂದು 4 ಎಕರೆ ತೆಂಗಿನ ತೋಟ ಇದೆ. ಆ ಸಣ್ಣ ತೋಟ, ನಮ್ಮ ಹಳ್ಳಿ ಮನೆ, ಒಂದಿಷ್ಟು ಪುಸ್ತಕ, ಇದ್ರ ಮಧ್ಯೆ ನಾವು ಜೀವನ ಮಾಡೋಣ, ಇದಕ್ಕಿಂತ ಇನ್ಯಾವ ಸಂತೃಪ್ತಿ ಜೀವನ ಬೇಕು ಅಂತ ನಾನು ನನ್ನ ಹೆಂಡ್ತಿಗೆ ಹೇಳ್ತೇನೆ. ದತ್ತ ಚಿಕ್ಕ ವಯಸ್ಸಿನಿಂದಲೂ ಸ್ವಲ್ಪ ಈ ಹೋರಾಟದ ಮನೋಭಾವ, ಜೊತೆಗೆ ಈ ಸಾಹಿತ್ಯ ಮತ್ತು ಇದು ಬೇರೆ ನಾಟಕ, ಸಂಗೀತ ಕೇಳೋದಕ್ಕಿಷ್ಟ, ಆದರೆ ಸಾಹಿತ್ಯದಲ್ಲಿ ತುಂಬ ಒಲವು. ಅಷ್ಟೇ ಅಲ್ಲದೆ ಈ ಮುಂಚಿನಿಂದಲೂ ಅವನಿಗೆ ಈ ಸಾಹಿತ್ಯ ಮತ್ತು ಅದರಲ್ಲಿ ಆಸಕ್ತಿ ಇದ್ದಿದ್ದರಿಂದ ಆಕಾಶವಾಣಿಯಲ್ಲಿ ಹಿಂದೆ ಸುಮಾರು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ವನಿತಾ ವಿಹಾರ ಮತ್ತು ಯುವವಾಣಿ ಇಂಥ ಪ್ರೋಗ್ರಾಮ್ಗಳಿಗೆ ವಿಷಯಗಳನ್ನು ಅವ್ರು ಕೊಡ್ತಾಯಿದ್ರು ನಿಲಯದವರು. ಅದನ್ನು ಸ್ಕ್ರಿಪ್ಟನ್ನು ನಮ್ಮ ಅಕ್ಕ ಗಾಯತ್ರಿ ಅಂತ ಅವರು ರೆಡಿ ಮಾಡ್ತಾಯಿದ್ರು. ಅವರು ರೆಡಿ ಮಾಡಿದ ಸ್ಕ್ರಿಪ್ಟ್ಗಳೆಲ್ಲ ಓಕೆ ಆಗ್ತಿತ್ತು. ಹಾಗಾಗಿ ಆ ಸ್ಕ್ರಿಪ್ಟಿಗೆ ದತ್ತ ಡೈರೆಕ್ಟ್ ಮಾಡಿ ನಮ್ಮ ಟ್ಯುಟೋರಿಯಲ್ ವಿದ್ಯಾರ್ಥಿಗಳನ್ನು ಮತ್ತು ದತ್ತನ ಸಿಸ್ಟರ್ಸ್ ಮನೆಯವ್ರನ್ನೇ ಸೇರಿಸ್ಕೊಂಡು ಆಕಾಶವಾಣಿನಲ್ಲಿ ಸುಮಾರು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀವಿ. ಮಲತಾಯಿ ಅಂತ ಇದು ವನಿತಾ ವಿಹಾರಕ್ಕೆ, ಮತ್ತು ಹಿರಿಯರ ಮಾತು ಕೇಳಿ ಕೆಟ್ಟೆವು ಅಂತ ಒಂದು ಡಿಬೇಟು, ಆಮೇಲೆ ಹಳೆಯ ಕಾಲದ ಆಟಗಳು, ಆಮೇಲೆ ಶಂಕರಾಚಾರ್ಯರ ಬಗ್ಗೆ, ಈ ಥರ ಅವರು ಕೊಟ್ಟ ವಿಷಯಗಳಿಗೆ ಎಲ್ಲ ಹೆಚ್ಚು ಕಡಿಮೆ ಆಕಾಶವಾಣಿನಲ್ಲಿ ಕಾರ್ಯಕ್ರಮಗಳನ್ನು ಕೊಡ್ತಾಯಿದ್ವಿ. ಅದು ಎಲ್ಲ ಮನೆಯವರು ಮತ್ತು ಅವನ ವಿದ್ಯಾರ್ಥಿ ವೃಂದನ ಸೇರಿಸ್ಕೊಂಡು ಮನೆಯಲ್ಲೇ ಎಲ್ಲ ದತ್ತ ನಮಗೆ ಡೈರೆಕ್ಟ್ ಮಾಡ್ತಾಯಿದ್ದ. ಹೋಗ್ಬಿಟ್ಟು ಅಲ್ಲಿ ಪ್ರೋಗ್ರಾಮ್ಸ್ ಕೊಡ್ತಾಯಿದ್ವಿ. ಆಕಾಶವಾಣಿನಲ್ಲಿ ಆ ಥರ ಸುಮಾರು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀವಿ. ಆವಾಗ ಜಿ ನೀಲಕಂಠರಾವ್ ಅಂತ ಮತ್ತು ನಿರ್ಮಲಾದೇವಿ ಸೀತಮ್ಮ ಅಂತ ಅಲ್ಲಿ ಪ್ರೋಗ್ರಾಮ್ ಇವರಿದ್ದರು ಚೀಫ್ಗಳು, ಅವರು ಮುಖ್ಯಸ್ಥರು. ಅವರು ನಮಗೆ ಎಗಟಿ ಟ್ರೂಪ್ ಅಂತ ಹೆಸರು ಕೊಟ್ಬಿಟ್ಟಿದ್ರು. ದತ್ತನ ಟ್ರೂಪ್ ಬಂತು ಅಂದರೆ ಕಾರ್ಯಕ್ರಮ ಕೊಡೋಕ್ಕೆ ಹೋದರೆ ಎಗಟಿ ಟ್ರೂಪ್ ಬಂತಪ್ಪ ಅಂತ ಇದ್ರು. ಅಷ್ಟು ನಾವು ಗುರುತಿಸ್ಕೊಂಡ್ಬಿಟ್ಟಿದ್ವಿ. ಆಮೇಲೆ ಟ್ಯುಟೋರಿಯಲ್ಲು ಇದ್ರ ಮಧ್ಯೆನೂ ಅವನಿಗೆ ಅದರಲ್ಲೆಲ್ಲ ಬಿಡುವು ಮಾಡಿಕೊಂಡು ಸಾಮಾನ್ಯ ತಿಂಗಳಿಗೊಂದು, ಆವಾಗ ಇನ್ನೊಂದು ಇದಕ್ಕೆ ನಮಗೆ ಪ್ರೇರಕರಾಗಿ ನಮಗೆ ಹಿಂದೆ ಮಾರ್ಗದರ್ಶನ ನೀಡ್ತಿದ್ದವರು ಮಾಧವಮೂರ್ತಿ ಅಂತ. ಆ ಮಾಧವಮೂರ್ತಿ ಅನ್ನೋರು ದತ್ತನ ಆ್ಯಕ್ಟಿವಿಟೀಸ್ ನೋಡಿ ಅವರು ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾಯಿದ್ರು. ಬೆನ್ನೆಲುಬಾಗಿ ನಿಂತಿದ್ದು ಇಂಥ ಕಾರ್ಯಕ್ರಮಗಳು ಕೊಡೋದಕ್ಕೆ ನಮಗೆ ಹೆಚ್ಚು ಇದನ್ನು ಕೊಡ್ತಾಯಿದ್ರು, ಸಪೋರ್ಟ್ ಮಾಡ್ತಾಯಿದ್ರು. ಹೀಗಾಗಿ ಅವರ ಒಂದು ಮಾರ್ಗದರ್ಶನದಲ್ಲಿ ಹಿರಿಯೋರು ಅವರು, ನಮ್ಮೆಲ್ಲರ ದತ್ತನೇ ತುಂಬ ವಯಸ್ಸಾದವರು. ಆದರೆ ಇದಕ್ಕೆಲ್ಲ ನಮಗೆ ತುಂಬ ನಮ್ಮಲ್ಲಿ ಒಂದು ಆಸಕ್ತಿ ಹುಟ್ಟಿಸೋದು ಅದು ಮಾಡ್ತಾಯಿದ್ರು. ಸರ್, ಆನಂತರದಲ್ಲಿ ನೀವು ರಾಜಕಾರಣ ಪ್ರವೇಶ ಮಾಡಿದ ಮೇಲೆ, ದೇವೇಗೌಡರ ಗರಡಿಗೆ ಬಂದ ಮೇಲೆ ನೀವು ಕೂಡ ಒಬ್ಬ ಪ್ರಭಾವಿಯಾಗಿ ಅವ್ರ ಜೊತೆಲಿ ಬೆಳೀತಾ ಬಂದ್ರಿ. ಈ ರಾಮಕೃಷ್ಣ ಹೆಗಡೆ ಹಾಗೂ ದೇವೇಗೌಡರ ನಡುವಿನ ಆ ವಿವಾದದ ಸಂದರ್ಭದಲ್ಲಿ ನಿಮ್ಮ ಪಾತ್ರ, ಜೊತೆಗೆ ಅದರ ಬಗ್ಗಿನ ಮಾಹಿತಿ ಏನಾದರೂ ಕೊಡಲಿಕ್ಕೆ? ದೇವೇಗೌಡರು ಹೆಗಡೆಗೂ ಕೂಡ ಒಂದು ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಬಂತು. ಒಂದು ನೀರಾವರಿ ಕಾರಣಕ್ಕೆ ಒಂದು ದೊಡ್ಡ ಹೋರಾಟ ಆಯಿತು. ದೇವೇಗೌಡರು ಕಾವೇರಿ ಕೃಷ್ಣ ನೀರಾವರಿ ಯೋಜನೆಗಳಿಗೆ ಇಷ್ಟು ಕೋಟಿ ಬೇಕು ಅಂತ ಕೇಳಿದರು. 200 ಕೋಟಿ ಕೃಷ್ಣಗೆ, 100 ಕೋಟಿ ಕಾವೇರಿಗೆ, 300 ಕೋಟಿ ಕೊಡಿ ಅಂತ ಕೇಳಿದರು. ಹೆಗಡೆ ಕೊಡ್ತೀನಿ ಅಂತ ಒಪ್ಕೊಂಡಿದ್ರು. ಆಮೇಲೆ ಬಜೆಟಲ್ಲಿ ಅನೌನ್ಸ್ ಮಾಡಲಿಲ್ಲ. ಗೌಡ್ರಿಗೆ ಸಿಟ್ಟು ಬಂತು, ರಾಜೀನಾಮೆ ಕೊಟ್ಟರು. ಅದೇ ಬೇರೆ ಬೇರೆ ರೂಪಾಂತರ ಪಡ್ಕೊಂಡು ಅದು ಭಿನ್ನಮತ ಸ್ಫೋಟ ಆಗಿ ಕೊನೆಗೆ ದೇವೇಗೌಡರು ಬೇರೆ ಬೇರೆ ಆಗುವ ಮಟ್ಟಕ್ಕೆ ಬೆಳೆದೋಯ್ತು.
ಆ ದಿನಗಳಲ್ಲಿ ರಾಮಕೃಷ್ಣ ಹೆಗಡೆಗೆ ಎಲ್ಲರೂ ಸಹಜವಾಗಿ ಏನು ಭಾವಿಸಿದರು, ದತ್ತ ಒಬ್ಬ ಬ್ರಾಹ್ಮಣ ರಾಮಕೃಷ್ಣ ಹೆಗಡೆ ಜೊತೆಗೆ ಹೋಗ್ತಾನೆ ಅಂತ ಅಂದ್ಕೊಂಡಿದ್ರು. ಆದರೆ ನಾನು ರಾಮಕೃಷ್ಣ ಹೆಗಡೆಯವ್ರ ಬಗ್ಗೆ ನನಗೆ ಇವತ್ತಿಗೂ ಪ್ರೀತಿ ಗೌರವ ಎಲ್ಲ ಇದೆ. ಆದರೆ ನಾನು ನನ್ನ ಗ್ರಾಮೀಣವಾದಂಥ ಪರಿಸರದಿಂದ ಬಂದ ನನಗೆ ಹೆಗಡೆ ಎಲ್ಲೋ ಒಂದು ಕಡೆಯಲ್ಲಿ ಅವರು ನಗರ ಸಂಸ್ಕೃತಿಯ ವಕ್ತಾರರಾದರೆ ದೇವೇಗೌಡರು ಗ್ರಾಮೀಣ ಸಂಸ್ಕೃತಿಯ ವಕ್ತಾರ. ನಾನು ಹೇಳಿ ಕೇಳಿ ಹಳ್ಳಿ ಹುಡುಗ, ಸಹಜವಾಗಿ ನಾನು ದೇವೇಗೌಡರ ಜೊತೆ ಗುರುತಿಸ್ಕೊಂಡೆ. ಆ ದಿನಗಳಲ್ಲಿ ಏನಾಯಿತು, ಹೆಗಡೆ ಮೇಲೆ ಅನೇಕ ಭೂ ಹಗರಣಗಳದ್ದೆಲ್ಲ ಬಂತು. ಅವೆಲ್ಲ ಈಗಿನ ಕಂಪೇರ್ ಮಾಡಿದರೆ ಗೌಣ, ಆದರೆ ಅವತ್ತಿನ ದಿನಗಳಲ್ಲಿ ಅದೇ ದೊಡ್ಡ ಹಗರಣಗಳು. ಆವಾಗ ಲಂಕೇಶು ಅವರೆಲ್ಲ ಹೆಗಡೆ ವಿರುದ್ಧ ಹೋರಾಟ ಮಾಡಬೇಕು ಅಂತ ಬಂದರು. ದೇವೇಗೌಡರು ಹೆಗಡೆ ವಿರುದ್ಧ ನಿಂತಿದ್ದರು. ಆಗ ಈಗ ಹೇಗೆ ನಾನು ಸ್ವಲ್ಪ ಇಂಥ ವಿಷಯಗಳಲ್ಲಿ ಅಗ್ರೆಸಿವ್ ಆಗಿ ಹೋಗ್ತೀನೋ ಆವಾಗಲೂ ಅಷ್ಟೇ ಥರ ಆಕ್ರಮಣಕಾರಿಯಾಗಿ ಹೋಗ್ತಾಯಿದ್ದೆ. ಹೆಗಡೆ ವಿರುದ್ಧ ದೊಡ್ಡ ಹೋರಾಟ ಮಾಡೋದು, ಪ್ರತಿಭಟನೆ ಮಾಡೋದು, ಇವನ್ನೆಲ್ಲ ಮಾಡಿದೆ. ಅದು ಒಂದು ಭಾಗ. ಆದರೆ ದೊಡ್ಡತನ ಅಂದರೆ ಹೆಗಡೆದು ದೊಡ್ಡತನ. ಆಮೇಲೆ ಇದೆಲ್ಲ ಆಯಿತು, ಒಡ್ಕೊಂಡಿತು, ದೇವೇಗೌಡರು ಹೆಗಡೆ ಬೇರೆ ಆದರು. ಆಮೇಲೆ 94ರಲ್ಲಿ ಮತ್ತೆ ದೇವೇಗೌಡರು ಹೆಗಡೆ ಒಂದಾದರು. ಆ ಒಂದಾದ ಸಂದರ್ಭದಲ್ಲೂ ಕೂಡ ನಾನು ಹೆಗಡೆ ನನ್ನನ್ನು ಅಷ್ಟೇ ಪ್ರೀತಿಯಿಂದ ಕಂಡ್ರು. ಇವು ನನ್ನ ವಿರುದ್ಧ ಹೋರಾಟ ಮಾಡಿದ್ದ, ನನ್ನ ಮೇಲೆಲ್ಲ ಪತ್ರಿಕಾ ಹೇಳಿಕೆ ಕೊಟ್ಟಿದ್ದ, ಆ ಥರ ಏನೂ ಮನಸ್ಸಲ್ಲಿ ಇಟ್ಕೊಳ್ಳಿಲ್ಲ. ಅದು ಅವ್ರ ದೊಡ್ಡತನ. ನಾನು ಅವ್ರ ಮುಂದೆ ಸಣ್ಣವನಾಗ್ಬಿಟ್ಟೆ. ಸರ್, ಆಮೇಲೆ ಈ ರಾಜಕಾರಣದಲ್ಲಿ ಬಂದಾಗ ನಿಮಗೆ ಭಾಳಷ್ಟು ಕೆಲವೊಂದು ಸಂದರ್ಭಗಳಲ್ಲಿ ಸಂಕಷ್ಟಗಳನ್ನು ಕೂಡ ಎದುರಿಸಬೇಕಾಯಿತು ಅಂತ. ಖಂಡಿತವಾಗ್ಲೂ ಕೂಡ. ಯಾಕೆಂದರೆ ಅದು ಮುಚ್ಚು ಮರೆಯೋದಿಲ್ಲ. ನಾನು ಟ್ಯುಟೋರಿಯಲ್ಸ್ ಮಾಡ್ತಾಯಿದ್ದೆ. ಆವಾಗ ಕೆಲವು ಹುಡುಗರುಗಳೆಲ್ಲರಿಗೂ ಕೂಡ ನಾನು ಭಾಳ ಬಡವರುಗಳಿಗೆಲ್ಲ ಭಾಳ ಅಗ್ರ ದರದಲ್ಲಿ ನನ್ನ ಮಾತು ಕೇಳುವಂಥ ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜುಗಳಲ್ಲೆಲ್ಲ ಅವರಿಗೆ ಪ್ರವೇಶ ಕೊಡಿಸ್ತಾಯಿದ್ದೆ. ಅದನ್ನು ದುರುಪಯೋಗ ಮಾಡ್ಕೊಂಡು ಕೆಲವರು ಏನು ಮಾಡಿಬಿಟ್ರು, ನಮಗೆಲ್ಲ ಸೀಟ್ ಬೇಕು ಅಂತ ಹೇಳಿದರು. ನಾನು ಅವ್ರಿಗೆಲ್ಲ ಸೀಟ್ ಕೊಡಿಸ್ದೆ. ದುರಾದೃಷ್ಟಕ್ಕೆ ಅವಾಗ ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟ್ ಬಂದ್ಬಿಡ್ತು. ಆಡಳಿತ ಮಂಡಳಿ ಸೀಟ್ಗಳನ್ನೆಲ್ಲ ಕಿತ್ತಾಕ್ಬಿಡ್ತು. ಆಗ ಆಡಳಿತ ಮಂಡಳಿಯವರು ನನಗೆ ಸೀಟ್ ಕೊಡ್ತೀವಿ ಇಂದ ಆಡಳಿತ ಮಂಡಳಿ ನಾವು ಸೀಟ್ ಕೊಡೋಕ್ಕಾಗಲ್ಲ ಅಂದ್ಬಿಡ್ತು. ಈ ಹುಡುಗರುಗಳ ಹತ್ರ ಯಾರು ಕಮಿಟ್ ಮಾಡಿಕೊಂಡು ನಾವು ಸೀಟ್ಗಳು ದುಡ್ಡು ತುಂಬಿಸಿದ್ವಿ, ಆ ದುಡ್ಡನ್ನು ವಾಪಸ್ ಕೊಡ್ತೀವಿ ಅಂತ ಆಡಳಿತ ಮಂಡಳಿ ಹೇಳಿತು. ಆದರೆ ಇವರು ಮಧ್ಯದಲ್ಲಿದ್ದವರು ನನಗೆ ಗೊತ್ತಿಲ್ಲದ ಹಾಗೆ ಅವ್ಯವಹಾರ ಮಾಡಿ ಆ ಹುಡುಗರುಗಳ ಹತ್ರ ಹೆಚ್ಚಿಗೆ ಹಣ ತೊಗೊಂಡಿದ್ರು. ನನಗೆ ಗಮನಕ್ಕೆ ಬಂದಿತ್ತಿಲ್ಲ. ಆದರೆ ಯಾವಾಗ ಆಡಳಿತ ಮಂಡಳಿ ಸೀಟಿಗೆ ಹೆಚ್ಚಿಗೆ ಕೇಳಿದರು ಮತ್ತು ವಾಪಸ್ ಮಾಡ್ತೀವಿ ಅಂತ ಹೇಳಿದರು, ಆಗ ಹುಡುಗರುಗಳೆಲ್ಲ ನನ್ನನ್ನು ಆರೋಪಿ ಮತ್ತು ಅಪರಾಧಿ ಏನೋ ಥರ ಕಂಡುಬಿಟ್ರು. ಆ ದಿನಗಳಲ್ಲಿ ನನಗೆ ತುಂಬ ಸಂಕಷ್ಟಕ್ಕೆ ಎದುರಾದೆ. ಆದರೆ ಆ ದಿನಗಳಲ್ಲಿ ನಾನು ಒಬ್ಬರ ಹತ್ರ ಪ್ರಭಾವ ಕೇಳೋಕ್ಕೆ ಹೋಗಲಿಲ್ಲ. ದೇವೇಗೌಡರು ಮನೆ ಹತ್ರಕ್ಕೆ ಹೋಗಿ ಸಹಾಯ ಕೇಳೋಕ್ಕೆ ಹೋಗಲಿಲ್ಲ. ಯಾವ ರಾಜಕಾರಣಿಗಳ ಹತ್ರನೂ ಹೋಗಲಿಲ್ಲ. ನನಗೆ ಗೊತ್ತಿತ್ತು ನಾನು ಪರಿಶುದ್ಧನಾಗಿದ್ದೀನಿ, ಪ್ರಾಮಾಣಿಕನಾಗಿದ್ದೀನಿ, ಇದರೊಳಗಡೆ ನಾನು ಸರಿಯಾಗೇ ನಡ್ಕೊಂಡಿದ್ದೀನಿ. ಆದರೆ ಈ ಗಳಿಗೆಗೆ ಕಷ್ಟ ಬಂದಿದೆ, ಕೋರ್ಟು ಕಚೇರಿ ಕೇಸು ಅನ್ನೋ ಥರ ಆಗಿದೆ. ಆದರೆ ಇವೆಲ್ಲವೂ ಕೂಡ ಇದರೊಳಗಡೆಯಲ್ಲಿ ನನಗೆ ನ್ಯಾಯ ಸಿಗುತ್ತೆ ಅಂತ. ಗಾಡ್ ಸೀಸ್ ದಿ ಟ್ರೂತ್ ಬಟ್ ವೇಟ್ಸ್ ಅಂತ ಹೇಳ್ಬೋದು, ಕ್ಲೀಶೆ ಅನ್ಬೋದು. ನನ್ನ ಜೀವನದಲ್ಲಿ ಮಾತ್ರ ಅದು ವಾಸ್ತವ. ಹಾಗೇ ಆಯಿತು. ಕೊನೆಗೆ ಆ ಸಂಕಷ್ಟಗಳಲ್ಲಿ ನಾನು ತುಂಬ ಕಷ್ಟಪಟ್ಟಿದ್ದೀನಿ. ಸುಮಾರು 95ನೇ ಇಸ್ವಿಯಿಂದ 99ರವರೆಗೆ 4 ವರ್ಷ ಒಂದು ಅಜ್ಞಾತವಾಸ ವನವಾಸ ಅನ್ನುವಷ್ಟು ಸಂಕಷ್ಟ ಅನುಭವಿಸಿದ್ದೀನಿ. ಅದು ದೇವೇಗೌಡರಿಗೂ ಕೂಡ ದತ್ತ ಎಷ್ಟು ಕಷ್ಟಪಟ್ಟಿದ್ದ ಅಂತ ಗೊತ್ತಿದ್ರು ದೇವೇಗೌಡರು ಹತ್ರಕ್ಕೆ ನಾನು ಹೋದೆ. ಯಾಕೆ ನನ್ನಿಂದ ಗೌಡ್ರಿಗೆ ಮುಜರಾಗಬಾರ್ದು, ಅವ್ರ ರಾಜಕೀಯ ಭವಿಷ್ಯಕ್ಕೆ ನನ್ನಿಂದ ದತ್ತನಂತೂ ಅವನಿಗೇನೋ ಸಪೋರ್ಟ್. ಯಾಕೆಂದರೆ ಆವತ್ತಿನ ದೃಷ್ಟಿ ಒಳಗಡೆ ದತ್ತ ಅಪರಾಧಿ ಸ್ಥಾನದಲ್ಲಿ ನಿಂತಿದ್ದೀನಿ, ದತ್ತ ಆರೋಪಿ ಸ್ಥಾನದಲ್ಲಿ ನಿಂತಿದ್ದೀನಿ, ದತ್ತನ ಮೇಲೆ ಕೇಸ್ಗಳಿದೆ. ಆವಾಗ ನನ್ನಂಥವ್ರೊಬ್ಬ ಬಂದರೆ ಅವ್ರಿಗೆ ಕಳಂಕ ಕಟ್ಟಬಾರ್ದು ಅನ್ನೋಂಥ ಸೂಕ್ಷ್ಮತೆ ನನಗೆ ಇತ್ತು. ನಾನೇನು ಮಾಡಿದೆ, ನನಗೆ ಬಂದಿರೋ ಕಷ್ಟ ನಾನೇ ನನ್ನ ಪರಿಶುದ್ಧತೆಯಿಂದ ನಾನು ಬಚಾವಾಗ್ತೀನಿ, ಅಲ್ಲಿವರೆಗೆ ಹೋಗಬಾರ್ದು ಅಂತಿದ್ದೆ. ಆಮೇಲೆ ಹಾಗೆ ಆಯಿತು. ಕೊನೆಗೆ ಸಂಕಷ್ಟಗಳಿಂದ ಪಾರಾದೆ. ಹಿರಿಯರ ಆಶೀರ್ವಾದ ಇತ್ತು, ನನ್ನ ನಿಯತ್ತಿತ್ತು, ಬಚಾವಾದೆ. ಆಮೇಲೆ ದೇವೇಗೌಡರು ಇದ್ದವರು ಅಷ್ಟೊತ್ತಿಗೆ ಪ್ರಧಾನಮಂತ್ರಿಯಾಗಿ ಕೆಳಗಡೆ ಇಳಿದಿದ್ದರು. ಅವರೇ ಒಂದಿನ ಫೋನ್ ಮಾಡಿ ನನ್ನ ಕರೆಸ್ಕೊಂಡ್ರು. ಇಲ್ಲ, ನೀನು ನಿಜವಾಗ್ಲೂ ಕೂಡ ತಪ್ಪು ಇದಾಯಿತು, ನೀನು ಒಳ್ಳೆಯ ಆಸ್ತಿ ನಮಗೆ, ನಮ್ಮ ಪಕ್ಷಕ್ಕೆ ಅಂದರು. ಮತ್ತು ಚಟುವಟಿಕೆ ಪ್ರಾರಂಭ. ಸರ್, ಈಗೆಲ್ಲ ಸಂದರ್ಭಗಳಲ್ಲೂ ಕೂಡ ನೀವು ದೇವೇಗೌಡರ ಪರವಾಗಿ ನಿಲ್ತೀರಾ. ದೇವೇಗೌಡರು ಕೂಡ ಎಷ್ಟೋ ಸಂದರ್ಭಗಳಲ್ಲಿ ದತ್ತ ಅವರ ಪರವಾಗಿ ನಿಂತಿರ್ತಕ್ಕಂಥ ನಿದರ್ಶನಗಳಿದ್ದಾವೆ. ಆದರೆ ದೇವೇಗೌಡರು ಅಧಿಕಾರದಲ್ಲಿದ್ದಾಗ ದತ್ತ ದೂರ ಇರತಕ್ಕಂಥ ಸ್ಥಿತಿ. ಆಗ ನೀವು ಯಾಕೆ ಅವ್ರ ಹತ್ರ ಅದ್ರ ಬಗ್ಗೆ ಚರ್ಚೆ ಮಾಡದೇ ಇರೋ ರೀತಿ? ಹಾಗೆಲ್ಲ ನಾನು ಏನಿಲ್ಲ. ಯಾವಾಗಲೂ ಕೂಡ ನೋಡಿ, ನಾನು ಮೊದಲೇ ಹೇಳಿದೆ, ನಾವು ಬೆಳೆದು ಬಂದ ರಾಜಕಾರಣದ ಪರಿಸರನೇ ಬೇರೆ.
ಈಗಿನವ್ರದ್ದೇ ಬೇರೆ. ಇವಾಗೇನು ನಾನು ದುಡಿದಿದ್ದೀನಿ ನನ್ನ MLA ಮಾಡಿ, ನಾನು ದುಡಿದಿದ್ದೀನಿ ನಾನು MLC ಮಾಡಿ, MLA ಆದ ತಕ್ಷಣ ಮಂತ್ರಿ ಮಾಡಿ, ಈ ಥರದ್ದೆಲ್ಲ ಈ ಹೊಸ ಗೀಳುಗಳು. ನಾವು ಆ ಸಂಸ್ಕೃತಿಯಿಂದ ಬಂದವರಲ್ಲ. ನಾವೆಲ್ಲ ಒಂದು ಯಾವುದೋ ಸೈದ್ಧಾಂತಿಕವಾಗಿ ತಾತ್ವಿಕವಾಗಿ ಬಂದಂಥವ್ರು. ಹಾಗಾಗಿ ಒಂದು ಪಕ್ಷದ ಕಾರ್ಯಕರ್ತ ಅಂದರೆ ಅವನಿಗೆ ಆ ಸ್ಥಾನಮಾನ ಕೊಡುತ್ತೆ, ಪಕ್ಷ ಗುರ್ತಿಸುತ್ತೆ. ಗುರ್ತಿಸೋವರೆಗೆ ತಾಳ್ಮೆಯಿಂದಿರಬೇಕು. ಮೈ ಮೇಲೆ ಬಿದ್ದು ಕೇಳುವಂಥದ್ದು, ಅಡ್ಡದಾರಿ ಹಿಡಿಯೋದು ಮಾಡಬಾರ್ದು ಅನ್ನೋದು ನನ್ನ ಭಾವನೆ. ಹಾಗಾಗಿ ನಾನು ಅಧಿಕಾರ ಬಂದಾಗಲೆಲ್ಲ ಸ್ವಲ್ಪ ಡಿಸ್ಟೆನ್ಸ್ ಕೀಪ್ ಅಪ್ ಮಾಡ್ಕೊಂಬರ್ತೀನಿ ಯಾವುದೇ ಅಧಿಕಾರದಲ್ಲಿದ್ದಾಗ. ಆದರೆ 2006ರಲ್ಲಿ ಕುಮಾರಸ್ವಾಮಿಯವರು BJP ಜೊತೆ ಸೇರಿ ಸಮ್ಮಿಶ್ರ ಸರ್ಕಾರ ಮಾಡಿದಾಗಲೂ ದೇವೇಗೌಡರು ಅದು ಮಾಡ್ತಾ ಇರೋದು ತಪ್ಪು, ಕುಮಾರಸ್ವಾಮಿ BJP ಜೊತೆ ಹೋಗಬಾರ್ದು ಅನ್ನೋ ದೇವೇಗೌಡರು ನಿಲುವು, ನಂದು ಅದೇ ನಿಲುವು. ನಾನು ದೇವೇಗೌಡರು ಒಂದು ನಿಲುವಲ್ಲಿ ನಿಂತ್ಕೊಂಡ್ವಿ. ಆದರೆ ಕುಮಾರಸ್ವಾಮಿ ನಮಗೆ ವಿರುದ್ಧವಾದ ನಿಲುವಲ್ಲಿ ಸರ್ಕಾರ ಮಾಡಿದರು. ಆಮೇಲಿನ ಘಟನಾವಳಿಗಳು ಬೇರೆ. ಆ ಟೈಮಲ್ಲಿ ದೇವೇಗೌಡರು ಯಾರೂ ಮಾತಾಡೋರಿಲ್ಲ ಅಂತ ನನ್ನನ್ನು ವಿಧಾನ ಪರಿಷತ್ತಲ್ಲಿ ನೀನು ಕಷ್ಟಪಟ್ಟಿದೀಯಾ ಅಂಥೇಳಿ ಅವಾಗ ಗುರುತಿಸಿದ್ರು ನಾನು ಆವಾಗಲೂ ಹೇಳಿದೆ, ಇದು ಒಬ್ಬ ಕಾರ್ಯಕರ್ತನ ಗುರುತಿಸಿದ್ದಾರೆ, ಇದು ನಮ್ಮ ಎಲ್ಲ ಕಾರ್ಯಕರ್ತರ ಸಂಕೇತ. ನಾನು ಆಗ್ತಾಯಿದ್ದೀನಿ, ನಾನೊಬ್ಬ ದೊಡ್ಡ ಲೀಡ್ರು, ನನಗೇನು ಭಾಳ ಪ್ರಭಾವಿ ವ್ಯಕ್ತಿ ಅಥವಾ ನನಗೇನು ವಿಶೇಷವಾದ ಅರ್ಹತೆ ಇದೆ ಅಂತ ನಾನು ಮಾಡಿಲ್ಲ. ಕಾರ್ಯಕರ್ತ ಭಾಳ ವರ್ಷಗಳಿಂದ ಪಕ್ಷಕ್ಕೆ ದುಡಿದಿಯಾನೆ ಅಂತ ನಾನು ಗುರುತಿಸಿದ್ದಾರೆ ಅಂತ ನಾನು ಅದನ್ನು ಸ್ವೀಕಾರ ಮಾಡಿದೆ. ಹಾಗೆ ನನ್ನ ಸ್ವಭಾವ ಹಾಗೆ. ಮದುವೆಗೆ ಗೊತ್ತಾದ ಮೇಲೆ 3 ವರ್ಷ ಹಾಗೆ ಇದ್ವಿ. ಆಮೇಲೆ ಅವ್ರ ತಂದೆ ಹೋದ್ಮೇಲೆ ಇನ್ನೂ 1 ವರ್ಷ ಮುಂದೆ ಹೋಯಿತು. ಆಮೇಲೆ ಮದುವೆ ಆಯ್ತು ನಮ್ಮದು. ರಿಂಗ್ ಬದಲಾಯಿಸ್ಕೊಂಡಿದ್ವಿ ಅಷ್ಟೇ, ಮನೆ ಅವ್ರ ಸಮ್ಮುಖದಲ್ಲಿ ಮಾತ್ರ. ಸಿಸ್ಟ್ರು ಒಬ್ಬರಿದ್ದರು, ಅವ್ರಿಗೆ ಮದುವೆ ಆಗಲಿ ಅಂತ ಕಾದ್ವಿ. ಆಮೇಲೆ ಅವ್ರ ತಂದೆ ಎಕ್ಸ್ಪೈರ್ ಆದರು. ಹಾಗಾಗಿ 3 ವರ್ಷ ಆಯಿತು. ಈ ಮದುವೆ ಆದಮೇಲೆ ಸ್ವಲ್ಪ ಜಾಸ್ತಿ ರಾಜಕೀಯಕ್ಕೆ ಜಾಸ್ತಿ ಒಲವು ತೋಡಿದ್ರು. ದತ್ತಾರವರಿಗೆ ಎಷ್ಟೇ ದೊಡ್ಡವರ ಸಂಪರ್ಕವಿದ್ದರೂ ನಿರ್ಮಲಾ ಅವರು ಯಾರಿಂದಲೂ ಏನನ್ನೂ ನಿರೀಕ್ಷಿಸಲಿಲ್ಲ. ಮದುವೆಯಾದ ದಿನಗಳಲ್ಲಿ ತಾವೇ ಟೈಲರಿಂಗ್ ಹಾಗೂ ಗುಡಿ ಕೈಗಾರಿಕೆಯ ವಸ್ತುಗಳನ್ನ ರೆಡಿ ಮಾಡಿ ಸ್ವತಃ ತಾವೇ ಮಾರಾಟ ಮಾಡಿ ಸಂಪಾದನೆ ಮಾಡುತ್ತಿದ್ದರು. ತನ್ನ ಪತಿ ದಿನದ ಹೆಚ್ಚು ಅವಧಿ ಜನರೊಂದಿಗೆ ಇರುವಾಗ ತಾವೇ ಮನೆಯ ಹೊರೆಯನ್ನು ಹೊತ್ತರು. ಇವರ ಮಗು ಶ್ರೀದೇವಿ ಹುಟ್ಟಿದ ದಿನ ದತ್ತಾರವರು ಚಳುವಳಿಯಲ್ಲಿ ನಿರತರಾಗಿದ್ದರು. ಇವರ ಏಕೈಕ ಪುತ್ರಿ ಶ್ರೀದೇವಿ ಇಂದು ತಾಂತ್ರಿಕ ವಿದ್ಯಾಭ್ಯಾಸ ಮಾಡಿ ಒಂದು ಕಂಪನಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ನಮ್ಮ ತಾತ ಅವ್ರಿಗೆ ಅವನ ಕಂಡ್ರೆ ಭಾಳ ಪ್ರೀತಿ. ದಿನ ಕೂರಿಸ್ಕೊಂಡು ಎಲ್ಲ ಹೇಳಬೇಕು ಕೇಳಬೇಕು, ಅವ್ರಿಗೆ ಭಾರಿ. ನಮ್ಮ ತಾತ ಅವ್ರಿಗೆ ಅವನು ಸ್ಕೂಲ್ಗೆ ಟೈಮು ಕರೆಕ್ಟ್ ಟೈಮ್ಗೆ ಹೋಗಿಬಿಡ್ಬೇಕು. ಆ ಬ್ಯಾಗು ಹೆಗ್ಲಿಗೆ ಹಾಕ್ಕೊಂಡ್ರೆ ಓಡೋದು ಸ್ಕೂಲ್ಗೆ. ಆ ಸ್ಕೂಲಿಂದ ಬಂದರೆ ಅವ್ನಿಗೆ ಹೊತ್ತು ಹಸಿವು ತಡಕ್ಕಾಗ್ತಿತ್ತಿಲ್ಲ. ಸ್ಕೂಲಿಂದ ಅಷ್ಟು ದೂರದಲ್ಲಿ ಬರ್ತಾ ಇದ್ದಾಗಲೇ ಅಡುಗೆ ಎಲ್ಲ ಕೆಳಗಿಟ್ಟಿದ್ದೀರೋ ಇನ್ನೂ ಒಲೆ ಮೇಲೆ ಇದೆಯೋ ಅಂತ ಕೇಳ್ತಿದ್ದ. ತಗ್ಗಿ ಇಟ್ಟಿರ್ಬೇಕು ಅವನಿಗೆ, ಅಷ್ಟು ಹಸು ತಡಕ್ಕಾಗ್ತಿತ್ತಿಲ್ಲ. ದತ್ತಾರವರಿಗೆ ಸಹೋದರಿಯರೆಂದರೆ ಅಷ್ಟೇ ಪ್ರೀತಿ. ತನ್ನ ಬೆಳವಣಿಗೆಗೆ ಕಾರಣರಾದ ಅವರನ್ನು ದತ್ತಾರವರು ಇಂದಿಗೂ ನೆನಪಿಸಿಕೊಳ್ಳುತ್ತಾರೆ. ಸಹೋದರ ಶಿವಸ್ವಾಮಿಯವರ ಬೆಂಬಲವನ್ನು ದತ್ತ ನೆನಪಿಸಿಕೊಳ್ಳುತ್ತಾರೆ. ಇವರ ಪತ್ನಿ ನಿರ್ಮಲಾ ಬೆಂಗಳೂರಿನಲ್ಲಿ ಇದ್ದರೂ ಯಾವಾಗಲೂ ಕಡೂರಿನ ತಮ್ಮ ಮನೆಗೆ ಹೋಗುತ್ತಿರುತ್ತಾರೆ. ಅಲ್ಲಿನ ತಮ್ಮ ಚಿಕ್ಕ ತೋಟದಲ್ಲಿ ಸ್ವಲ್ಪ ಕಾಲ ಕಳೆದು ಸಂತೋಷ ಪಡುವ ಇವರಿಗೂ ಕಡೂರಿನ ಜನರೆಂದರೆ ಬಹಳ ಪ್ರೀತಿ. ದೇವೇಗೌಡರ ಮಾರ್ಗದರ್ಶನದಿಂದ ಇಂದಿನ ರಾಜಕಾರಣದಲ್ಲಿ ದತ್ತಾರವರು ಪ್ರಮುಖ ವ್ಯಕ್ತಿಯಾಗಿದ್ದಾರೆ. ದತ್ತಾರವರು ದಿನನಿತ್ಯ ಪಕ್ಷದ ಪ್ರಧಾನ ಕಚೇರಿಗೆ ಭೇಟಿ ನೀಡಿ ರಾಜ್ಯದ ಎಲ್ಲ ಜನರ ಕಷ್ಟ ಸುಖ ವಿಚಾರಿಸುತ್ತಾರೆ. ಕಲೆ, ಸಾಂಸ್ಕೃತಿಕ, ಸಾಹಿತ್ಯ ಕ್ಷೇತ್ರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಕಡೂರಿನ ಜನರಿಗೆ ನ್ಯಾಯ ನೀಡುವ ಪ್ರಯತ್ನದಲ್ಲಿದ್ದಾರೆ. ಯಾವುದನ್ನಾದರೂ ಅಧ್ಯಯನ ನಡೆಸಿಯೇ ಮಾತನಾಡುವ ಇವರು ಜನಸಾಮಾನ್ಯರಿಗೆ ಕೈಗೆಟುಕುವ ವ್ಯಕ್ತಿಯಾಗಿದ್ದಾರೆ. ದತ್ತನ ಮಿಸಸ್ಗೂ ಅಷ್ಟೇ, ಅವರೂ ಸಾಹಿತ್ಯ ಮತ್ತು ದತ್ತನ ಚಟುವಟಿಕೆಗಳಿಗೆ ತುಂಬಾ ಇಷ್ಟಪಡ್ತಾಳೆ. ಅದೊಂದು ಕಾರಣಕ್ಕೆ ಅವಳು ಇಷ್ಟಪಟ್ಟು ಮದುವೆ ಆಗಿರೋದು. ಆ ದತ್ತನ ವ್ಯಕ್ತಿತ್ವ, ಸರಳತೆ, ಆಮೇಲೆ ಜೊತೆಗೆ ಈ ಥರ ಇದರ ಬೇರೆ ರೀತಿ ಇರೋದ್ರಿಂದಲೇ ಅವಳಿಗೆ ಇಷ್ಟ ಆಗಿದೆ. ಅದೇ ನಮ್ಮ ಮನೆಯವ್ರದ್ದಕ್ಕೆ ಅವಳು ಹಾಗೆ ನಮಗೆ ತುಂಬ ಇದು ಮಾಡ್ಕೊಂಡಿದ್ದಾಳೆ, ಖುಷಿ ಕೊಡೋ ಹಾಗೆ.
ಮನೆಗಿಂತಲೂ ಹೆಚ್ಚು ಸಾರ್ವಜನಿಕ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಇವರು ನಿಜವಾದ ಲೀಡರ್ ಅಲ್ಲವೇ? ದತ್ತ ಅವರು ಈ ಏನು ಕುಮಾರಸ್ವಾಮಿ ಸರ್ಕಾರ ಆಗಲಿ ಅದಕ್ಕಿಂತ ಪೂರ್ವದಲ್ಲಾಗಲಿ ಒಂದಿಷ್ಟು ಪ್ರಭಾವಿಯಾಗಿಯೇ ಇದ್ದರು. ಆದರೆ ಯಾವ ಅಧಿಕಾರಗಳು ನಿಮಗೆ ದೊರೆತಿರಲಿಲ್ಲ. ಅಂದರೆ ಈಗ ಒಂದು ಸರಿ ಗೆದ್ದವರೇ ಮಂತ್ರಿಗಳಾಗ್ತಿದ್ದಾರೆ, ತಕ್ಷಣ ಪರಿಚಯ ಆದವರೇ MLCಗಳೆಲ್ಲ ಆಗ್ತಿದ್ದಾರೆ. ಸುಮಾರು 50-54 ವರ್ಷದವರೆಗೂ ನಿಮಗೆ ಯಾವ ಅಧಿಕಾರನೂ ಸಿಕ್ಕಿರಲಿಲ್ಲ. ಅದ್ರ ಬಗ್ಗೆ ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ? ಅದಕ್ಕೆ ನನಗೇನು ಬೇಜಾರಿಲ್ಲ, ಪಶ್ಚಾತ್ತಾಪನೂ ಇಲ್ಲ. ಏಕೆಂದರೆ ನಾನು ಅವು ನೋಡೋರ ದೃಷ್ಟಿ ಮೇಲಿರುತ್ತೆ, ಬೆಳೆದು ಬಂದ ಪರಿಸರದ ಮೇಲಿರುತ್ತೆ. ಈಗಿನ ಹುಡುಗರುಗಳೆಲ್ಲ ಭಾಳ ಆತುರದಲ್ಲಿದ್ದಾರೆ. ಆದ್ದರಿಂದ ಈಗಿನ ಪೀಳಿಗೆಯವ್ರಿಗೆಲ್ಲ ಆ ಥರ ಜಾಸ್ತಿ ಇರೋದ್ರಿಂದ ಬೇಬೆ ಬಡ ಮೆಟ್ಲು ಹತ್ಕೊಂಡು ಹೋಗ್ಬೇಕು. ನಮಗೆ ಆ ಥರ ಇಲ್ಲ. ನಮಗೆ ಒಂದು ಹೋರಾಟದ ಬದುಕಿನಿಂದ ಏನಾದ್ರು ಸಿಕ್ಕಾಗ ಸಿಗೋ ತೃಪ್ತಿ ದಿಢೀರ್ ಅಂತೇಳಿ ಸಿಕ್ಬಿಟ್ರೆ ಅದು ಖುಷಿ ಇರಲ್ಲ. ಹಾಗಾಗಿ ನಾನು ದೇವೇಗೌಡರನ್ನ ಆ ವಿಷಯದಲ್ಲಿ ಮೆಚ್ಕೊಳ್ಳುತ್ತೀನಿ. ನಾನು ಕುಮಾರಸ್ವಾಮಿ ಅವ್ರಿಗಿಂತ ದೇವೇಗೌಡರನ್ನ ಹೆಚ್ಚಿಗೆ ಮೆಚ್ಕೋತೀನಿ. ಇದರೊಳಗಡೆ ಏನು ನಾನು ಓಪನ್ ಸೀಕ್ರೆಟ್, ನನಗೇನು ಬೇಸರ ಇಲ್ಲ. ಯಾಕೆಂದರೆ ನಾನು ಇರೋ ಸತ್ಯ ಹೇಳ್ತೀನಿ. ದೇವೇಗೌಡರು 50ನೇ ವಯಸ್ಸಿಗೆ ಮಂತ್ರಿ ಆದರು. 50ನೇ ವಯಸ್ಸಿಗೆ ದೇವೇಗೌಡರಿಗೆ 50 ವರ್ಷ ಆದಾಗ ಮಂತ್ರಿ ಆದರು. ಅದಕ್ಕೆ ಮುಂಚೆ ಅವರು ತಾಲೂಕು ಬೋರ್ಡ್ ಮೆಂಬರಾಗಿ, ಸಣ್ಣ ಪ್ರಾಥಮಿಕ ಸಹಕಾರ ಬ್ಯಾಂಕಿನ ಡೈರೆಕ್ಟ್ರಾಗಿ, ತಾಲೂಕು ಬೋರ್ಡ್ ಮೆಂಬರಾಗಿ, MLA ಆಗಿ, ವಿರೋಧ ಪಕ್ಷದ ನಾಯಕನಾಗಿ 83ರಲ್ಲಿ ಅವ್ರಿಗೆ 50 ವರ್ಷ ಆದಾಗ ಮಂತ್ರಿ ಆದರು. ಆ ಮಂತ್ರಿಯಾಗಿ ಮುಖ್ಯಮಂತ್ರಿ ಆಗೋಕ್ಕೆ ಅವ್ರು ಎಷ್ಟು ಹೋರಾಟಗಳು ಮಾಡಿದರು, ಎಷ್ಟು ಪಾದಯಾತ್ರೆಗಳು ಮಾಡಿದರು, ಎಷ್ಟು ಜನಗಳ ಮಧ್ಯೆ ಹೋದರು, ಎಷ್ಟು ಕಷ್ಟಪಟ್ಟರು ಅನ್ನೋದು ನಾವೆಲ್ಲ ನೋಡಿದ್ದೀವಿ. ಹಾಗಾಗಿ ದೇವೇಗೌಡರು ಮುಖ್ಯಮಂತ್ರಿ ಆದರು ಅಂದರೆ ಅದಕ್ಕೊಂದು ವಿಪರೀತವಾದ ವ್ಯಾಪಕವಾದಂಥ ಹೋರಾಟದ ಹಿನ್ನೆಲೆ ಇತ್ತು. ಜನಗಳಿಂದಲೇ ಆರಿಸಿ ಬಂದು, ಜನಗಳಿಂದಲೇ ಗೆದ್ದು, ಜನಗಳ ಮಧ್ಯೆ ನೊಂದು ಬೆಂದು ಕಾಡಿ ಬೆಳಿ, ಅದು ಬಸವಣ್ಣನ ವಚನ ಇದ್ದಂಗೆ. ಅದು ಎಲ್ಲ ಪುಟವಿಕ್ಕಿ ನೋಡಯ್ಯ ಕಡಿಹಕ್ಕೆ ಬಡಿಹಕ್ಕೆ ತಂದೆಲ್ಲ ಕಡೆಯಾಣಿಯ ಮಾಡಿ ನಿಮ್ಮ ಶರಣರ ಪಾದಕ್ಕೆ ತೊಡುಗೆಯ ಮಾಡಿ ಸಲಹು ಕೂಡಲ ಸಂಗಮ ದೇವ ಅಂತ ಹೇಳ್ತಾನೆ. ಕರಗಿಸಿ ಎಲ್ಲ ಮನದ ಕಾಳಿಕೆಯ ಕಳೆಯಯ್ಯ ಅಂತಾನೆ. ಆ ಬಂಗಾರನ ಕರಗಿಸಿ ಹೊಡೆದು ಬೆಂಕಿಲಿ ಕಾಯಿಸಿ ಅಷ್ಟು ಹಾಗೆ ಜನಗಳ ಮಧ್ಯದಲ್ಲಿ ನೊಂದು ಬೆಂದು ಹೋರಾಟ ಮಾಡಿಕೊಂಡು ಮುಖ್ಯಮಂತ್ರಿ ಆದರು. ಆದ್ದರಿಂದ ನನಗೆ ಹ್ಯಾಟ್ಸ್ ಆಫ್ ಟು ದೇವೇಗೌಡ. ಅದು ಆ ಥರ ಮುಖ್ಯಮಂತ್ರಿ ಆದರೆ ಖುಷಿ ಅನಿಸುತ್ತೆ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರು. ಆಮೇಲೆ ಅವರು ಜನಪರವಾಗಿ ಭಾಳ ಒಳ್ಳೆಯ ಕೆಲಸಗಳು ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾವ ಮುಖ್ಯಮಂತ್ರಿ ಮಾಡಿದ ಕೆಲಸ, ಆಡಳಿತ, ಅದ್ಭುತವಾದ ಆಡಳಿತ 20 ತಿಂಗಳಲ್ಲಿ ಕೊಟ್ಟರು. ಆ ಆಡಳಿತದ ಬಗ್ಗೆ ಹ್ಯಾಟ್ಸ್ ಆಫ್ ಟು ಕುಮಾರಸ್ವಾಮಿ. ಆದರೆ ಮುಖ್ಯಮಂತ್ರಿ ಆದ ರೀತಿಯ ಬಗ್ಗೆ ನನಗೆ ಅದು ಇನ್ನೂ ಅವರು ಕಷ್ಟಪಟ್ಟು ಒಂದು ಶಾಸಕಾಂಗ ಪಕ್ಷ ಅಧಿಕಾರಕ್ಕೆ ತಂದು ಮುಖ್ಯಮಂತ್ರಿ ಆಗಿದ್ದರೆ ಖುಷಿ ಆಗ್ತಿತ್ತು ಅನ್ನೋದು ನನ್ನ ಭಾವನೆ. ಹಾಗಾಗಿ ನಾವು ಹೋರಾಟದಿಂದ ನಮಗೆ ಸ್ಥಾನಮಾನ ಸಿಗಬೇಕೇ ಹೊರತು ದಿಢೀರಂತ ಸಿಗಬಾರ್ದು, ಕಷ್ಟಪಟ್ಟು ಸಿಗಬೇಕು. ಆ ಕಷ್ಟಪಟ್ಟು ಸಿಗಬೇಕಾದ್ರೆ ತಾಳ್ಮೆ, ಸಹನೆ ಇರಬೇಕು. ನನಗೆ 40 ವರ್ಷ ದುಡಿದು ನನಗೇನೂ ಆಗಿಲ್ಲ ಅಂತ ಕೊರಗಬಾರ್ದು. ಅದು ಸಿಕ್ಕಾಗ ಆ ಖುಷಿನೇ ಬೇರೆ. ಆ ಕಾರಣಕ್ಕೆ ನಾನು 54 ವರ್ಷಕ್ಕೆ MLC ಅದೇ ಆ ಥರದ್ದಲ್ಲ. ನನಗೆ ಅದು 58ಕ್ಕಾದೆ ನಾನು MLC. ಆದರೆ ನನಗೆ ಬೇಜಾರಿಲ್ಲ. ಆದರೆ ನನಗೆ ಅದು ಖುಷಿ ಕೊಡೋ ಶಕ್ತಿ. ಸರ್, ಈಗ ಇಡೀ ರಾಜ್ಯದ ಎಲ್ಲ ಪಕ್ಷದವರು ಕೂಡ YSV ದತ್ತ ಅವರನ್ನು ಒಬ್ಬ ಪ್ರಬುದ್ಧ ರಾಜಕಾರಣಿ ಅಂತೇಳಿ ಪಕ್ಷಾತೀತವಾಗಿ ಪ್ರೀತಿ ಮಾಡ್ತಾರೆ. ರಾಜಕೀಯವಾಗಿ ಬಂದಾಗ ವಿರೋಧ ಇರತ್ತೆ, ಸಹಜ. ಅಂತಹ ಅನೇಕ ಜನರನ್ನ ನೀವು ಪಕ್ಷದ ಕಾರಣಕ್ಕಾಗಿ ವಿರೋಧ ಹಾಕ್ಕೊಂಡಿದ್ದೀರಾ, ಅವ್ರ ಮೇಲೆ ಕೇಸ್ಗಳನ್ನ ಹಾಕ್ಕೊಂಡಿದ್ದೀರಾ. ಇದು ನಿಮಗೆ ಸಮಸ್ಯೆ ಅಂತ ಅನ್ನಿಸ್ಲಿಲ್ವಾ? ಹಾಗೇನೆ ನೋಡಿ, ಇದರೊಳಗಡೆಯಲ್ಲಿ ವೈಯಕ್ತಿಕ ಸಂಬಂಧಗಳು ಬೇರೆ ಮತ್ತು ಘಟನೆಗಳು ಬೇರೆ. ಈಗ ನಾವು ನಮ್ಮೊಂದು ಸರ್ಕಾರದಲ್ಲಿ ನಾನು JDS ಪಕ್ಷದಲ್ಲಿದ್ದೀನಿ. JDS ಪಕ್ಷದಕ್ಕೆ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿದ್ದೀನಿ. ನನ್ನ ಕಣ್ಣಿಗೆ ಎಲ್ಲೋ ಒಂದು ಕಡೆಯಲ್ಲಿ ಯಡಿಯೂರಪ್ಪನವ್ರ ಸರ್ಕಾರದಲ್ಲಿ ಕೆಲವು ದೋಷಗಳಾಯಿತು ಅಂತ ಲೋಕಾಯುಕ್ತಕ್ಕೆ ಕೇಸ್ ಹಾಕಿದೆ, ಹೈಕೋರ್ಟಿಗೆ ಕೇಸ್ ಹಾಕಿದೆ. ಅದನ್ನು ಯಡಿಯೂರಪ್ಪನವರು ಕೂಡ ತಪ್ಪು ತಿಳ್ಕೊಳ್ಳೋದಿಲ್ಲ, ನಾನು ತಪ್ಪು ತಿಳ್ಕೊಳ್ಳಲ್ಲ. ನಮ್ಮ ವೈಯಕ್ತಿಗತವಾದ ಗೌರವ ಬೇರೆ. ನಾವು ಯಡಿಯೂರಪ್ಪನವ್ರ ವಿರುದ್ಧ ಅಂತಲ್ಲ, ಅವರ ಸರ್ಕಾರ ತೆಗೆದುಕೊಂಡಿರುವ ಒಂದು ಸಾರ್ವಜನಿಕ ಜನವಿರೋಧಿ ನೀತಿಯ ವಿರುದ್ಧ ನಮ್ಮ ಹೋರಾಟ. ಹಾಗಿದ್ದಾಗ ಯಾರೂ ತಪ್ಪು ತಿಳ್ಕೊಳ್ಳೋಕೆ ಹೋಗೋದಿಲ್ಲ. ಈಗ ಸಿದ್ದರಾಮಯ್ಯನವ್ರ ಬಗ್ಗೆ ನನಗೆ ತುಂಬ ಗೌರವ ಇದೆ, ಅದು ನಿಜವೂ ಕೂಡ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಬೇಕು ಅಂತ ಇಷ್ಟಪಟ್ಟವರಲ್ಲಿ ನಾನು ಕೂಡ ಒಬ್ಬ. ಆಮೇಲೆ ಸಿದ್ದರಾಮಯ್ಯನವ್ರು ನಮ್ಮ ಪಕ್ಷದಲ್ಲಿ ಮುಖ್ಯಮಂತ್ರಿ ಮಾಡೋಕ್ಕಾಗಲಿಲ್ವಲ್ಲ ಅಂತ ಕೊರಗದವನು ನಾನೊಬ್ಬ. ಹಾಗಾಗಿ ಯಾಕೆಂದರೆ ಸಿದ್ದರಾಮಯ್ಯನವ್ರ ಬಗ್ಗೆ ನನಗೆ ಆ ಒಂದು ಅಭಿಮಾನ ಇದೆ. ಈಗ ಸಿದ್ದರಾಮಯ್ಯನವ್ರು ಕಾಂಗ್ರೆಸ್ಸಲ್ಲಿದ್ದಾರೆ,
ನನ್ನ ಅವರ ವ್ಯಕ್ತಿಗತವಾಗಿರೋ ಅಭಿಮಾನ ಗೌರವ ಬೇರೆ. ಆದರೆ ಸಿದ್ದರಾಮಯ್ಯನವ್ರ ಸರ್ಕಾರ ಜನವಿರೋಧಿ ನೀತಿ ತೊಗೊಂಡಾಗ ಕಣ್ಸಕ್ಕೆ ನಮಗೇನು ಅದಕ್ಕೇನಿಲ್ಲ. ಆ ಥರ ನಾನು ಆವಾಗ ಸಿದ್ದರಾಮಯ್ಯನವ್ರ ಸರ್ಕಾರ ತೆಗೆದುಕೊಂಡು ಒಂದು ಜನವಿರೋಧಿ ನೀತಿ ವಿರುದ್ಧ ನಾನು ಹೋರಾಟ ಮಾಡಿದರೆ, ಹೇಳಿಕೆ ಕೊಟ್ಟರೆ, ಪ್ರೊಟೆಸ್ಟ್ ಮಾಡಿದರೆ ಸಿದ್ದರಾಮಯ್ಯನವ್ರು ತಪ್ಪು ತಿಳ್ಕೊಬಾರ್ದು, ನಿಜವಾಗಿ ಅವ್ರು ಜನತಂತ್ರವಾದಿ ಆದರೆ ಹಾಗೆ ಅದು. ಸರ್, ಎಷ್ಟೋ ಸಂದರ್ಭಗಳಲ್ಲಿ ನಿಮಗೆ ಬೇರೆ ಪಕ್ಷಗಳಿಂದ ಆಫರ್ಗಳು ಅವೆಲ್ಲ ಬಂದಾಗ, ಉಪಚುನಾವಣೆ ಸಂದರ್ಭದಲ್ಲಾಗಲಿ ಇನ್ನೊಂದು ಕಡೆ ಆಗಲಿ, ನೀವು ಕೂಡ ಮೋಸ್ಟ್ಲಿ ಆರ್ಥಿಕವಾಗಿ ಕಷ್ಟದಲ್ಲಿರ್ತಕ್ಕಂಥ ಶಾಸಕರು ಅಂತ ಭಾಳಷ್ಟು ಜನಕ್ಕೆ ಗೊತ್ತದು. ಆ ಥರ ಯಾಕೆ ಯೋಚನೆ ಮಾಡಲಿಲ್ಲ ಬೇರೆಯವ್ರ ರೀತಿ ಅಂತಕ್ಕಂಥದ್ದು? ಹೇಳಿದಲ್ಲ, ಈಗ ನಮಗೆ ರಾಜಕಾರಣ ಅನ್ನೋದು ಒಂದು ನಿಜ. ನಾನು ತುಂಬ ಕಷ್ಟ ಇದೆ, ಆರ್ಥಿಕವಾಗಿ ನಾನು ತುಂಬ ಕಷ್ಟದಲ್ಲಿದ್ದೀನಿ. ನಾನು ಎಲ್ಲ ಕಡೆ ಹೇಳ್ತಾ ಇರ್ತೀನಿ, ನಾನು ಸಾಲಗಾರನಪ್ಪ, ತುಂಬ ಕಷ್ಟದಲ್ಲಿದ್ದೀನಿ. ಯಾಕೆಂದರೆ ನನ್ನ ಬದುಕು ರೀತಿ ಭಾಳ ಕಷ್ಟ ಇದೆ. ಹಾಗಾಗಿ ತುಂಬ ಕಡೆ ಹಣಕಾಸು ಸಾಲ ಮಾಡಿಕೊಂಡು ಮತ್ತೊಂದು ಮಾಡಿಕೊಂಡು ಎಂಥೋ ಮಾಡಿದ್ವಿ. ಆದರೆ ಸಾಲಗಾರ ಅಂತ ಹೇಳ್ಕೊಳ್ಳೋಕ್ಕೆ ನನಗೇನು ಸಂಕೋಚ ಇಲ್ಲ. ಆದರೆ ಭ್ರಷ್ಟಾಚಾರಿ ಅಂತ ಅನ್ನಿಸ್ಕೊಳ್ಳೋಕ್ಕೆ ನಾವು ನಾಚಿಕೆ ಪಟ್ಕೋಬೇಕಾಗತ್ತೆ. ಆದರೆ ಆರ್ಥಿಕವಾಗಿ ಕಷ್ಟ ಇದ್ದರೂ ಕೂಡ ಈಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಸತ್ರು, ನಾವಂತೂ ದೊಡ್ಡವರಲ್ಲ, ಭಾಳ ಅವ್ರ ಮುಂದೆ ನಾವೆಲ್ಲ ಸಣ್ಣವರು. ಆದರೆ ಅವರು ಒಂದು ಮನೆ ಬಾಡಿಗೆ ಮನೆಯಲ್ಲೇ ಇದ್ದು ಪ್ರಧಾನಮಂತ್ರಿಯಾಗಿ ಹೋದರು ಅಂಥೇಳಿ. ಹಾಗಾಗಿ ಅಂಥೋ ದೊಡ್ಡವರು ಆದರ್ಶನ ಸ್ವಲ್ಪ ಮಟ್ಟಗಾರು ನಾವು ಅದರೊಳಗಡೆ ಈ ಪಾಲನೆ ಮಾಡೋದು ಅಂತ. ಮತ್ತು ಇನ್ನೊಂದೇನು, ಒಂದು ಪಕ್ಷದಲ್ಲಿ ನನಗೆ ಭಾಳ ಮುಖ್ಯ ಅಂದರೆ ನಿಷ್ಠೆ. ನಾವು ಒಂದು ಪಕ್ಷದೊಳಗೆ ಬಂದಿದ್ದೀವಪ್ಪ, ಅದೇ ಪಕ್ಷದಲ್ಲಿ ಇರಬೇಕು. ನಾನು ಒಂದು ಮಾತ್ರ ಹೇಳಿದ್ದೀನಿ, ದೇವೇಗೌಡರು ನಾನು ಹೇಳಿಬಿಟ್ಟೆ ಆಗಲೇ. ದೇವೇಗೌಡರು ಎಲ್ಲಿವರೆಗೆ ಕ್ರಿಯಾಶೀಲ ರಾಜಕಾರಣದಲ್ಲಿರ್ತಾರೋ ಅಲ್ಲಿವರೆಗೆ ನಾನು ದೇವೇಗೌಡರ ಒಟ್ಟಿಗೆ ಇರಬೇಕು ಅನ್ನೋದು ನನ್ನ ಬದ್ಧತೆ, ನನ್ನ ತೀರ್ಮಾನ, ನನ್ನ ನಿರ್ಧಾರ. ಆ ಕಾರಣಕ್ಕೆ ಪ್ರಶ್ನೆ ಆ ಥರದಲ್ಲಿ ಬಂದಿರೋರು. ಹಾಗಾಗಿ ಈ ಥರದ ಆಮಿಷಗಳು ಅವು ಇವು ನಮ್ಮ ಪಕ್ಷಕ್ಕೆ ಬಂದುಬಿಟ್ರೆ ನಿಮ್ಮನ್ನು ಇದು ಮಾಡಿಬಿಡ್ತೀವಿ, ಇಲ್ಲಿ ಬನ್ನಿ ಅಲ್ಲಿ ಬನ್ನಿ ಅಂದರೆ ಈ ಪಕ್ಷಾಂತರ ಪ್ರವೃತ್ತಿ ನನಗೆ ಹಿಡಿಸೋಲ್ಲ, ನನಗೆ ಒಪ್ಪೋದು ಇಲ್ಲ, ನನ್ನ ಜಾಯಮಾನಕ್ಕೆ ಬಂದಿಲ್ಲ. ಸರ್, ಈಗ ಆ ಕುಮಾರಸ್ವಾಮಿಯವರ ಸರ್ಕಾರ ಇದ್ದಂಥ ಸಂದರ್ಭದಲ್ಲೇ ದೇವೇಗೌಡರು ದತ್ತ ಅವರನ್ನ ಮಂತ್ರಿಯನ್ನಾಗಿ ಮಾಡ್ಬೋದಿತ್ತು ಅಂತಕ್ಕಂಥ ವಿಚಾರಗಳು ಭಾಳಷ್ಟು ಕಡೆ ಚರ್ಚೆ ಆಗ್ತಾಯಿತ್ತು. ಆದರೆ ಅಂಥ ಅವಕಾಶಗಳು ನಮಗೆ ದೊರೀದೇ ಇದ್ದಾಗ ನಿಮಗೆ ಅಸಮಾಧಾನ ಆಗಲಿಲ್ವಾ? ನನಗೆ ಬೇಜಾರೇ ಇಲ್ಲ. ಯಾಕೆಂದರೆ ಅವಾಗ ನಮಗಿಂತ ಸೀನಿಯರ್ ಮೋಸ್ಟ್ ಇದ್ದರು ನೋಡಿ, ಹೊರಟ್ಟಿ ಅವರಿದ್ದರು ಸೀನಿಯರ್ ಮೋಸ್ಟು. ಅವರೆಲ್ಲ ಅಷ್ಟೊತ್ಕಾಲ ನಾನೇನು MLC ಆಗಿದ್ದೆ ನಾನು, ಅವರ ಅಷ್ಟೊತ್ಕಾಲೇ ಅನೇಕ 3-4 ಸಲ MLC ಆಗಿದ್ದರು. ಹೊರಟ್ಟಿನ ಮಾಡಬೇಕು ಅಂತ ಹೇಳ್ದೋನೆ ನಾನು, ಸರ್ ಹೊರಟ್ಟಿಯವ್ರು ಮಾಡಿ ಸರ್ ಅಂತ ಹೇಳ್ದೋ ನಾನು. ಹಾಗಾಗಿ ಅವ್ರು ಹಿರಿಯರು ನೋಡಿ, ನಾವೇ ಶ್ರೇಷ್ಠ ಅಂತಲ್ಲ, ನಾವು ಮೊದಲು ನಮಗಿಂತ ಹಿರಿಯರನ್ನು ಗುರುತಿಸಿ ಗೌರವಿಸಿ ನಾವು ಕಿರಿಯರಾಗಿದ್ದಾಗ ನಮಗೆ ಗೌರವ ಇರುತ್ತೆ. ಹಾಗಾಗಿ ಅವ್ರು ಮಾಡಿದ್ರ ಬಗ್ಗೆ ನನಗೆ ತುಂಬ ಖುಷಿ ಇತ್ತು. ಆ ಬ್ಯಾಚ್ ಚೆನ್ನಾಗಿತ್ತು, ಒಳ್ಳೆ ಮಂತ್ರಿಗಳ ಟೀಮ್ ಇತ್ತು. ಹಾಗಾಗಿ ನನಗೆ ಅಸಮಾಧಾನ ಆಗಲಿಲ್ಲ, ಒಳ್ಳೆ ಟೀಮ್ ಮಾಡಿದ್ದಾರೆ ಅಂತ. ಅದರಿಂದ ನನಗೆ ಅದರ ಅಗತ್ಯ ಏನು ಕಾಣಲಿಲ್ಲ. ಈಗ ನಾನು ಫಸ್ಟ್ ಟೈಮ್ MLA ಆಗಿದ್ದೀನಿ, ಈಗಲೂ ಅಷ್ಟೇ. ಫಸ್ಟ್ ಟೈಮ್ MLA ಆದ ತಕ್ಷಣವೇ ನನಗನ್ನಿಸ್ತಾ ಇದೆ, ನಾನು ಉಪನಾಯಕನು ಮಾಡಿದ್ದಾರೆ ನನಗೆ ಶಾಸಕಾಂಗ ಪಕ್ಷದಲ್ಲಿ. ನನಗನ್ನಿಸುತ್ತೆ ನನ್ನ ಅರ್ಹತೆಗೆ ಮೀರಿ ನನಗೆ ಅವಕಾಶ ಕೊಟ್ಟಿದ್ದಾರೆ ಪಕ್ಷ. ಅಲ್ಲ, ಒಂದೊಂದು ಸರಿ ಗೆದ್ದವರು ಎಷ್ಟೋ ಜನ JDS ಅಲ್ಲಿ ಮಂತ್ರಿಗಳಾಗಿದ್ದಾರಲ್ಲ ಸರ್. ಅದು ನೋಡಿ, ಪಕ್ಷದ ಒಳಗಡೆಯಲ್ಲಿ ಸಾಮಾಜಿಕ ನ್ಯಾಯ ಇರುತ್ತೆ. ಎಲ್ಲ ಕಡೆಯೂ ಕೂಡ ನಾವು ಅದನ್ನು ಗುರುತಿಸ್ಬೇಕಾಗತ್ತೆ. ಎಲ್ಲೋ ಒಂದು ಕಡೆಯಲ್ಲಿ ನಾವು ಸಾಮಾಜಿಕ ನ್ಯಾಯವನ್ನು ಗುರುತಿಸುವ ಸಂದರ್ಭದಲ್ಲಿ ನಾವು ಅದನ್ನು ಉದಾರ ಮನೋಭಾವದಿಂದ ಸ್ವೀಕರಿಸಬೇಕಾಗತ್ತೆ. ಇವತ್ತು ಆ ಥರ ಒಂದೇ ಸಲ ಗೆದ್ದವ್ರನ್ನೇ ನಾವು ಮಂತ್ರಿ ಮಾಡ್ತೀವಿ ಅಂತಂದರೆ ಅದನ್ನು ನಾವು ಗುರುತಿಸ್ಬೇಕು. ಯಾಕೆಂದರೆ ಅಲ್ಲಿ ಒಂದು ಸಾಮಾಜಿಕ ನ್ಯಾಯ ಇದೆ, ನಮ್ಮ ಪಕ್ಷಕ್ಕೆ ಒಂದು ತತ್ವ ಇದೆ, ಆ ತತ್ವಕ್ಕೆ ಬದ್ಧವಾಗಿ ಪಕ್ಷ ಒಂದು ತೀರ್ಮಾನ ಮಾಡಿದೆ ಅಂತ ನಾವು ತೊಗೋಬೇಕು. ಈಗ ನನಗೆ ಉಪನಾಯಕರು ಮಾಡಿದರು, ಒಂದೇ ಫಸ್ಟ್ ಟೈಮ್ MLA. ಹಾಗೆ ನೋಡಿದರೆ ಶಿವಲಿಂಗೇಗೌಡರು ನನಗಿಂತ ಹಿರಿಯರಿದ್ದಾರೆ, ಅವ್ರು ನನಗಿಂತ ಸೀನಿಯರು, ಅವ್ರು ಮೊದಲೇ MLA ಆಗಿದ್ದರು, ಒಳ್ಳೆ ವಾಗ್ಮಿಗಳಿದ್ದಾರೆ. ಆಮೇಲೆ HK ಕುಮಾರಸ್ವಾಮಿ ಅವರು ಪರಿಶಿಷ್ಟ ಜಾತಿಗೆ ಸೇರಿದೋಗಿಂತ ಮಿಗಿಲಾಗಿ ಚಾಪರಂಜಿ ಚಿನ್ನ, ನನಗೆ ಅವ್ರು ಕಂಡ್ರೆ ಭಾಳ ಪ್ರೀತಿ. ಸಕಲೇಶ್ಪುರದ MLA HK ಕುಮಾರಸ್ವಾಮಿ ಅವರೆಲ್ಲ ಮಂತ್ರಿಗಳಾಗಿದ್ದರು, 3-4 ಸಲ MLAಗಳಾಗಿದ್ದವರು. ಅಂಥವ್ರು ಇದ್ದರೂ ಕೂಡ ನನ್ನನ್ನು ಉಪನಾಯಕನ ಮಾಡಿದಾಗ ನನಗೆ ಎಲ್ಲೋ ಒಂದು ಸಂಕೋಚ ಇದೆ, ನಾನು ಅರ್ಹತೆಗೆ ಮೀರಿದ್ದೀನಿ ಅಂಥೇಳಿ. ಆದರೆ ನಾನು ಆ ಸ್ಥಾನದಲ್ಲಿದ್ದರೂ ಕೂಡ ಮನಸ್ಸಿನಲ್ಲಿ ಹಿರಿಯರೆಲ್ಲ ಇದ್ದಾರೆ ನನಗಿಂತ ದೊಡ್ಡವರು, ನಾನು ಇವ್ರ ಮುಂದೆ ಕಿರಿಯ ಅನ್ನೋ ಭಾವನೆಯೇ ನಾನು ಇವತ್ತು ಇಟ್ಕೊಂಡಿದ್ದೀನಿ. ಸರ್, ಈಗ ಪಕ್ಷದ ವಿಚಾರಕ್ಕೆ ಬಂದಾಗ ಪ್ರತಿದಿನ ಕಚೇರಿಗೆ ಬಂದೋಗ್ತಕ್ಕಂಥ ಏಕೈಕ MLA ದತ್ತ ಅವರು ಅಂತಕ್ಕಂಥದ್ದು. ಎಲ್ಲ ಶಾಸಕರಿಗೂ ಯಾಕೆ ಆ ರೀತಿಯಾಗಿರ್ತಕ್ಕಂಥ ಒಂದು
ಆಲೋಚನೆ ಬರಲಿಲ್ಲ ಅಥವಾ ಪಕ್ಷದ ನಿರ್ದೇಶನ ಇಲ್ಲ ಅಂತಕ್ಕಂಥದ್ದು? ಪಕ್ಷದ ನಿರ್ದೇಶನ ಎಲ್ಲರೂ ಪಕ್ಷದ ಕಚೇರಿಗೆ ಬರಲೇಬೇಕು ಅಂಥೇಳಿ ನಾವು ಹುಕುಂ ಹೊಡಿಸೋದು, ಫರ್ಮಾನ್ ಹೊಡಿಸೋದಲ್ಲ. ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ, ನಾನು ಈಚೆಗೆ ಹೆಚ್ಚು ಕಮ್ಮಿ ಒಂದು 3-4 ತಿಂಗಳಿಂದ ಪಕ್ಷದ ಕಚೇರಿಗೆ ಬಂದಿಲ್ಲ, ಟು ಬಿ ವೆರಿ ಫ್ರ್ಯಾಂಕ್ ಇತ್ತು. ಮುಂಚೆ ಇಲ್ಲೇ ಬರ್ತಿದ್ದೆ. ಈಗ ಒಂದು 3-4 ತಿಂಗಳಿಂದ ನಾನು 4 ತಿಂಗಳಿಂದ ಇತ್ತೀಚೆಗೆ ಸ್ವಲ್ಪ ಹೆಚ್ಚು ಕಡೂರು ಕ್ಷೇತ್ರದಲ್ಲೇ ಇರಬೇಕಾದ ಅನಿವಾರ್ಯತೆ ಬಂತು. ಹಾಗಾಗಿ 4 ತಿಂಗಳಲ್ಲಿ ಎಲ್ಲೋ ಒಂದು ವಾರ 2 ದಿನ ನಾನು ಬೆಂಗಳೂರಿಗೆ ಬಂದಿದ್ದೀನಿ. ಆ ಕಾರಣಕ್ಕೆ ಈ 4 ತಿಂಗಳಿಂದ ನಾನು ಪಕ್ಷದ ಕಚೇರಿಗೂ ಇಲ್ಲಿಗೆ ಬಂದಿಲ್ಲ. ಆದರೆ ಬೆಂಗಳೂರಲ್ಲಿ 4 ತಿಂಗಳಿಂದ ಹಿಂದೆ ನಾನು ರೆಗ್ಯುಲರ್ ಪಕ್ಷದ ಕಚೇರಿಗೆ ಬರ್ತಿದ್ದೆ. ಕಾರಣ ಏನು ಅಂದರೆ, ಒಂದು ಸ್ವಾರ್ಥನೂ ಇತ್ತು, ಇನ್ನೊಂದು ಪಕ್ಷದ ಕಾರ್ಯಕರ್ತರಾಗಿ ಕೆಲಸ ಮಾಡಿದ್ರಿಂದ ಈ ಕಚೇರಿ ಜೊತೆಗೆ ನನಗೊಂದು ಭಾವನಾತ್ಮಕ ಸಂಬಂಧ. ನಮ್ಮ ಮನೆ ಸಣ್ಣದು, ನಮ್ಮನ್ನು ನೋಡೋಕ್ಕೆ ಬರೋ ಕಾರ್ಯಕರ್ತರುಗಳು ಮತ್ತೊಬ್ಬರಿಗೆ ಅವ್ರ ಮನೇಲಿ ಕೂರಿಸಿ ಮಾತಾಡೋಕ್ಕೆ ಜಾಗಿಲ್ಲ. 2ನೇದು, ನಾನು ಶಾಸಕರ ಭವನದಲ್ಲಿ ರೂಮ್ ತೊಗೊಂಡಿಲ್ಲ ನಾನು. ಆಮೇಲೆ 3ನೇದು, ನಾನು 30-40 ವರ್ಷ ಪಕ್ಷದ ಕಚೇರಿಯಲ್ಲಿ ಕಾರ್ಯಕರ್ತನ ಕೆಲಸ ಮಾಡಿದ್ರಿಂದ ಬೀದರು, ಗುಲ್ಬರ್ಗ ಎಲ್ಲ ಈ ರಾಜ್ಯದ ಎಲ್ಲ ಭಾಗದ ಕಾರ್ಯಕರ್ತರು ಮುಖಂಡರುಗಳ ಸಂಪರ್ಕ ಇದೆ. ಹಾಗಾಗಿ ನಾನು ಈ ಪಕ್ಷದ ಕಚೇರಿಗೆ ಬಂದರೆ ಯಾರೋ ಒಂದು ಪಾಸ್ ಬೇಕು, ವಿಧಾನಸೌಧಕ್ಕೆ ಹೋಗು ಅಂತಾರೆ, ಯಾವುದೋ ರೈಲ್ವೆ ರಿಸರ್ವೇಷನ್ಗೆ ಒಂದು ಎಲ್ಲರೂ ಕೊಡಿ ಅಂತ ಕೇಳ್ತಾರೆ. ಅದಕ್ಕೆ ನಮ್ಮಂಥವ್ರು ಯಾರೊಬ್ಬರು MLA ಆಗಿದ್ದೀವಿ, ಪಕ್ಷದ ದೆಸೆಯಿಂದ ನಾವು MLA ಆಗಿದ್ದೀವಿ. ಆದ್ದರಿಂದ ನಾವು ಕಾರ್ಯಕರ್ತರು ಒಂದು ಲೆಟ್ರ್ ಕೊಡೋಣ, ಒಂದು ಫೋನ್ ಮಾಡೋಣ ಅಂತ ಕೇಳ್ಕೊಂಬರ್ತಾರೆ. ಅಣ್ಣ ಒಂದು ಲೆಟ್ರ್ ಬೇಕು, ಒಂದು ಫೋನ್ ಬೇಕು ಅಂತ. ಯಾರೋ ಕೋಲಾರದವರು, ಯಾರೋ ಬೀದರ್ನವರು, ಯಾರೋ ಚಾಮರಾಜನಗರದವರು ಯಾರೋ ಬರ್ತಾರೆ. ಆದರೆ ಒಂದು ಸಾರ್ವಜನಿಕ ಸಂಪರ್ಕನೂ ಆದಂಗಾಗುತ್ತೆ, ನಮ್ಮ ಕಾರ್ಯಕರ್ತರನ್ನು ಭೇಟಿ ಮಾಡೋಕ್ಕೆ ಒಂದು ತಾಣ. ಹಾಗಾಗಿ ನಾನು ಪಕ್ಷದ ಕಚೇರಿಗೆ ಬಂದೆ. ಆದರೆ ಎಲ್ಲ ಶಾಸಕರುಗಳಿಗೂ ಅವರವ್ರ ಕ್ಷೇತ್ರದಲ್ಲೇ ಇರ್ತಾರೆ. ನಾನು ವಿಶಿಷ್ಟವಾಗಿ ಬೆಂಗಳೂರಲ್ಲೂ ಕೆಲಸ ಮಾಡಬೇಕು, ನಾನು ಕಡೂರಲ್ಲೂ ಕೆಲಸ ಮಾಡಬೇಕಾದಂಥ ಉಭಯ ಜೀವಿ ಆದ್ದರಿಂದ ನಾನು ಪಕ್ಷದ ಕಚೇರಿಗೆ ಬರ್ತೀನಿ. ಆದರೆ ಬೇರೆ ಶಾಸಕರು ಬರದೇ ಹೋದ ತಕ್ಷಣ ತಪ್ಪು ಅಂತ ಹೇಳಲ್ಲ. ಯಾಕೆಂದರೆ ಅವರವರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅವರ ಕಾರ್ಯಕರ್ತರ ಜೊತೆ ಸಂಪರ್ಕದಲ್ಲಿದ್ದು ಅವ್ರು ಸ್ಪಂದನೆ ಮಾಡ್ತಿರ್ತಾರೆ. ನನಗೆ ವಿಶಿಷ್ಟವಾದ ಶಾಸಕ ಏನು ಅಂದರೆ, ಈ ಕಡೆ ದೇವೇಗೌಡರು ಕೆಲಸನೂ ಮಾಡ್ತಿರ್ತೀನಿ, ಪಕ್ಷದ ಕೆಲಸನೂ ಮಾಡ್ತಿರ್ತೀನಿ, ಬೆಂಗಳೂರು ಕೆಲಸನೂ ಮಾಡ್ತಿರ್ತೀನಿ, ಕಡೂರಲ್ಲೂ MLA ಆಗಿದ್ದೀನಿ. ಎರಡನ್ನೂ ಮ್ಯಾನೇಜ್ ಮಾಡ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋ ಸಂದರ್ಭದಲ್ಲಿ ಬೆಂಗಳೂರಲ್ಲಿದ್ದಾಗ ಹೆಚ್ಚು ನಾನು ಪಕ್ಷದ ಕಚೇರಿಯಲ್ಲಿದ್ದೆ. ಈಚೆಗೆ ಹೆಚ್ಚು ಹೊತ್ತು ನಾನು ಕಡೂರು ಕ್ಷೇತ್ರಕ್ಕೆ ಕೊಟ್ಟಿದ್ದೀನಿ. ಯಾಕೆಂದರೆ ತುಂಬ ಕೆಲಸ ಆಗಬೇಕಾಗಿದೆ. 1 ವರ್ಷ ಆಯಿತು. ಜನ ಭಾಳ ಆಸೆ ನಿರೀಕ್ಷೆ ಇಟ್ಟು ನನ್ನ ಗೆಲ್ಲಿಸಿದ್ದಾರೆ. ಅವರಲ್ಲೂ ಕೂಡ ದತ್ತಣ್ಣ ನಮ್ಮೂರಿಗೆ ಬಂದಿಲ್ಲ ಅಂತಾರೆ. 400 ಹಳ್ಳಿ ಇದೆ, ನಾನು ಅನೇಕ ಹಳ್ಳಿಗಳಿಗೆ ಹೋಗೋಕ್ಕಾಗಿಲ್ಲ. ಜನ ಅಸಮಾಧಾನಗೊಂಡಿದ್ದಾರೆ, ಅನೇಕ ಹಳ್ಳಿಗಳಿಗೆ ದತ್ತ ಬಂದಿಲ್ಲ ಅಂತಾರೆ. ಆದರೆ ನಾನು ಅಲ್ಲಿ ಇಲ್ಲಿ ಎರಡನ್ನೂ ಮ್ಯಾನೇಜ್ ಮಾಡ್ಕೋಬೇಕಾಗಿತ್ತು. ಈಗ ಒಂದು 4 ತಿಂಗಳಿಂದ ನಾನು ಹೆಚ್ಚು ಆ ಥರದ ಹಳ್ಳಿಗಳ ಸಮಸ್ಯೆ, ಜನಗಳ ಸಮಸ್ಯೆ ಕಡೆಗೆ ಅಂತ ಅಲ್ಲೇ ಉಳ್ಕೊಂಡೆ. ಪಕ್ಷದ ಕಚೇರಿಗೆ ಬಂದಿಲ್ಲ. ಪಕ್ಷದ ಕಚೇರಿಗೆ ಬಂದಿಲ್ಲ ಅಂದರೆ ಇಲ್ಲೆಲ್ಲ ದತ್ತ ಅವರೆಲ್ಲೋ ಪಕ್ಷದ ಚಟುವಟಿಕೆಯಿಂದ ದೂರ ಆಗಿದ್ದಾರೆ ಅಂತ ಇಲ್ಲಿ ಈ ಥರದ್ದು ಭಾವತೆ. ನಾನು ಇಲ್ಲಿ ಹೆಚ್ಚು ತೊಡಗಿಸ್ಕೊಂಡ್ರೆ ನಮ್ಮ ಕ್ಷೇತ್ರದ ಜನ ದತ್ತಣ್ಣ ಬೆಂಗಳೂರಲ್ಲಿದ್ದಾರೆ ಅಂತಾರೆ. ಆದ್ದರಿಂದ ನಾನು ಸ್ವಲ್ಪ ಎರಡನ್ನೂ ಕೂಡ ನಮ್ಮ ಜನ ಗೆಲ್ಲಿಸಿರುವ ಜನಗಳಿಗೂ ಕರ್ತವ್ಯ ಜವಾಬ್ದಾರಿ ನಿಭಾಯಿಸ್ಕೊಂಡು ನನ್ನ ಇತಿಮಿತಿ ಒಳಗಡೆ ಪಕ್ಷದ ಕೆಲಸನೂ ಮಾಡ್ಕೊಂಡು ಹೋಗಬೇಕಾಗಿದೆ. ಅದನ್ನು ಸ್ವಲ್ಪ ಒಂದ್ಸಲ ಇಲ್ಲಿ ಆಬ್ಸೆಂಟ್ ಆಗ್ತೀನಿ, ಒಂದ್ಸಲ ಅಲ್ಲೇ ಆಬ್ಸೆಂಟ್ ಆಗ್ತೀನಿ. ಸರ್, ಈಗ ಇನ್ನೊಂದು ವಿಷಯ ಪ್ರಮುಖವಾಗಿ ಚರ್ಚೆ ಆಗ್ತಾ ಇರತಕ್ಕಂಥದ್ದು, ದತ್ತ ಅವರು ಅಸಮಾಧಾನ ಆಗಿದ್ದಾರೆ ಪಕ್ಷದ ವಿಷಯದಲ್ಲಿ ಅಂತಕ್ಕಂಥದ್ದು. ವಿಶೇಷವಾಗಿ ವಿಪ್ನ ಸಂದರ್ಭ ಬಂದಾಗ, ವಿಪ್ಪನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ಕೊಡಲಿಲ್ಲ ಅಂತ ಅಸಮಾಧಾನಗೊಂಡಿದ್ದಾರೆ ಅಂತಕ್ಕಂಥದ್ದು, ಅದರ ಬಗ್ಗೆ ನಾನು ಮೊದಲಿಂದ ನನ್ನ ಸ್ವಭಾವ ಹೇಳಿಬಿಟ್ಟಿದ್ದೀನಿ. ಅಧಿಕಾರದ ಬೆನ್ನು ಹತ್ತಿ ಹೋದವನೇ ಅಲ್ಲ ನಾನು, ಅಲ್ಲವೇ ಅಲ್ಲ. ಆದರೆ ವಿಪ್ ಮಾಡಬೇಕಾದ್ರೆ ಒಂದು ನಾನು ಹೇಳ್ತೀನಿ, ನಾನು ಅಸಮಾಧಾನ ಆಗಲಿಲ್ಲ. ಆದರೆ ಕ್ಲೈಮ್ ಮಾಡಿದೆ. ಫಸ್ಟ್ ಟೈಮ್ ನನ್ನ ಜೀವನದ ಬದುಕಿನಲ್ಲಿ ನನಗೊಂದು ಕೊಡಿ ಅಂತ ಕೇಳಿದ್ದು ನಾನು ಅದನ್ನೇ. ಅಲ್ಲಿವರೆಗೂ ನಾನು ಏನೂ ಕೇಳಿತ್ತಿಲ್ಲ. ನನಗೊಂದು ವಿಪ್ ಮಾಡಿ ಅಂತ ಕೇಳಿದ್ರೊಳಗಡೆಯಲ್ಲಿ ಒಂದು ಕಾರಣ ಇತ್ತು. ನನಗೆ ಸ್ವಾರ್ಥಕ್ಕಿಂತ ಪಕ್ಷದ ದೃಷ್ಟಿಯಿಂದ ನಾನು ಕೇಳಿದೆ. ಅದನ್ನು ನಾನು ಓಪನ್ ಮೀಟಿಂಗಲ್ಲೂ ಹೇಳಿದೆ, ಕುಮಾರಸ್ವಾಮಿ ಎಲ್ಲ MLAಗಳ ಮುಂದೆ ಹೇಳಿದೆ. ನಾನು ಯಾಕೆ ಕೇಳ್ತಾ ಇದ್ದೀನಿ ವಿಪ್ ಮಾಡಿ ಅಂದರೆ, ವಿಪ್ ಮಾಡಿದರೆ ವಿಧಾನಸೌಧದಲ್ಲಿ ಒಂದು ಚೇಂಬರ್ ಕೊಡ್ತಾರೆ. ನನಗೆ ಮನೆ ಸಣ್ಣದು, ನನಗೆ ಇಡೀ 40 ವರ್ಷ ಈ ಪಾರ್ಟಿ ಒಳಗಡೆ ಇರುವುದರಿಂದ ಇಡೀ ಚಾಮರಾಜನಗರದಿಂದ ಇದರವರೆಗೆ, ಬೀದರ್ವರೆಗೆ, ಕೋಲಾರದಿಂದ ಮಂಗಳೂರವರೆಗೆ ಕಾರ್ಯಕರ್ತರ ಸಂಪರ್ಕ ಇದೆ. ಪಕ್ಷ ಕಟ್ಟಕ್ಕೆ ಅವ್ರು ಬಂದವ್ರನ್ನೆಲ್ಲ ಕೂರಿಸಿ ಮಾತಾಡೋಕ್ಕೆ ಆವಾಗ ವಿಪ್ ಅಂದರೆ ಒಂದು ಲೆಟ್ರೆಡ್ ಇರುತ್ತೆ, ಒಂದು ಪೋಸ್ಟ್ ಇರುತ್ತೆ, ಒಂದು ಚೇಂಬರ್ ಇರುತ್ತೆ, ಒಂದು ಫೋನ್ ಇರುತ್ತೆ, PAಗಳಿರ್ತಾರೆ, ಯಾವುದೋ ಒಂದು ಅಧಿಕಾರಿಗೆ ಫೋನ್ ಮಾಡೋಕ್ಕೆ ಒಂದು ದತ್ತವಾದ ಅಧಿಕಾರ ಇರುತ್ತೆ. ಇದನ್ನು ನಾನು ಬಳಕೆ ಮಾಡಿಕೊಂಡು ಪಕ್ಷ ಕಟ್ಟಕ್ಕೆ ನನಗೊಂದು ಅವಕಾಶ ಆಗುತ್ತೆ. ನನಗೆ ಪಕ್ಷ ಕಟ್ಟಬೇಕು ಅನ್ನೋ ಆಸಕ್ತಿ ಇರೋದರಿಂದ ನೀವು ನನ್ನನ್ನು ಈ ಥರ ಬಳಕೆ ಮಾಡ್ಕೊಳ್ಳೋದಾದ್ರೆ ಒಳ್ಳೆಯದು ಅಂತ ಹೇಳಿದೆ.
ಆದರೆ ಮಧು ಬಂಗಾರಪ್ಪ ಅವ್ರು ಮಾಡಬೇಕಾದ್ರೆ ಪಕ್ಷ ಅಲ್ಲೂ ಕೂಡ ಒಂದು ಸಾಮಾಜಿಕ ನ್ಯಾಯ ತೀರ್ಮಾನ ತಗೊಂತು. ಇಲ್ಲ, ನಾವು ಈ ಜನಾಂಗನ ಮಾಡ್ತಾ ಇರೋದ್ರ ಮೂಲಕ ಬಂಗಾರಪ್ಪನವ್ರು ನಮ್ಮ ಪಕ್ಷಕ್ಕೆ ಹಿಂದೆ ಕೊಟ್ಟಂಥ ಕೊಡುಗೆಯನ್ನು ಸ್ಮರಿಸ್ಕೋಬೇಕು. ಅವರನ್ನು ಮಾಡೋದ್ರಿಂದ ಒಂದು 4 ಜಿಲ್ಲೆಗಳಲ್ಲಿ ಅದರ ಪ್ರಭಾವ ದಟ್ಟವಾಗುತ್ತೆ. ಆ ಕಾರಣಕ್ಕೆ ನಾವು ಮಾಡ್ತಾ ಇದ್ದೀವಿ ಅಂದರು. ನನಗನ್ನಿಸ್ತು ಆ ತರ್ಕನೂ ಸರಿ ಇದೆ ಅನ್ನಿಸ್ತು. ನಾನು ಆಯಿತು ಅಂತ ಒಪ್ಕೊಂಡೆ. ಹಾಗಂತ ನಾನು ಬೇಜಾರಾಗಲಿಲ್ಲ, ಬಟ್ ಕ್ಲೈಮ್ ಮಾಡಿದ್ದು ನಿಜ. ಸರ್, ಈಗ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಿದ್ದಾಗಲಿ ಆ ನಂತರ ಆಗಲಿ ಕುಮಾರಸ್ವಾಮಿಯವರು ದತ್ತ ಅವ್ರ ಮೇಲೆ ವಿಶೇಷ ಅಭಿಮಾನವನ್ನು ಇಟ್ಕೊಂಡಿದ್ರು ಅಂತಕ್ಕಂಥದ್ದು. ಅಂದರೆ MLC ಮಾಡಬೇಕಾದ್ರೆ ಮೊದಲು ಕುಮಾರಸ್ವಾಮಿಯವರೇ ನೇರವಾಗಿ ಹೋಗಿ MLC ದತ್ತ ಅವರನ್ನು ಆಯ್ಕೆ ಮಾಡಿದ್ರು ಅಂತಕ್ಕಂಥದ್ದು. ಆ ಸಂದರ್ಭದಲ್ಲಿ ನಿಮಗೆ ವಿಪ್ಪನ್ನು, ಆ ಸಂದರ್ಭದಲ್ಲಿ ಇರತಕ್ಕಂಥ ವಿಪ್ಪನ್ನು ನಿಮಗೆ ಕೊಟ್ಟಾಗ ಅದನ್ನು ನೀವು ತಿರಸ್ಕಾರ ಮಾಡಿ ನೀರಾವರಿಯವರಿಗೆ ರೆಫರ್ ಮಾಡಿದ್ರಿ. ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಇಲ್ಲ, ಆವಾಗ ಏನಾಯಿತು ಅಂದರೆ ನೋಡಿ, ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಿದ್ದಾಗ ಆಡಳಿತ ಪಕ್ಷದ ವಿಪ್ಪು ನಾನು ಮಾಡೋಕ್ಕೆ ಹೊರಟಿದ್ರು. ಈಗ ನಾನು ಕೇಳಿದ ವಿಪ್ಪು ವಿರೋಧ ಪಕ್ಷದ ವಿಪ್ಪು, ವ್ಯತ್ಯಾಸ ಇದೆ. ವಿರೋಧ ಪಕ್ಷದ ವಿಪ್ಪಿಗೂ ಆಡಳಿತ ಪಕ್ಷದ ವಿಪ್ಪಿಗೂ ವ್ಯತ್ಯಾಸ ಇದೆ. ನನ್ನನ್ನು ಆಡಳಿತ ಪಕ್ಷದ ವಿಪ್ ಮಾಡ್ತೀನಿ ಅಂತ ಕುಮಾರಸ್ವಾಮಿಯವರು ಲೆಟ್ರ್ ರೆಡಿ ಮಾಡಿ ಅಸೆಂಬ್ಲಿ ಕೌನ್ಸಿಲಲ್ಲಿ ಅನೌನ್ಸ್ ಮಾಡಬೇಕಿತ್ತು. ಆಗ ನನಗೆ ಹಿರಿಯರಾಗಿದ್ದಂಥ HK ಪಾಟೀಲರು ವಿರೋಧ ಪಕ್ಷದಲ್ಲಿ ನಾಯಕರಾಗಿದ್ದರು ವಿಧಾನ ಪರಿಷತ್ತಲ್ಲಿ. ನಾನು ಆಡಳಿತ ಪಕ್ಷದ ಶಾಸಕ. ಆವಾಗ ಕುಮಾರಸ್ವಾಮಿ ಸರ್ಕಾರ, ಯಡಿಯೂರಪ್ಪ ಉಪಮುಖ್ಯಮಂತ್ರಿ. ವಿಪ್ ಅಂತ ಮಾಡ್ತೀವಿ ಅಂತ ಹೋದಾಗ ನನಗೆ ಕೆಲವರು ಹಿರಿಯರೆಲ್ಲ HK ಪಾಟೀಲ್ ತರೋದರೆಲ್ಲ ಹೇಳಿದರು, ದತ್ತ ವಿಪ್ ಆದರೆ ನೀನು ಹೆಚ್ಚು ಮಾತನಾಡೋಕ್ಕಾಗಲ್ಲ. ಆಡಳಿತ ಪಕ್ಷದ ವಿಪ್ ಆದರೆ ನೀವು ಹೆಚ್ಚು ಮಾತಾಡೋ ಹಾಗಿಲ್ಲ. ಬರೀ MLAಗಳು ಕರ್ಕೊಂಬರೋದು, ಕೂರಿಸೋದು, ವೋಟ್ ಹಾಕೋ ಟೈಮಲ್ಲಿ ಎಲ್ಲ ಸಂಖ್ಯೆ ಇದೆಯಾ ನೋಡ್ಕೊಳ್ಳೋದು, ಈ ಕೆಲಸ ಮಾಡಬೇಕಾಗತ್ತೆ. ನೀವು ಹೆಚ್ಚು ಮಾತಾಡೋಕ್ಕೆ ಒಂದು ನಿಯಮಾವಳಿಗಳ ಪ್ರಕಾರ ಆಡಳಿತ ಪಕ್ಷದ ವಿಪ್ಪು ಮಾತಾಡೋದಕ್ಕೆ ಹೆಚ್ಚು ಅವಕಾಶಗಳಿಲ್ಲ ಅಂತ ಹೇಳಿದರು. ನನಗೆ ನಾನು ವಿಧಾನ ಪರಿಷತ್ತಲ್ಲಿ ಮಾತನಾಡಬೇಕು, ಆ ಚರ್ಚೆಯಲ್ಲಿ ಕ್ರಿಯಾಶೀಲನಾಗಿ ಭಾಗವಹಿಸಬೇಕು ಅನ್ನೋ ಆಸೆ ಇಟ್ಕೊಂಡು ಇದ್ದೋ ನಾನು. ಆವಾಗ ನಾನು ವಿಪ್ ಮಾಡಿ ನನ್ನ ಕೈ ಕಾಲು ಬಾಯಿ ಕಟ್ಟು ಹಾಕೋದಾದರೆ ಆ ವಿಪ್ ಪೋಸ್ಟ್ ಬೇಡಪ್ಪ, ನಾನು ಬಂದಿರೋದೇ ಸಕ್ರಿಯವಾಗಿ ಚರ್ಚೆ ಸಂವಾದದಲ್ಲಿ ಭಾಗವಹಿಸಬೇಕು ಅಂಥೇಳಿ, ಹಾಗೆ ನನಗೆ ಬೇಡ ಅಂದೆ. ಆವಾಗ ನಾನು ಒಂದು ಯೋಚನೆ ಮಾಡಿದೆ, ಹಿರಿಯರಾಗಿದ್ದಾರೆ ನೀರಾವರಿಯವರು, ಉಪ್ಪಾರ ಜನಾಂಗಕ್ಕೆ ಸೇರಿದವರು. ನಾವು ಉಪ್ಪಾರ ಜನಾಂಗ ಇವತ್ತು ಅದು ಕೂಡ ಒಂದು ಅತ್ಯಂತ ಹಿಂದುಳಿದಿರುವಂಥ ಸಮುದಾಯ. ಹಾಗಾಗಿ ಅವರನ್ನು ಮಾಡಿ ವಿಪ್ಪನ್ನು ಆ ಸಮುದಾಯಕ್ಕೆ ನಾವು ಒಂದು ಗೌರವ ಕೊಟ್ಟಂಗಾಗತ್ತೆ. ನಾನು ಒಬ್ಬ ಸಾಮಾನ್ಯ ಸದಸ್ಯನಾಗಿದ್ದುಕೊಂಡು ನಾನು ನನ್ನ ಆಸೆ ಭಾಗವಹಿಸಬೇಕು ಅಂತ ಅದು ಮಾಡ್ತೀನಿ ಅಂಥೇಳಿ ಆವಾಗ ನಾನು ತಿರಸ್ಕಾರ ಮಾಡಿದೆ. ಅಂತಿಮವಾಗಿ ನೀವು MLC ಆದ್ರಿ. MLC ಆದ ನಂತರದಲ್ಲಿ ಕಡೂರು ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡ್ರಿ. ಆ ಕಡೂರಿನ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಾಗ ಮೊದಲ ಚುನಾವಣೆಯಲ್ಲೇ ಕೆಲವೇ ಮತಗಳಲ್ಲಿ ಸೋತ್ರಿ. ಅಲ್ಲಿನ ಜನರ ಬಗ್ಗೆ, ಅಲ್ಲಿನ ಚುನಾವಣೆಗಳ ಬಗ್ಗೆ ಏನು ಹೇಳಲಿಕ್ಕೆ ಬಯಸ್ತೀರಾ ಸರ್? ಕಡೂರಿನ ಜನ ಇದ್ದಾರಲ್ಲ, ನನ್ನನ್ನು ನಾನು ಯಾವತ್ತೂ ಅವರಿಗೆ ಋಣಿ. ಅಂಥ ಜನನೇ ನಾನು ನೋಡಿಲ್ಲ. ಅಷ್ಟು ಅವರೆಲ್ಲ ಎಂಥ ಪ್ರಬುದ್ಧ ರಾಜಕೀಯ ಪ್ರಜ್ಞೆ ಇರೋ ಜನ ಅನ್ನೋಕ್ಕೆ ನನ್ನಂಥವ್ನು ಗೆಲ್ಲಿಸಿರೋದೇ ಸಾಕ್ಷಿ. ಕಡೂರಿನ 60 ವರ್ಷಗಳ ಇತಿಹಾಸದಲ್ಲಿ ಯಾವತ್ತೂ ಒಬ್ಬ ಅಲ್ಪಸಂಖ್ಯಾತ ಕೋಮಿನವ್ರು ಗೆಲ್ಲೋದು ಕಷ್ಟ. ಅಲ್ಲಿ ಮೆಜಾರಿಟಿ ಇರುವಂಥದ್ದು ವೀರಶೈವ ಸಮುದಾಯ ಮತ್ತು ಕುರುಬ ಸಮುದಾಯ. 60 ವರ್ಷಗಳ ಆ ರಾಜಕೀಯ ಕ್ಷೇತ್ರದ ನೋಡಿದರೆ ಹಾಗೇ ಬಂದಿದೆ. ಆ ಸಮುದಾಯದವರೇ MLAಗಳಾಗಿ ಬಂದಿದ್ದಾರೆ. ಆದರೆ ನನ್ನಂಥ ಒಬ್ಬ ನನ್ನ ಜಾತಿ ಓಟಲ್ಲಿ 400 ಇಲ್ಲ. ಅಂಥದ್ರೊಳಗಡೆಯಲ್ಲಿ ಆ ಜನ ಜಾತ್ಯತೀತವಾಗಿ, ಜಾತಿಗೆ ಮೀರಿ ದುಡ್ಡಿಲ್ಲ, ಕಾಸಿಲ್ಲ, ಜಾತಿ ಇಲ್ಲ, ಏನಿಲ್ಲ, ಆದರೆ ಅವರಿದ್ದವರು ದತ್ತಣ್ಣ ಅಂತ ಪ್ರೀತಿಯಿಂದ ನನ್ನನ್ನು ಒಪ್ಪಿಕೊಂಡು ತಪ್ಪಿಕೊಂಡು ಮೊದಲನೇ ಚುನಾವಣೆ 2008 ಅವಾಗ KM ಕೃಷ್ಣಮೂರ್ತಿ ಅಷ್ಟೊತ್ತಿಗಾಲೇ 3 ಸಲ MLA ಆಗಿದ್ದರು. 4ನೇ ಬಾರಿ ನಾನು ಅವ್ರ ಜೊತೆ ಸೆಣಸಿದ್ದು. ಆದರೆ ಅಂಥ ಪ್ರಭಾವಶಾಲಿ ಮತ್ತು ಅಷ್ಟೇ ಒಳ್ಳೆ ಕೆಲಸ ಮಾಡಿದರು. ಇವತ್ತಿಗೂ ಕೂಡ ನನಗೆ ಆ ಪ್ರಾತಸ್ಮರಣೀಯ ನನ್ನ ಆತ್ಮೀಯ ಮಿತ್ರ ಅಗಲಿದ್ದಾನೆ, ಆದರೆ ಅವನ ಬಗ್ಗೆ ತುಂಬ ನನ್ನ ಪ್ರೀತಿ. ಕೃಷ್ಣಮೂರ್ತಿ ಒಳ್ಳೆ ಕೆಲಸಗಳು ಮಾಡಿದರು ಕ್ಷೇತ್ರದಲ್ಲಿ. ಅಂಥವ್ರ ವಿರುದ್ಧ ನಾನು ಸ್ಪರ್ಧೆ ಮಾಡಿದೆ. ಆವಾಗಲೂ ಕೂಡ 1,500 ಓಟಲ್ಲಿ ನಾನು ಸೋತೆ. ಆಗ ನನಗನ್ನಿಸ್ತು ಜನ ಎಲ್ಲೋ ವಿಶೇಷವಾದಂಥ ಪ್ರೀತಿ ಮತ್ತು ವಿಶ್ವಾಸ ನನ್ನಲ್ಲಿ ಇಟ್ಟಕ್ಕೆ ಪ್ರಾರಂಭ ಮಾಡಿದ್ದಾರೆ ಅಂತ ಗೊತ್ತಾಯಿತು ನನಗೆ. ಆಗ ಈ ಜನಕ್ಕೆ ನಾನು ಮೋಸ ಮಾಡಬಾರ್ದು, ಈ ಜನಗಳ ಜೊತೆನೇ ನಾನು ಸೋತಿರಲಿ, ಈ ಜನಗಳ ಜೊತೆನೇ ಇದ್ಬಿಡಬೇಕು ಅಂತ ತೀರ್ಮಾನ ಮಾಡಿದೆ. ಹಾಗಾಗಿ ಸೋತರೂ ನಾನು ಆ ಜನಗಳ ಸಂಪರ್ಕ ಬಿಡಲಿಲ್ಲ, ಅವರ ಕಷ್ಟಗಳಿಗೆ ಸ್ಪಂದನೆ ಮಾಡೋದು ಬಿಡಲಿಲ್ಲ.
ಎಲ್ಲರ ಜೊತೆ ಬೆರೆಯೋಕ್ಕೆ ಹೋದೆ. ಮತ್ತು 2010ರಲ್ಲಿ ನನ್ನ ಸನ್ಮಿತ್ರ ಕೃಷ್ಣಮೂರ್ತಿ ತೀರ್ಕೊಂಡ್ರು. ನನಗೆ ತುಂಬ ನೋವಿನ ಸಂಗತಿ. ತುಂಬ ಒಳ್ಳೆಯ ಕೆಲಸ ಮಾಡಿದ್ರು ಪುಣ್ಯಾತ್ಮ, ಕನಸುಗಳು ಕಟ್ಕೊಂಡವ್ರು ನಮ್ಮ ಕ್ಷೇತ್ರದ ಬಗ್ಗೆ. ಈಗ ಅವರ ಕನಸುಗಳನ್ನೆಲ್ಲ ನಾನು ಸ್ವಲ್ಪ ನೆನಸು ಮಾಡಬೇಕು ಅಂತ ಹೊರಟಿದ್ದೀನಿ. ಅವ್ರು ತೀರ್ಕೊಂಡ ಮೇಲೆ ನಡೆದ ಉಪಚುನಾವಣೆ, ಆ ಉಪಚುನಾವಣೆ ಬಿಡಿ, ಅದೊಂದು ದೊಡ್ಡ ಹೋರಾಟ. ಇಡೀ BJP ಸರ್ಕಾರ ಬಂದು ಕೂತ್ಕೊಳ್ತು. ಒಬ್ಬ ದತ್ತನ ಸೋಲಿಸ್ಬೇಕು ಅಂತ ಅಷ್ಟು ಕೋಟಿಗಟ್ಟಲೆ ಹಣ ಸುರಿದ್ರು. ಆಗಲೂ ಜನ ದತ್ತನಿಗೆ ಗುರ್ತಿಸಿದ್ರು. ಸೋತೆ, ಆದರೆ ಗರಿಷ್ಠ ಪ್ರಮಾಣದ ಮತ ಕೊಟ್ಟರು ನನಗೆ. ಹಾಗಾಗಿ 2 ಸಲ ಸೋತರೂ ಕೂಡ ಆ ಜನ ಎಲ್ಲೋ ಒಂದು ಕಡೆಯಲ್ಲಿ ನೀನು ಕೈ ಬಿಡೋದಿಲ್ಲ ಅನ್ನೋ ಸಂದೇಶ ನನಗೆ ರವಾನೆ ಮಾಡಿದರು. 3ನೇ ಚುನಾವಣೆ 2013 ಚುನಾವಣೆಯಲ್ಲಿ ಜನ ನನ್ನ ಕೈ ಬಿಡಲಿಲ್ಲ. ನಾನು ಜಾತಿ ರಾಜಕಾರಣ ಬೇಡ, ಪ್ರೀತಿ ರಾಜಕಾರಣ ಮಾಡೋಣ ಅಂತ ಕೊಟ್ಟೆ. ಅದೇ ಥರ ಸ್ಪಂದನೆ ಮಾಡಿದರು ಪುಣ್ಯಾತ್ಮರು. ದುಡ್ಡು ಕಾಸಾದಿಯಾಗಿ ಕೇಳಲಿಲ್ಲ ನನ್ನ ಹತ್ರ ಚುನಾವಣೆಯಲ್ಲಿ. ಅವರ ಹಳ್ಳಿ ಜನ ಅವರೇ ದುಡ್ಡು ಹಾಕ್ಕೊಂಡು ನನ್ನ ಚುನಾವಣೆ ಮಾಡಿದರು. ನಾನು ಇವತ್ತಿಗೂ ಸ್ಮರಿಸ್ಕೋತೀನಿ. ಬಿಳವಾಲ ಅನ್ನೋ ಒಂದು ಗ್ರಾಮದಲ್ಲಿ ಹಳ್ಳಿ ಹೆಣ್ಮಕ್ಳೆಲ್ಲ ಒಂದು ಬಟ್ಟೆ ಒಳಗಡೆ ದುಡ್ಡು ಕಟ್ಕೊಂಬಂದು, ಅಣ್ಣ ನೀನು ಎಲೆಕ್ಷನ್ ಖರ್ಚು ಕೊಡಕ್ಕೆ ಬಂದರು. ನಾನು ಪುಣ್ಯಾತ್ಮರಿದ್ದಾರೆ. ಆದ್ದರಿಂದ ಜನತಂತ್ರ ವ್ಯವಸ್ಥೆ ನಾವು ನಿರಾಶರಾಗಬೇಕಾದಿಲ್ಲ. ಜಾತಿ ಹಣನೇ ಇದ್ದರೆ ಮಾತ್ರ ಗೆಲ್ತಾರೆ ಅನ್ನೋ ಸುಳ್ಳು ಅನ್ನೋಕ್ಕೆ ಕಡೂರಿನ ಜನ ನನಗೆ ಗೆಲ್ಲಿಸಿರೋದೇ ಸಾಕ್ಷಿ. ಅದು ಅವರ ದೊಡ್ಡತನ. ನಾನು ಅವ್ರಿಗೆ ಯಾವ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಆ ವೇಗಕ್ಕೆ ಹೋಗೋಕ್ಕಾಗ್ತಾಯಿಲ್ಲ ನನಗೆ. ಈಗ ನನ್ನಲ್ಲಿ ಕುದಿತಾ ಇರೋದು, ನನ್ನಲ್ಲಿ ತಳಮಳ ಇರೋದು, ನನ್ನಲ್ಲಿ ಸಂಕಟ ಇರೋದು, ನನ್ನಲ್ಲಿ ನೋವಿರೋದು, ನಾನು ಅವರ ಆಸೆ ವೇಗಕ್ಕೆ ತಕ್ಕನಂಗೆ ನಾನು ಇನ್ನೂ ಕೆಲಸ ಮಾಡ್ತಾ ಇಲ್ವಲ್ಲ ಅಂತ. ಇನ್ನೊಂದು, ನನಗೆ ಒಂದು ಸರ್ಕಾರ ನಮ್ಮದಿಲ್ಲ, ನಾನು ವಿರೋಧ ಪಕ್ಷದ ಶಾಸಕ. ಆದರೂ ಕೂಡ ಸರ್ಕಾರದೊಳಗಡೆ ದತ್ತ ಒಳ್ಳೆಯವನು ಅನ್ನೋ ಕಾರಣಕ್ಕೆ ಅಥವಾ ನನಗಿರುವಂಥ ಇತಿಮಿತಿ ಒಳಗಡೆಯಲ್ಲಿ ಹಾಗೂ ಹೀಗೂ ಹಣ, ಅನುದಾನ, ಸೌಲಭ್ಯ ಸರ್ಕಾರದಿಂದ ತೊಗೊಂಬಂದು ನಮ್ಮ ಕ್ಷೇತ್ರ ಅಭಿವೃದ್ಧಿ ಮಾಡಬೇಕು ಅಂತಿದ್ದೀನಿ. ಸ್ವಲ್ಪ ಸರ್ಕಾರದಿಂದಲೂ ಕೂಡ ಅಷ್ಟರ ಮಟ್ಟಿಗೆ ನನಗೇನು ನಿರಾಶೆ ಆಗಿಲ್ಲ, ಸಕಾರಾತ್ಮಕವಾದ ಸ್ಪಂದನೆ ಇದೆ. ನಾನು ಸಿದ್ದರಾಮಯ್ಯನವ್ರ ಸರ್ಕಾರದ ಒಳಗಡೆಯಲ್ಲಿ ಈಗ ನಮ್ಮ ಕಡೂರು ಕ್ಷೇತ್ರಕ್ಕೆ ಭಾರಿ ಅನ್ಯಾಯವಾಗಿದೆ ಅಂತ ನಾನೇನು ಹೇಳೋಕ್ಕೆ ಹೋಗಲ್ಲ. ಯಾಕೆಂದರೆ ನಾನು ಹೇಳಿದ ಕಡೆಯಲ್ಲೆಲ್ಲ ಅವರು ಸ್ಪಂದನೆ ಮಾಡಿ ₹5 ಕೇಳಿದರೆ ಒಂದು ₹3 ₹2 ಕೊಡುವಷ್ಟಾರು ನನಗೆ ಔದಾರ್ಯ ತೋರಿದ್ದಾರೆ. ನಾನು ಅವ್ರನ್ನೂ ಸ್ಮರಿಸ್ಕೋತೀನಿ. ಆದರೆ ಪಕ್ಷ ರಾಜಕಾರಣ, ವಿರೋಧ ಪಕ್ಷ, ನಾವು ಜನವಿರೋಧಿ ನೀತಿ ವಿರುದ್ಧ ಹೋರಾಟ, ಕ್ಷೇತ್ರದ ಅಭಿವೃದ್ಧಿ ವಿಷಯದ ಒಳಗಡೆ ರಾಜಕಾರಣ ಇಲ್ಲ. ನಾನು ಕಾಂಗ್ರೆಸ್ನವರು, BJPಯವರು, JDSನವರು ಅಂತಿಲ್ಲ. ಎಲ್ಲರನ್ನೂ ವಿಶ್ವಾಸಕ್ಕೆ ತೊಗೊಂಡು ಕಡೂರು ಕ್ಷೇತ್ರ ಅಭಿವೃದ್ಧಿ ಮಾಡಬೇಕು ಅಂತ ಕನಸು ಕಟ್ಕೊಂಡಿದ್ದೀನಿ. ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ ಪ್ರಭಾವ ಬೀರಬೇಕು ಅಂದರೆ ಕಾಂಗ್ರೆಸ್ನವ್ರಿಗೆ ನೀವು ಬನ್ರಪ್ಪ ನನ್ನ ಜೊತೆಗೆ ಅಂತಲೇ ಕರಿತೀನಿ. ಸರ್, ಈಗ ಕಡೂರಿನಲ್ಲಿ ನೀವು ಶಾಸಕರಾದ ನಂತರದಲ್ಲಿ ಯಾವ ಯೋಜನೆಗಳನ್ನು ಜಾರಿಗೆ ತರಲಿಕ್ಕೆ ಆಗಿದೆ ಇಷ್ಟರೊಳಗಡೆ ಬಹಳ ಪ್ರಮುಖವಾಗಿ? ನನಗೆ 2 ದೀರ್ಘಾವಧಿ ಯೋಜನೆಗಳು ಮತ್ತು ಕನಸುಗಳು. ಒಂದು, ನಮ್ಮ ಗ್ರಾಮೀಣ ರಸ್ತೆಗಳ ಸುಧಾರಣೆ. 2ನೇದು ಶಾಶ್ವತವಾದ ನೀರಾವರಿ. ಶಾಶ್ವತವಾದ ನೀರಾವರಿ ಅಂದರೆ ನಮಗಿರುವಂಥದ್ದು ಭಾಳ ಮಿತಿ. ನಮಗೆ ಯಾವ ನದಿಗಳಿಲ್ಲ. ಬೇರೆ ಕಡೆ ಇರೋ ನದಿಗಳಿಂದ ನಮಗೆ ಕೆರೆಗಳಿಗೆ ನೀರು ತರಬೇಕು, ನೀರಾವರಿ ಆಗಬೇಕು. ಈಗ ಹೆಬ್ಬೆ ಜಲಪಾತದಿಂದ ತೊಗೊಂಡು ಬಂದು ಮದಗದ ಕೆರೆ ತುಂಬಿಸಿದರೆ ನಮಗೂ ಅನುಕೂಲ ಆಗುತ್ತೆ, ಅನೇಕ ಹಳ್ಳಿಗಳಿಗೆ ಕೆರೆಗಳು ತುಂಬುತ್ತೆ ಅಂತ ಒಂದು ಹೆಬ್ಬೆ ಜಲತಿರು ಯೋಜನೆ ಅಂತ ಭಾಳ ಪ್ರಯತ್ನ ಮಾಡ್ತಾಯಿದ್ವಿ. ನಮ್ಮ ಹಿಂದಿದ್ದ KM ಕೃಷ್ಣಮೂರ್ತಿಯವರು ಭಾಳ ಹೋರಾಟ ಮಾಡಿದರು. ಹಿಂದೆ BJP ಡಾಕ್ಟರ್ ವಿಶ್ವನಾಥ್ ಅವರು ಅದಕ್ಕೆ ಒಂದಿಷ್ಟು ಚಾಲನೆ ಕೊಟ್ಟರು. ನಾನೂ ಹೋರಾಟ ಮಾಡ್ತಾಯಿದ್ದೀನಿ. ಆದರೆ ದೊಡ್ಡ ಸಮಸ್ಯೆ ಪರಿಸರದ ಸಮಸ್ಯೆ ಆಗಿದೆ. ಅದು ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ಸಿಕ್ಕಿಲ್ಲ. 180 ಎಕರೆ ಕಾಡು ಹೋಗುತ್ತೆ ಅಂಥೇಳಿ ಅದು ಅರಣ್ಯದ ಮೊದಲೇ ದೊಡ್ಡ ಸಮಸ್ಯೆ. ಹಾಗಾಗಿ ಸದ್ಯಕ್ಕದು ಸ್ವಲ್ಪ ಇನ್ನೂ ವಿಳಂಬವಾಗ್ತಾಯಿದೆ. ಆದರೆ ಒಂದರೊಳಗೆ ಸಕ್ಸಸ್ ಆಗಿದ್ದೀನಿ ನಾನು. ಏನು ಅಂದರೆ ಭದ್ರಾ ಮೇಲ್ದಂಡೆ ಯೋಜನೆ ಒಳಗಡೆಯಲ್ಲಿ ನಾನು MLA ಆಗೋಕ್ಕೆ ಮುಂಚೆ ಆ ಯೋಜನೆ ಒಳಗಡೆ ಬರೀ ನನ್ನ ಕ್ಷೇತ್ರದ 2-3 ಕೆರೆ ಮಾತ್ರ ತುಂಬಿಸುವುದು ಅಂತ ಯೋಜನೆ ಇತ್ತು. ನಾನು MLA ಆದಮೇಲೆ MLAಗೆ ಮುಂಚೆ ಹೋರಾಟ ಮಾಡಿ ನಮ್ಮ ಜನನೆಲ್ಲ ಕರ್ಕೊಂಡೋಗಿ, ನಿಯೋಗ ಕರ್ಕೊಂಡೋಗಿ, ಆಗಿದ್ದ ಸದಾನಂದ ಗೌಡರು ಮುಖ್ಯಮಂತ್ರಿ ಭೇಟಿ ಮಾಡಿ, ಆಮೇಲೆ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದು ಈಗ ಸಕ್ಸೀಡ್ ಆಗಿದ್ದೀನಿ, ಯಶಸ್ವಿಯಾಗಿದ್ದೀನಿ. 3 ಕೆರೆ ತುಂಬಿಸೋ ಕಡೆಯಲ್ಲಿ ಇವತ್ತು 32 ಕೆರೆಗಳು ನಮ್ಮಲ್ಲಿ ತುಂಬುತ್ತಾ ಇದೆ ಭದ್ರಾ ನದಿಯಿಂದ. ಅದೊಂದು ದೊಡ್ಡ ಸಾಧನೆ ಅಂತ ನಾನು ಭಾವಿಸಿದ್ದೀನಿ. 32 ಗ್ರಾಮಗಳ ಕೆರೆಗಳು ತುಂಬುತ್ತಾ ಇದೆ. ಅದೊಂದು ದೊಡ್ಡ ಹೋರಾಟ. ರಸ್ತೆಗಳ ಸುಧಾರಣೆ ಮಾಡಬೇಕು ಅನ್ನೋ ಆಸೆ ಇತ್ತು. ಈಗ 1.5 ವರ್ಷ ಆಗಿದೆ ನಾನು MLA ಆಗಿ. ಈಗ 40 ವರ್ಷಗಳಿಂದ ಮಣ್ಣು, ಜಲ್ಲಿ, ಸಿಮೆಂಟು, ಟಾರ್ ಕಾಣದೇ ಇದ್ದಂಥ ರಸ್ತೆಗಳಿಗೆ ಈಗ 3 ಕೋಟಿ, 4 ಕೋಟಿ, 5 ಕೋಟಿ ಅಂತ ಹಣ ತಂದಿದ್ದೀನಿ.
ಟೆಂಡರ್ ಆಗಿ ಕಾಮಗಾರಿ ಚಾಲನೆ ಆಗಿದೆ. ನನಗೆ ವಿಶ್ವಾಸ ಇದೆ ಸಿದ್ದರಾಮಯ್ಯನವ್ರ ಸರ್ಕಾರ ಇದೇ ರೀತಿ ನನಗೆ ಸ್ಪಂದನೆ ಮಾಡಿದರೆ ಇನ್ನು 2 ವರ್ಷದ ಒಳಗಡೆ ನಮ್ಮ ರಸ್ತೆಗಳೆಲ್ಲ ಪರಿಪೂರ್ಣವಾಗಿ ಸುಧಾರಣೆ ಆಗುತ್ತೆ ಅನ್ನೋ ವಿಶ್ವಾಸ ಇದೆ. ಅವ್ರ ಸಹಕಾರವನ್ನು ಕೇಳ್ತೀನಿ. ಆದರೆ ಈಗ ರಸ್ತೆಗಳ ಕಾಮಗಾರಿಗೆ ಸಾಕಷ್ಟು ಚಾಲನೆ ನಾನು ಕೊಟ್ಟಿದ್ದೀನಿ. ಇದು 2 ದೊಡ್ಡ ಕೆಲಸಗಳು. ಇನ್ನು ಇಂಜಿನಿಯರಿಂಗ್ ಕಾಲೇಜು, ಕಡೂರಿಗೊಂದು ಇಂಜಿನಿಯರಿಂಗ್ ಕಾಲೇಜ್ ತರಬೇಕು ಅಂತ ಹೋರಾಟ ಮಾಡ್ತಾಯಿದ್ದೀನಿ. ಪ್ರಸ್ತಾವನೆ ಸರ್ಕಾರಕ್ಕೆ ಕಳಿಸಿದೆ. ಇವತ್ತೆಲ್ಲ ನಾಳೆ ಆಗ್ಬೋದು ಅಥವಾ ನಾನು MLA ಗಿರಿ ಮುಗಿದ ಮೇಲೆ ಮುಂದಕ್ಕಾಗ್ಬೋದು. ಆದರೆ ಒಂದು ಬೀಜ ಬಿತ್ತಿದ್ದೀನಿ, ಇದು ಒಂದು ಕನಸು ಆಗಬೇಕು ಅಂಥೇಳಿ. ಆಮೇಲೆ ಹಳ್ಳಿಯ ಹೋಬಳಿ ಕೇಂದ್ರಗಳು ಅಭಿವೃದ್ಧಿ ಆಗಬೇಕು. ಕಡೂರು ಟೌನು ಬೀರೂರು ಟೌನ್ ಇಂಪ್ರೂವ್ಮೆಂಟ್ ಮಾಡೋದಿದೆಯಲ್ಲ, ಸ್ವಲ್ಪ ನಾನು ನಗರೀಕರಣಕ್ಕೆ ವಿರೋಧ. ಹಾಗಾಗಿ ಎಲ್ಲ ತೊಗೊಂಬಂದು ಕಡೂರು ಬೀರೂರು ಟೌನಲ್ಲೇ ಮಾಡಬಾರ್ದು. ನಾವು ಅದು ಕೂಡ ಅನಾರೋಗ್ಯಕರವಾಗಿ ಬೆಳೀಲಿಕ್ಕೆ ಹತ್ಬಿಡುತ್ತೆ. ಅದರ ಬದಲಿಗೆ ಸಮಗ್ರ ಅಭಿವೃದ್ಧಿ ಆಗಬೇಕು ಕ್ಷೇತ್ರದ್ದು. ಹೋಬಳಿ ಹೆಡ್ ಕ್ವಾರ್ಟರ್ಸ್ಗಳನ್ನೂ ಇಂಪ್ರೂವ್ ಮಾಡಬೇಕು ಅನ್ನೋ ಒಂದು ಆಲೋಚನೆ ಇಟ್ಕೊಂಡು ಈಗ ನಾನು ಚೌಡಹಿರಿಯೂರಲ್ಲಿ ಹೋಬಳಿ ಕೇಂದ್ರ ಅಲ್ಲೊಂದು ಪಾಲಿಟೆಕ್ನಿಕ್ ಮಾಡೋಕ್ಕೆ ಹೊರಟಿದ್ದೀನಿ. ಸಿಂಗಟ್ಗೆರೆಯಲ್ಲಿ ಒಂದು ITI ಕಾಲೇಜ್ ಮಾಡಿದ್ದೀನಿ. ಯಗಟಿ ಹೋಬಳಿ ಕೇಂದ್ರದಲ್ಲಿ ಫಸ್ಟ್ ಏಡ್ ಕಾಲೇಜ್ ಮಾಡಿ ಅದರೊಳಗಡೆ ಮಾಡರ್ನ್ ಕಾಲೇಜ್, ಮಾದರಿಯ ಆಧುನಿಕ ಕಾಲೇಜ್ ಅಂತೇಳಿ 12 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿಸಿ ಒಂದು ಕ್ಯಾಂಪಸ್ ಮಾಡೋಕ್ಕೆ ಹೊರಟಿದ್ದೀನಿ ಯಗಟಿ ಹೋಬಳಿ ಕೇಂದ್ರ. ಸಿಂಗಟ್ಗೆರೆ ಒಳಗಡೆದಲ್ಲಿ ITI ಕೇಂದ್ರ ಅದು ಮಾಡ್ತಾಯಿದ್ದೀನಿ, ITI ಕಾಲೇಜು. ಚೌಡಹಿರಿಯೂರಲ್ಲಿ ಪಾಲಿಟೆಕ್ನಿಕ್ ಮಾಡಬೇಕು ಅಂತ ಹೋರಾಟ ಮಾಡ್ತಾಯಿದ್ದೀನಿ. ಹಾಗೆಯೇ ಪಂಚನಹಳ್ಳಿ ಒಳಗಡೆ ಮೊರಾರ್ಜಿ ಶಾಲೆ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ. ಹೀಗೆ ಹೋಬಳಿ ಕೇಂದ್ರಗಳನ್ನು ಡೆವಲಪ್ ಮಾಡಿದರೆ ಆಗ ಈ ಕ್ಷೇತ್ರದೊಳಗಡೆ ಗ್ರಾಮೀಣಾಭಿವೃದ್ಧಿಯೂ ಆಗುತ್ತೆ. ಆ ಹಳ್ಳಿ ಜನ ಎಲ್ಲ ಪಟ್ಟಣಕ್ಕೆ ಗುಳೆ ಬರೋದು ತಪ್ಪುತ್ತೆ, ಅಲ್ಲೇ ಒಂದು ಬದುಕು ಕಾಣ್ಕೋಬೋದು ಅನ್ನೋ ಥರ ಕನಸಿಟ್ಕೊಂಡಿದ್ದೀನಿ, ಮಾಡ್ತಾಯಿದ್ದೀನಿ. ಆದರೆ ನನಗೆ ಒಂದು ವಿಶ್ವಾಸ, 5 ವರ್ಷಗಳ ನನ್ನ ಶಾಸಕಾವಧಿ ಮುಗಿಯೋದ್ರೊಳಗಡೆಯಲ್ಲಿ ನನ್ನ ಕ್ಷೇತ್ರದಲ್ಲಿ ಒಂದು ರಸ್ತೆಗಳ ಸುಧಾರಣೆ ಆಗಬೇಕು, ಹೋಬಳಿ ಕೇಂದ್ರಗಳ ಸುಧಾರಣೆ ಆಗಬೇಕು ಮತ್ತು ಜನಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಬೇಕು. ಇಷ್ಟು ನನ್ನ ಆಲೋಚನೆ ಇದೆ. ಬಂದು ನಮ್ಮ ತಾಯಿ ತಂದೆ ಕೇಳಿದ್ರು, ಅವರು ಒಪ್ಪಿಗೆ ಪಟ್ಕೊಟ್ರು. ಆಮೇಲೆ ನನ್ನ ಒಪ್ಪಿಗೆನೂ ಕೇಳಿದ್ರು, ನನ್ನ ಒಪ್ಪಿಗೆನೂ ಪಡ್ಕೊಂಡ್ರು. ಆಮೇಲೆ ಅವರು ಒಪ್ಕೊಂಡ್ರು, ದತ್ತ ಅವರು ಒಪ್ಕೊಂಡ್ರು. ಹಾಗಾಗಿ ಮುಂದುವರಿತು. ಸ್ವಲ್ಪ ರಾಜಕೀಯ ಜಾಸ್ತಿ ಇತ್ತು ಆ ಪೀರಿಯಡಲ್ಲಿ, ಜಾಸ್ತಿ ಟೆನ್ಷನ್ ಇತ್ತು. ನನ್ನ ಮಗಳು ಹುಟ್ಟಿದಾಗ, ಆ ಹುಟ್ಟಿದ ದಿವಸನೇ ರಾಮಕೃಷ್ಣ ಹೆಗಡೆ ವಿರುದ್ಧ ಅವರು ಪ್ರದರ್ಶನ ಇಟ್ಕೊಂಡಿದ್ರು. ಅವತ್ತು 2 ಟೆನ್ಷನ್ನು ಇತ್ತು. ನನ್ನ ಮಗಳು ಹುಟ್ಟೋದು, ಅವಳು ಬೇಗ 7 ತಿಂಗಳಿಗೆ ಹುಟ್ಟಿದ್ಲು. ಹಾಗಾಗಿ ಆ ಪ್ರದರ್ಶನದ್ದು ಟೆನ್ಷನ್ ಇತ್ತು, ನನ್ನ ಮಗಳದ್ದು ಟೆನ್ಷನ್ ಇತ್ತು. ಹಾಗಾಗಿ ಅದು ಆದ್ರೂ ಆ ಪ್ರದರ್ಶನ ಕಡೆ ಗಮನ ಕೊಟ್ಟು ಆಮೇಲೆ ನೆಕ್ಸ್ಟು ಆಸ್ಪತ್ರೆಗೂ ಬಂದಿದ್ದರು. ಹಾಗಾಗಿ 2 ಕಡೆಗೂ ಗಮನ ಕೊಟ್ಟು ಇದು ಮಾಡಿದ್ರು. ಅವ್ರು ಎಲ್ಲದಕ್ಕೂ ಯಾವುದಕ್ಕೂ ನೆಗೆಟಿವ್ ಆಗಿ ಯೋಚನೆ ಮಾಡ್ತಿರಲಿಲ್ಲ, ಎಲ್ಲ ಪಾಸಿಟಿವ್ ಆಗೇ ಯೋಚನೆ ಮಾಡ್ತಿದ್ರು. ಅವರು ಎಲೆಕ್ಷನ್ನಲ್ಲಿ ಕಡಿಮೆ ಅಂತರದಲ್ಲಿ ಗೆಲುವು ಸಾಧಿಸಿಲ್ದೆ ಆಗದೇ ಇದ್ರೂ ಅವರು ಅದನ್ನು ಒಪ್ಕೊಂಡು ಮುಂದಿನ ಸಲ ನೋಡೋಣ ಅಂಥೇಳಿ, ಆಮೇಲೆ ಒಂದು ಛಲ ಇತ್ತು ಅವ್ರಿಗೆ, ಒಂದು ಸಲ ಆದರೂ ನಾನು ಜಾಸ್ತಿ ಅಂತರದಿಂದ ಗೆಲ್ಲಬೇಕು ಅಂತ. ಅದು 3ನೇ ಸಲ ನಮಗೆ ಯಶಸ್ಸು ಸಿಗ್ತದು. ಮೊದಲನೇ ಸಲ ಅವರು ಆಶಾಭಾವನೆಯಿಂದನೇ ಇದ್ದರು. ಮೊದಲನೇ ಸಲ ಮಾತ್ರ 1,000 ಅಂತರದಿಂದ ಸೋತರು. 2ನೇ ಸಲ ಬೈ ಎಲೆಕ್ಷನ್ ಆದ್ದರಿಂದ ಇಡೀ ಸರ್ಕಾರನೇ ಬಂದು ಗೆದ್ದರು, ಯಾವ ಸರ್ಕಾರ ಆಡಳಿತದಲ್ಲಿತ್ತೋ ಇದು. 3ನೇ ಸಲ ಜನರಿಗೆ ತಿಳುವಳಿಕೆ ಬಂದು ಜನರೇ ಇವ್ರನ್ನ ಗೆಲ್ಲಿಸಿದ್ರು. ಶಾಸಕರಾಗಿ ಗೆದ್ದ ಮೇಲೆ ಅವ್ರು ಜಾಸ್ತಿ ಗಮನ ಕಡೂರು ಕಡೆನೇ ಇರುತ್ತೆ ಯಾವಾಗಲೂ. ಇಲ್ಲಿ ಬೆಂಗಳೂರಲ್ಲಿ ಕಡಿಮೆ ಇರ್ತಾರೆ. ಹಾಗಾಗಿ ಅಲ್ಲಿ ನಾನು ಮನೆ ನೋಡ್ಕೊಳ್ಳೋದು ನೋವು ಜಾಸ್ತಿ ಬಂತು. ಯಾಕೆಂದರೆ ಕಡಿಮೆ ಅಂತರದಲ್ಲಿ ಸೋತಿದ್ದಾರೆ ಅಂತ. ಆಮೇಲೆ 2ನೇ ಸಲ ಬೈ ಎಲೆಕ್ಷನಲ್ಲಿ ಸೋತಾಗಲೂ ತುಂಬ ನೋವು ತಂತು. ಯಾಕೆಂದರೆ ಹಣದಿಂದ ಅವ್ರು ಗೆದ್ದಿದ್ದಾರೆ ಅಂತ ಅನ್ನೋ ಸಂತಸ ತರಲಿಲ್ಲ. ಹಣಬಲದಿಂದ ಅವ್ರು ಗೆದ್ದಿದ್ದಾರೆ ಅಂತ ಅದು ತುಂಬ ನೋವು ಬಂತು. 3ನೇ ಸಲ ಅದಕ್ಕಿಂತ ಜಾಸ್ತಿ ಸಂತಸ ಆಯಿತು. ಯಾಕೆಂದರೆ ಜನರು ಹಣದಿಂದ ಅಲ್ಲ ಜನಬಲದಿಂದ ಗೆಲ್ಲರು ಅಂದಾಗ ಅದು ತುಂಬ ಸಂತಸ ಬಂತು. ಬೇಸರ ಇಲ್ಲ, ಏನೂ ಇಲ್ಲ. ನನಗೆ ಎಲ್ಲ ಗೊತ್ತಿರೋದ್ರಿಂದ ನಾನೇ ಎಲ್ಲ ಕಾರ್ಯಕ್ರಮಕ್ಕೆ ಎಲ್ಲಿಗೆ ಹೋಗಬೇಕು ಅಂದರೂ ಹೋಗ್ತೀನಿ. ಆಮೇಲೆ ಅವ್ರು ಬಿಡುವಿದ್ದಾಗ ಖಂಡಿತ ಕರ್ಕೊಂಡೋಗ್ತಾರೆ. ಎಲ್ಲರೂ ಮನೆ ಒಟ್ಟಿಗೆ ಎಲ್ಲರನ್ನೂ ಕರ್ಕೊಂಡೋಗ್ತಾರೆ. ಮನೆ ಅಕ್ಕ ತಂಗಿರಾಗಲಿ ಯಾರೇ ಆಗಲಿ ಎಲ್ಲರೂ ಕರ್ಕೊಂಡೋಗ್ತಾರೆ.
ಆದರೆ ಇಲ್ಲದಾಗಲೂ ಆ ಕೊರತೆ ನನಗೇನು ಬೇಸರ ತಂದಿಲ್ಲ. ನನಗೆ ರಾಜಕೀಯ ಬಗ್ಗೆನೂ ಅವ್ರು ಯಾವ ಪೋಸ್ಟಲ್ಲಿದ್ದರೂ ಅವರು ನನ್ನ ಯಜಮಾನರು ಸ್ವೀಕರಿಸಿದ ಮೇಲೆ ನನಗೆ ಅದು ಇದ್ದರೂ ಸಂತೋಷ, ಇಲ್ಲದಿದ್ರೂ ಸಂತೋಷ ಅನ್ನೋ ಸ್ವಭಾವ ನಂದು. ನೋವು ಅಂದರೆ ಅವರ ಯಾರ ಹತ್ರನೂ ಸ್ವಾಭಿಮಾನ ಜಾಸ್ತಿ ಅವ್ರಿಗೆ. ಯಾರನ್ನೂ ನಾನು ಅವರಾಗೆ ಹೋಗ್ತಿರ್ಲಿಲ್ಲ. ಅವರು ಆ ಸಂದರ್ಭದಲ್ಲಿ ದೂರ ಇದ್ರೂ ಅವರು ಅವ್ರನ್ನ ಹೊಗಳ್ತಿದ್ರೆ ಹೊರತು, ಹಾಗಾಗಿ ನನಗೆ ಹಿಂಗಾಗಿದೆ ಅಂತ ಬೇಸರ ಪಟ್ಕೊಂಡವರಿಲ್ಲ. ಎಲ್ಲ ಅವ್ರ ಕೆಲಸ ಅವ್ರು ಮಾಡ್ಕೊಳ್ತಿದ್ರು. ಅವರಾಗೆ ಕರೆದಾಗಿದ್ದ ಅವರು ಹೋದ್ರೆ ವಿನ ಇವರಂತೂ ಸ್ವಾಭಿಮಾನದಿಂದ ಹೋಗಿರಲಿಲ್ಲ. ಅವರು ಸಾಹಿತ್ಯ, ಕಲೆ ಮತ್ತು ಅದೆಲ್ಲ ಮುಂಚೆ ತುಂಬ ಹಿಂದೆ ನನ್ನ ಮದುವೆಗೆ ಮುಂಚೆ ತುಂಬ ನಾಟಕಗಳು, ಪ್ರತಿಭಟನೆಗಳು, ಆಮೇಲೆ ಕಾರ್ಯಕ್ರಮಗಳು, ರಾಜ್ಯೋತ್ಸವ ಆ ಥರ ಕವಿಗಳನ್ನ ಕರೆದು ಇದು ಮಾಡೋರು, ರಾಜಕೀಯ ವ್ಯಕ್ತಿಗಳು ಎಲ್ಲ ಥರದ್ದು ಮಾಡಿದ್ದಾರೆ. ಅದ್ರ ಬಗ್ಗೆ ನಾನೇನು ಕೇಳಿದ್ದೀನಿ, ಅವ್ರ ಬಗ್ಗೆ ಕೇಳಿದ್ದೀನಿ, ಅವ್ರು ಹೇಳಿರೋದು ನಮ್ಮ ಮನೆಯಲ್ಲಿ. ಈಗ ಆಮೇಲೆ ಅಷ್ಟೊಂದು ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಈಗ ರಾಜಕೀಯ ಜಾಸ್ತಿ ಆದ್ದರಿಂದ ಅದು ಸ್ವಲ್ಪ ಕಡಿಮೆ ಆಗಿತ್ತು. ಈಗ ಇತ್ತೀಚೆಗೆ ಅದು ಜಾಸ್ತಿ ಆಗ್ತಾಯಿದೆ. ಸಾಹಿತ್ಯ, ಕಲೆ ಎಲ್ಲ ಕಡೆನೂ ಕಾರ್ಯಕ್ರಮಗಳಿಗೆ ಅಧ್ಯಕ್ಷತೆ ವಹಿಸ್ತಾರೆ. ಎಲ್ಲ ಕಡೆ ಹೋಗಿ ಬಂದಿಂದ ಆ ಕಡೆಗೆ ಜಾಸ್ತಿ ಆಗಿದೆ ಒಲವರು. ಒಬ್ಬ ಒಳ್ಳೆ ರಾಜಕಾರಣಿ ಮತ್ತು ಜನಗಳಿಗೆ ಸ್ಪಂದಿಸ್ತಾರೆ. ಯಾವಾಗ ಎಂಥ ಸಮಯದಲ್ಲಿ ಬಂದರು, ಮನೆ ಕಡೆ ಗಮನಕ್ಕೆ ಸ್ವಲ್ಪ ಕಡಿಮೆ ಆದ್ರೂ ಅವ್ರು ಯಾವುದೇ 12 ಗಂಟೆ ಆಗಲಿ, 1 ಗಂಟೆ ಆಗಲಿ, ಬೆಳಗಿನ ಜಾವ ಆಗಲಿ ಟೈಮೂ ಗಮನ ಕೊಡದೆ ಕೆಲಸ ಮಾಡ್ತಾರೆ. ಹಾಗೆ ಎಲ್ಲ ಏನೋ ಒಂದು ಸಣ್ಣ ಕಾರ್ಯಕರ್ತರು ಅಥವಾ ಜನಸಾಮಾನ್ಯಗಳು ಫೋನ್ ಮಾಡಿದ್ರು ಅಟೆಂಡ್ ಮಾಡ್ತಾರೆ ಮೊಬೈಲ್ಗೆ. ಅದು ನಿದ್ದೆ ಇದ್ರೂ ಸರಿ, ನಿದ್ದೆ ಇಲ್ಲದೇ ಇದ್ರೂ ಸರಿ, ಅದಕ್ಕೆ ಗಮನ ಜಾಸ್ತಿ ಕೊಡ್ತಾರೆ. ನಮ್ಮ ತಂದೆಗೆ ಆಸೆ ಇದ್ದಿದ್ದೇನು ಅವನು IAS ಮಾಡಬೇಕು ಅಂತ ಆಸೆ ಇತ್ತು. ಆಮೇಲೆ ಅಣ್ಣಯ್ಯ ನೀನು ಇದು ಮಾಡಬೇಕಣಪ್ಪ, IAS ಮಾಡಬೇಕು ಅಂಥೇಳಿ ಎಲ್ಲ ಹೇಳೋರು. ಅವನದ್ದೇ ಒಂಥರ ಈಗ ಈ ಥರ ಬಂದ್ಬಿಟ್ಟ. ನಮ್ಮ ತಂದೆಗೆ ಆಸೆ ಇದ್ದಿದ್ದು IAS ಮಾಡಬೇಕು ಅಂತ. ಪರೀಕ್ಷೆನೂ KPSC ಅದು ಪರೀಕ್ಷೆಗಳಿಗೂ ಹೋಗಿ ಬಂದರೂ ಫಾರೆಸ್ಟ್ ರೇಂಜ್ ಆಫೀಸರು ಅವೆಲ್ಲ ಪರೀಕ್ಷೆನೂ ಹೋದ, ಪಾಸು ಆದ, ರ್ಯಾಂಕು ಬಂದ, ಏನೋ ಹೋಗಲಿಲ್ಲ. ಆಮೇಲೆ ಅಷ್ಟೊತ್ತಿಗೆ ದೇವೇಗೌಡರದ್ದು ಇದಾಯಿತು, ಈ ಕಡೆ ರಾಜಕೀಯಕ್ಕೆ ಬಂದ್ಬಿಟ್ಟು. ಈ ಕುಮಾರಸ್ವಾಮಿಯವರ ಸರ್ಕಾರ ಇದ್ದಾಗ ತುಂಬ ಹೆಸರು ಮಾಡಿತು, ತುಂಬ ಜನ ಎಲ್ಲ ಆಕರ್ಷಣೆ ಆಯಿತು. ಆ ಕುಮಾರಸ್ವಾಮಿ ಸರ್ಕಾರ ಪತನಗೊಳ್ಳಲಿಕ್ಕೆ ದೇವೇಗೌಡರು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಅಂತಕ್ಕಂಥದ್ದು ಕೂಡ ಎಲ್ಲ ಕಡೆ ಚರ್ಚೆ ಆಯಿತು. ಅದರಲ್ಲಿ ದತ್ತ ಅವ್ರ ಪಾತ್ರ ಹೇಗಿತ್ತು? ದತ್ತ ಅವರು ಅದನ್ನು ಉಳಿಸುವಂಥ ಪ್ರಯತ್ನವನ್ನು ಮಾಡಿದ್ರು ಇಲ್ಲೋ? ಯಾಕಂದರೆ ಈಗಿರ್ತಕ್ಕಂಥ ಈಗ ಅದರ ಬಗ್ಗೆ ಚರ್ಚೆಗೆ ಹೋಗಲ್ಲ. ಈಗಾಗಲೇ ಅದರ ಬಗ್ಗೆ ಆ ಸಂದರ್ಭ ಕುಮಾರಸ್ವಾಮಿ BJP ಜೊತೆ ಸರ್ಕಾರ ಮಾಡಿದ್ದು, ಆಮೇಲೆ ಆ ಸರ್ಕಾರ ಪತನ ಆಗಿದ್ದು, ಅಧಿಕಾರ ಹಸ್ತಾಂತರ ಮಾಡಲಿಲ್ಲ ಅಂತ ದೇವೇಗೌಡರ ಮೇಲೆ, ನಮ್ಮ ಪಕ್ಷದ ಮೇಲೆ ಬಂದ ಆಕ್ಷೇಪಣೆಗಳು, ಅದರ ಪರಿಣಾಮವಾಗಿ ನಮ್ಮ ಪಕ್ಷ ಸೋತಿದ್ದು, ಇದೆಲ್ಲದನ್ನು ಸೇರಿಸ್ಬಿಟ್ಟು ನಾನು ಅದರ ಪಾತ್ರಧಾರಿ, ಸೂತ್ರಧಾರಿ ಎಷ್ಟು ಮಟ್ಟಿಗಿದ್ದೆ ಅನ್ನೋದು ಸೇರ್ಕೊಂಡ ಹಾಗೆ ಇಡೀ ಸಮಗ್ರವಾಗಿ ಒಂದು ಪುಸ್ತಕನೇ ನಾನು ಬರೆದು ಇದೇ ಪಕ್ಷದ ಕಚೇರಿಯಲ್ಲಿ ಡಾಕ್ಟರ್ UR ಅನಂತಮೂರ್ತಿನೇ ಕರೆಸಿ ಅವ್ರ ಕೈನಲ್ಲೇ ಕುಮಾರಸ್ವಾಮಿನ ಎಡಕ್ಕಿಟ್ಕೊಂಡು ದೇವೇಗೌಡರನ್ನು ಬಲಕ್ಕೆ ಕೂರಿಸ್ಕೊಂಡು ಮಧ್ಯ ಅನಂತಮೂರ್ತಿ ಕೂರಿಸಿ ಆ ಪುಸ್ತಕ ಬಿಡುಗಡೆ ಮಾಡಿಸ್ದೆ. ಹಾಗಾಗಿ ಆ ಪುಸ್ತಕವೇ ಸಮಗ್ರವಾದ ವಿವರ ಕೊಡುತ್ತೆ. ದತ್ತನ ಪಾತ್ರ ಏನು, ದೇವೇಗೌಡರ ಪಾತ್ರ ಏನು, ಕುಮಾರಸ್ವಾಮಿ ಪಾತ್ರ ಏನು, ಆ ಸಂದರ್ಭ ಹೇಗಿತ್ತು ಅಂಥೇಳಿ ಅದರೊಳಗಡೆ ಅನೇಕ ಸಲ ನಾನು TV ಗಳಲ್ಲೂ ಹೇಳಿದ್ದೀನಿ. ನಾವು BJP ಜೊತೆ ಸೇರಿದ್ದು ತಪ್ಪು ಅನ್ನೋದು ನನ್ನ ಅಭಿಪ್ರಾಯ ಇವತ್ತಿಗೂ ಅದೇ. ಸರ್, ಅದರಿಂದ ಈಗ ಪಕ್ಷ ಇನ್ನೂ ಕೂಡ ಮೇಲೆ ಬರೋಕ್ಕಾಗ್ತಾ ಇಲ್ಲ? ಹಾಗಿಲ್ಲ, ಬರುತ್ತೆ ನೋಡಿ. ಈ ಪಕ್ಷ 7 ಬೀಳುಗಳನ್ನು ಕಂಡಿರುವಂಥದ್ದು. ನಮ್ಮಂಥವ್ರಿಗೆ ಅವಸರ ಇಲ್ಲ, ಆದರೆ ನಂಬಿಕೆ ಇದೆ. ಯಾಕೆ ನಾವು ನೋಡ್ಬಿಟ್ಟಿದ್ದೀವಿ 7 ಬೀಳುಗಳನ್ನ. ಬರೀ ಇಬ್ಬರೇ ಮೇಲೆಗಳಿದ್ದೀವಿ ಪಾರ್ಟಿ ಒಳಗಡೆನಲ್ಲಿ. ಅಂಥದ್ರಿಂದ ದೇವೇಗೌಡರು 5 ವರ್ಷಕ್ಕೆ ಮುಖ್ಯಮಂತ್ರಿಯಾಗಿ 120 ಸೀಟ್ ಗೆದ್ದರು, ಮುಖ್ಯಮಂತ್ರಿ ಆದರು. ಹಾಗಾಗಿ ನೋಡಿದ್ದೀವಿ ನಾವು ಅದರ 7 ಬೀಳುಗಳನ್ನೆಲ್ಲ. ಅದನ್ನು ನಮಗೆ ವಿಶ್ವಾಸ ಇದೆ, ಮುಂದಿನ 5 ವರ್ಷದ ಹೊತ್ತಿಗೆ, ಇನ್ನು 2 ವರ್ಷ ಆಗಿದೆ, ಇನ್ನು 3 ವರ್ಷ, 3.5 ವರ್ಷದ ಹೊತ್ತಿಗೆ ಪಕ್ಷ ಸದೃಢವಾಗುತ್ತೆ. ಅಷ್ಟೊತ್ತಿಗೆ ಇನ್ನೂ ಒಂದು ಇವತ್ತೇ ಕೂತ್ಕೊಂಡ್ಬಿಟ್ಟು ಪ್ರಿಡಿಕ್ಟ್ ಮಾಡೋ ಭವಿಷ್ಯವಾದಿಗಳಲ್ಲ ನಾವು. ರಾಜಕೀಯ ಹೀಗೆ ಇರೋಲ್ಲ, ನಿಂತು ನೀರಲ್ಲ, ವ್ಯತ್ಯಾಸಗಳಾಗ್ತವೆ. ಮೋದಿ ಬಗ್ಗೆ ಭಾಳ ನಿರೀಕ್ಷೆ ಇಟ್ಕೊಂಡು ಜನ ಕಳಿಸಿದ್ದಾರೆ ಕೇಂದ್ರದಲ್ಲಿ. ಇಲ್ಲಿ ಸಿದ್ದರಾಮಯ್ಯವ್ರ ಬಗ್ಗೆ ನಿರೀಕ್ಷೆ ಇಟ್ಕೊಂಡು ಕಳಿಸಿದ್ದಾರೆ.
ಇನ್ನು 3.5 ವರ್ಷಕ್ಕೆ ಸರ್ಕಾರ ನಿರೀಕ್ಷೆಗೆ ತಕ್ಕಂಗೆ ನಂಬಿಕೆ ಉಳಿಸ್ಕೊಳ್ತಾ ಇಲ್ವ ಅನ್ನೋದು ನೋಡ್ತಾರೆ. ಆಮೇಲೆ ಅವ್ರಿಗಿಂತ ಇವ್ರು ವಾಸಿ ಕಡೆಯ, ಇವ್ರಿಗಿಂತ ಇವ್ರು ವಾಸಿಯಾಗಿದ್ರು ಕಡೆಯ, ಜನಕ್ಕೆ ಒಂದು ವಿಮರ್ಶಾತ್ಮಕ ಬುದ್ಧಿ ಬರುತ್ತೆ. ಅಂಥ ದಿನಗಳಲ್ಲಿ ಹೆಚ್ಚು ನಾವು ಜನಗಳ ಹತ್ರ ಹೋಗೋದು ಕಲ್ತ್ಕೊಂಡ್ಬಿಟ್ರೆ ಸಾಕು, ಜನ ನಮ್ಮನ್ನು ಆಧರಿಸ್ತಾರೆ. ಯಾಕೆಂದರೆ ಜನಕ್ಕೆ ಈಗ ಎಲ್ಲಿ ಯಾರ್ಯಾರಿದ್ದು ಏನಿತ್ತಂಥ ಸರ್ಕಾರಗಳು ಅಂಥೇಳಿ ವಿಮರ್ಶೆ ಮಾಡಿ, ಒಂದು ಸಲ BJP ನೋಡಿದ್ದಾಯಿತು, ಸಿದ್ದರಾಮಯ್ಯನವರು ನೋಡಿದ್ದಾಯಿತು, ಮೋದಿ ನೋಡಿದ್ದಾಯಿತು ಅಂಥೇಳಿ ಅವರಾಯಿತು ಇವರಾಯಿತು ಅಂತೆಲ್ಲನೂ ನೋಡಿದಾಗ ಈಗ ಇವರು ತುಲನೆ ಮಾಡೋಕ್ಕೆ ಪ್ರಾರಂಭ ಮಾಡಿದರೆ ಅವ್ರಿಗಿಂತ ಯಾರು ವಾಸಿ? 20 ತಿಂಗಳು ಕುಮಾರಸ್ವಾಮಿ ಸರ್ಕಾರ ಅದ್ಭುತವಾಗಿತ್ತು. ಜನ ಒಂದು ಮರುಚಿಂತನೆಗೆ ಹಚ್ಬೋದು. ಆದರೆ ಅಲ್ಲಿವರೆಗೆ ಈ ಪಕ್ಷನ ಜೀವಂತವಾಗಿ ಕ್ರಿಯಾಶೀಲವಾಗಿ ಜನಗಳ ಮಧ್ಯೆ ಇರೋ ಕೆಲಸ ನಮ್ಮಂಥವ್ರು ಮಾಡಬೇಕಾಗಿದೆ. ಸರ್, ಒಂದು ಕೊನೆಯದಾಗಿ ತೀರಾ ಖಾಸಗಿಯಾಗಿರ್ತಕ್ಕಂಥ ಪ್ರಶ್ನೆ. ನೀವೇ ಹೇಳಿದಾಗೆ ನೀವು ಆರ್ಥಿಕವಾಗಿ ಕಷ್ಟದಲ್ಲಿದ್ದೀರಾ ಅಂತ, ಅದರ ನಡುವೆ ಜನಗಳಿಗೆ ಕೇಳಿರ್ತಕ್ಕಂಥವರಿಗೆಲ್ಲ ಸಹಾಯ ಮಾಡ್ತಕ್ಕಂಥದ್ದು, ಸಾಲ ಮಾಡಿಕೊಂಡು ಜನರ ಜೊತೆ ಇರ್ತಕ್ಕಂಥ ವ್ಯವಸ್ಥೆ ಅಂತಕ್ಕಂಥದ್ದು ಮೋಸ್ಟ್ಲಿ ಸಾಲ ಮಾಡಿಕೊಂಡು ಅದಕ್ಕೋಸ್ಕರ ಸಾಲ ಮಾಡ್ತಿರೋದಲ್ಲ. ನಮ್ಮ ಬದುಕಿನಲ್ಲಿ ಸಾಲ ಹಿಂದೆ ಮಾಡಿ ಸಾಲ ತೀರ್ಸೋಕ್ಕಾಗಿಲ್ಲ ಅಷ್ಟೇ. ಇದಕ್ಕೆ ಸಾಲ ಮಾಡಿದ್ದೀನಿ ಅಂತಾರೆ, ಹಿಂದೆ ಮಾಡಿ ಸಾಲಗಳಿದೆಯಲ್ಲ ಅವು ತೀರಿಸ್ಕೊಳ್ಳೋಕ್ಕೆ ನಾವು ಆರ್ಥಿಕವಾಗಿ ಆಗಿಲ್ಲ. ಆದರೆ ಜನಗಳಿಗೆ ನಾನು ಸ್ಪಂದನೆ ಮಾಡ್ತೀನಿ ಅಂತ ಏನು ಹೇಳ್ತಾರೆ, ಅದು ಕೂಡ ನಾವೇನು ಧಾರಾಳಿಗಳಲ್ಲ. ಆದರೆ ನನಗೆ ಗಾಂಧೀಜಿ ಹೇಳ್ದಂಗೆ ನನ್ನ ಕಾಲಿಗೆ ಚಪ್ಪಲಿ ಇದೆ, ಕಾಲೇ ಇಲ್ಲದೆ ನೋಡ್ಸಪ್ಪ ನೀನು ನೋಡಪ್ಪ ಅಂತ ಹೇಳ್ದಂಗೆ. ಹಾಗಾಗಿ ತೀರಾ ನನಗಿಂತ ಕಡು ಕಷ್ಟದ ಆನೆ ಕಷ್ಟದಲ್ಲಿದ್ದೀನಿ ಗಿರಾಕಿ, ಅದು ನನಗಿಂತ ಕಡು ಕಷ್ಟದಲ್ಲಿರೋರಿಗೆ ನಾನು ಅಲ್ಪ ಸ್ವಲ್ಪ ಸಹಾಯ ಮಾಡಿ. ಓಕೆ, ಕೊನೆಯದಾಗಿ ಏನು ಹೇಳಲಿಕ್ಕೆ ಬಯಸ್ತೀರಾ? ನೀವು ಒಂದು ಒಳ್ಳೆಯ ಅವಕಾಶ ಕೊಟ್ಟಿದ್ದೀರಿ ವರುಣ. ನೀವು ನನ್ನ ಅತ್ಯಂತ ಆತ್ಮೀಯರು. ನೀವು ಒಂದು ರೀತಿ ಸಾರ್ವಜನಿಕ ಬದುಕಿನಲ್ಲಿ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡು ನೀವು ಒಬ್ಬ PhD ಪದವೀಧರರು, ಅದ್ಭುತವಾಗಿ ಸಂಶೋಧನೆ ಮಾಡಿ ಡಾಕ್ಟ್ರೇಟ್ ಪಡೆದಿರುವಂಥವ್ರು. ನಿಮ್ಮಂಥವ್ರು ರಾಜಕೀಯ ಕ್ಷೇತ್ರದಲ್ಲಿ ಇದ್ದಿದ್ದರೆ ರಾಜಕೀಯ ಶುದ್ಧೀಕರಣ ಆಗ್ತಾಯಿತ್ತು. ಆದರೆ ನಾನು ಹೇಳಿದ್ದೀನಿ, ವ್ಯವಸ್ಥೆ ಕೆಟ್ಟಿದೆ. ಪ್ರತಿಭೆಗಳನ್ನು ಗುರುತಿಸೋದ್ರಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಸೋತಿದೆ, ನನ್ನ ಪಕ್ಷವೂ ಅಷ್ಟು ಮಟ್ಟಿಗೆ ಸೋತಿದೆ. ಆದರೂ ಕೂಡ ನಿಮ್ಮ ಉತ್ಸಾಹ ಕಳ್ಕೊಂಡಿಲ್ಲ, ನಿಮ್ಮ ಕ್ರಿಯಾಶೀಲತೆ ಕಳ್ಕೊಂಡಿಲ್ಲ. ಹ್ಯಾಟ್ಸ್ ಆಫ್ ಟು ಯು. ನೀವು ದಯವಿಟ್ಟು ನಿಮ್ಮ ಬೆಳವಣಿಗೆಗೆ ಒಳ್ಳೆಯದಾಗಲಿ. ಜನಶ್ರೀ ಅಂತ ಒಂದು ಅವಕಾಶ ಕೊಟ್ಟಿದೆ. ಆ ಜನಶ್ರೀ TV ಮಾಧ್ಯಮದ ಎಲ್ಲ ಮಾಲೀಕರು ಮೊದಲುಗೊಂಡು ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಇಂಥ ವಿಶೇಷವಾದ ಅವಕಾಶನ ಬಹುಶಃ ನೀವು ನನ್ನ ಆತ್ಮೀಯರಾಗಿ ನೀವು ನನಗಿಂತ ಒಂದು ಅವಕಾಶ ಕಲ್ಪಿಸ್ಕೊಟ್ಟಿದ್ದೀರಿ. ನಿಮಗೆ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಮುಂಚಿಂದಲೂ ಸಾಹಿತ್ಯನೇ ಮೇಯ್ನು. ಅದು ನಮ್ಮ ತಂದೆ ನಾವು ಚಿಕ್ಕವರಾಗಿದ್ದಾಗ ಒಳ್ಳೊಳ್ಳೆ ಪುಸ್ತಕಗಳನ್ನ ತಂದು, ಅಣ್ಣಯ್ಯ ಮಕ್ಕಳ ಇದು ಓದಿ, ಇದು ಒಳ್ಳೆಯ ಪುಸ್ತಕ, ಇದು ತುಂಬ ಚೆನ್ನಾಗಿದೆ ಅಂತ ನಮ್ಮ ತಂದೆನೇ ನಮ್ಮನ್ನು ಒಂದು ಸಾಹಿತ್ಯದ ಕಡೆ, ಒಳ್ಳೆ ಸಾಹಿತ್ಯ ಓದಬೇಕು ಅನ್ನೋದನ್ನು ನಮ್ಮ ತಂದೆ ಅದನ್ನು ಹಾಕ್ಕೊಟ್ಟಿದ್ದು. ಅದು ನಮ್ಮ ಚಿಕ್ಕ ವಯಸ್ಸಿನಿಂದ ನಮ್ಮ ಮನೆ ಪರಿಸರವೇ ಆ ಥರ ಇದ್ದಿದ್ದರಿಂದ ದತ್ತನಿಗೆ ಅವನಿಗೆ ಗೊತ್ತಿಲ್ಲದಾಗೋ ಹೆಚ್ಚು ಪ್ರಭಾವ ಬೀರಿದೆ. ಹಾಗಾಗಿ ಅವನಿಗೆ ರಕ್ತಗತವಾಗಿ ಅದು ಸಾಹಿತ್ಯ ಇದು ಬಂದಿದೆ. ಇದು ರಾಜಕೀಯ ಅಂದರೆ ಇತ್ತೀಚೆಗೆ ಸ್ವಲ್ಪ ಈ ಸಭಾ ಸಮಾರಂಭದಿಂದ ಪರಿಚಯ ಆಗಿ, ಅದು ಗೌಡ್ರ ಬಗ್ಗೆ ಅಂತೂ ತುಂಬಾ ಮೊದಲಿಂದಲೂ ಇದ್ದಿದ್ದರಿಂದ ಅವರ ಸರಳತೆಗೆ ಇವನು ಜಾಸ್ತಿ ಮಾರು ಹೋಗಿ, ಇವನಿಗೆ ಯಾರು ಹೆಚ್ಚು ಸರಳವಾಗಿರ್ತಾರೋ ಅವರು ತುಂಬ ಪ್ರಿಯವಾಗ್ತಾರೆ. ಹಾಗಾಗಿ ಗೌಡ್ರ ಜೊತೆ ಹೆಚ್ಚು ಒಡನಾಟ ಇದ್ದಿದ್ದರಿಂದ ರಾಜಕೀಯಕ್ಕೆ ಅದು ನಮ್ಮ ತಂದೆನೂ ಸ್ವಲ್ಪ ಕಡೂರು ತಾಲೂಕು ಬೋರ್ಡ್ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾಗಿದ್ದರು. ಅವರು ಶಾನುಭೋಗಕ್ಕೆ ಬಿಟ್ಟು ಇದನ್ನು ತಾಲೂಕು ಬೋರ್ಡ್ ಪ್ರೆಸಿಡೆಂಟ್ ಆಗಿದ್ದರು 5 ವರ್ಷ. ಆಮೇಲೆ ಹೆಚ್ಚು ಚಿಕ್ಕಮಗಳೂರು ಜಿಲ್ಲೆನಲ್ಲೇ ಹೆಚ್ಚು ಲೀಡ್ ತಗೊಂಡು ಅವರು ಎಲೆಕ್ಟ್ ಆದರು. ಅದು ನಮ್ಮ ತಂದೆಯನ್ನು ಮೀರಿಸಿ ಇವನು ಬೆಳೆದ. ಅಂದರೆ ನಮ್ಮ ತಂದೆ ಬರೀ ಕಡೂರು ತಾಲೂಕು ಮಟ್ಟಕ್ಕಿದ್ರು, ಇವನು ಕರ್ನಾಟಕದ ಮಟ್ಟಕ್ಕೆ ಏರ್ದ. ಅದು ನಿಜ ಹೇಳಬೇಕಂದ್ರೆ ನಮಗೆ ತುಂಬ ಹೆಮ್ಮೆ. ಮತ್ತು ಟ್ಯುಟೋರಿಯಲ್ನ ಹುಡುಗರಿಗೆ ಅಂತಲೇ ಸಪ್ರೇಟಾಗಿ ಒಂದು ಆ್ಯನ್ಯುವಲ್ ಫಂಕ್ಷನ್ ಮಾಡ್ತಾಯಿದ್ದ. ಅದರಲ್ಲಿ ಇದು ಬ್ಯಾಂಗ್ಳೂರು ಡಿಸ್ಟ್ರಿಕ್ಟು ಕ್ರಿಕೆಟ್ ಟೂರ್ನಿ ನಡೆಸ್ತಾ, ಆಗ ದೇವರಾಜ್ ಅರಸು ಅವ್ರನ್ನ ಕರೆಸಿ ಅವ್ರ ಕೈಲಿ ಪ್ರೈಸ್ ಡಿಸ್ಟ್ರಿಬ್ಯೂಟ್ ಮಾಡಿಸ್ತಾ. ಆಗ ಅವರು ಮುಖ್ಯಮಂತ್ರಿ ಆಗಿದ್ದರು. ಆವತ್ತಿನ ದಿನವೇ ಯಾವತ್ತು ಫಂಕ್ಷನು ಪ್ರೈಸ್ ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗಿತ್ತು, ಟ್ಯುಟೋರಿಯಲ್ ಫಂಕ್ಷನ್ ನಡಿಬೇಕಿತ್ತು, ಅವತ್ತೇ ದೇವರಾಜ್ ಅರಸು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿದ್ಬಿಟ್ಟಿದ್ರು. ಬೆಳಗ್ಗೆ ಮಧ್ಯಾಹ್ನ ಅವ್ರದ್ದು ಮುಖ್ಯಮಂತ್ರಿ ಸ್ಥಾನ ಹೋಗಿದೆ. ಸಂಜೆ 6 ಗಂಟೆಗೆ ಟ್ಯುಟೋರಿಯಲ್ ಫಂಕ್ಷನ್ನು ಈ ಚೌಡಯ್ಯ ಮೆಮೋರಿಯಲ್ ಹಾಲ್ನಲ್ಲಿ. ಅದೇ ಬ್ಯಾಂಗ್ಳೂರು ಡಿಸ್ಟ್ರಿಕ್ಟ್ ಕ್ರಿಕೆಟ್ ಟೂರ್ನಿ
ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಕಾರ್ಯಕ್ರಮ. ಮುಖ್ಯಮಂತ್ರಿ ಸ್ಥಾನ ಹೋಯಿತು ಅನ್ನೋದು ಒಂದು ಚೂರು ಬೇಸರ ಇಲ್ದಲೆ 6 ಗಂಟೆಗೆ ಕಾರ್ಯಕ್ರಮ ಇದ್ದರೆ ಕರೆಕ್ಟ್ 6 ಗಂಟೆಗೆ ಬಂದುಬಿಟ್ಟು ಇದು ಪ್ರೈಸ್ ಡಿಸ್ಟ್ರಿಬ್ಯೂಟ್ ಮಾಡಿದ್ದಲ್ದಲೆ ಇನ್ನೊಂದು ಕುವೆಂಪು ಒಲವು ನಿಲುವು ಅಂತ ಒಂದು ಕುವೆಂಪು ಅವರ ಸಮಗ್ರ ಇದನ್ನು ಗ್ರಂಥ ಪುಸ್ತಕ ಮನೆ ಹರಿಹರ ಪ್ರಿಯ ಅಂತ ಒಬ್ಬರು ಅವರು ಅದನ್ನು ಪಬ್ಲಿಷ್ ಮಾಡ್ಸೋಕ್ಕೆ ಎಲ್ಲರ ಹತ್ರ ಹೋದ್ರಂತೆ, ಯಾರೂ ಅದಕ್ಕೆ ಸಪೋರ್ಟ್ ಮಾಡಲಿಲ್ವಂತೆ, ಒಪ್ಕೊಳ್ಳೂ ಇಲ್ವಂತೆ. ಆಗ ದತ್ತ ನನ್ನ ಹತ್ರ ಬಂದರು ಅವರು, ಹರಿಹರ ಪ್ರಿಯ ಅವರು. ಈ ಥರ ಪುಸ್ತಕ ಒಂದಿದೆ ಕುವೆಂಪುದು ಸಮಗ್ರ ಕಾವ್ಯ, ಅದನ್ನು ನಾನು ಪಬ್ಲಿಷ್ ಮಾಡ್ಸೋಕ್ಕೆ ಯಾರು ಮುಂದೆ ಬರ್ತಾ ಇಲ್ಲ ಅಂದಿದ್ದಕ್ಕೆ ದತ್ತ ಏನು ಮಾಡ್ದ, ಟ್ಯುಟೋರಿಯಲ್ ಹುಡುಗರನ್ನೆಲ್ಲ ಮನೆಗೆ ಕಳಿಸಿ ಚಂದ ಎತ್ತಿಸಿ ಆ ಪುಸ್ತಕನ ಪಬ್ಲಿಷ್ ಮಾಡಿಸ್ದ. ಆ ಪುಸ್ತಕನ ದೇವರಾಜ್ ಅರಸು ಕೈಲಿ ಬಿಡುಗಡೆ ಮಾಡಿಸಿದ್ದು ಮತ್ತು ಈ ಕ್ರಿಕೆಟ್ ಟೂರ್ನಿದು ಎರಡನ್ನೂ ಜಾಯಿಂಟಾಗಿ ಇಟ್ಕೊಂಡ. ಒಂದು ಆಶ್ಚರ್ಯ ಅಂದರೆ ಅರಸು ಅವರದ್ದು ಏನು ಅವತ್ತು ನಾವು ಅವರು ಇದನ್ನು ಕಂಡಿದ್ದು ಅಂದರೆ ಅರಸು ಅವರ ವ್ಯಕ್ತಿತ್ವ ಗೊತ್ತಾಗಿದ್ದು ಅಂದರೆ ಅಷ್ಟು ಮುಖ್ಯಮಂತ್ರಿ ಸ್ಥಾನ ಹೋಗಿದ್ರು ಆ ಕುವೆಂಪು ಒಲವು ನಿಲುವು ಗ್ರಂಥನ A to Z ಓದ್ಕೊಂಡು ಅದರ ಬಗ್ಗೆ ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅಂದರೆ ಇಂತಿಂಥ ಪೇಜಲ್ಲಿ ಇದು ಅಂತ ಅಷ್ಟು ಡೀಟೇಲಾಗಿ ಓದ್ಕೊಂಡು ಬಂದು ಅಲ್ಲಿ ಫಂಕ್ಷನಲ್ಲಿ ಪುಸ್ತಕ ಬರೀ ಬಿಡುಗಡೆ ಮಾಡಿ ಏನೋ ಶಾಸ್ತ್ರಕ್ಕೆ ಒಂದೆರಡು ಮಾತಾಡಿ ಆಯಿತು ಮುಗಿಸಿದ್ವಿ ಅನ್ನೋ ಥರ ಅಲ್ಲ, ಅಷ್ಟು ವಿವರವಾಗಿ ಅದ್ರ ಗ್ರಂಥದ ಬಗ್ಗೆ ಮಾತಾಡಿದರು. ದೇವರಾಜ್ ಅರಸು ಅವರು ಸಭೆಯಲ್ಲಿ ಮಾತಾಡ್ತಾ, ದತ್ತ ನೀನು ನನಗೆ ಮೊದಲೇ ಪರಿಚಯ ಆಗಿದ್ದರೆ ನಿನ್ನನ್ನೇ ನಾನು ನನ್ನ ಆಪ್ತ ಕಾರ್ಯದರ್ಶಿಯಾಗಿ ಮಾಡ್ಕೋತಾ ಇದ್ದೆ ಅಂತ ಖುಷಿಯಿಂದ ಹೇಳಿದರು. ಸರ್, ಕೊನೆಯದಾಗಿ ಕಡೂರಿನ ಜನರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಾ ಸರ್? ಕಡೂರಿನ ಜನಗಳಲ್ಲಿ ನಾನು ಮೊದಲಿಗೆ ಅವರಿಗೆ ಎಷ್ಟು ಋಣಿಯಾಗಿದ್ದರೂ ಸಾಲದು ಅಂತ ಹೇಳಿದ್ದೀನಿ. ಆದರೆ ಅವರಲ್ಲೊಂದು ಕೇಳ್ಕೊತೀನಿ, ನೀವು ತುಂಬ ಆಸೆ ನಿರೀಕ್ಷೆ ಇಟ್ಕೊಂಡು ನಾನು MLA ಮಾಡಿದ್ದೀರಿ, ನಿಮ್ಮ ನಿರೀಕ್ಷೆ ಆಕಾಶದಷ್ಟಿದೆ, ಆದರೆ ವಾಸ್ತವ ಮತ್ತು ನನಗೆ ಹಿಡಿತ ಭಾಳ ಕಷ್ಟ ಇದೆ. ದಯವಿಟ್ಟು ನನ್ನ ಜೊತೆ ಸಹಕರಿಸಿ. ಎಲ್ಲ ಆಗಬೇಕು ಅನ್ನೋದು ನಾಳೆ ಬೆಳಗ್ಗೆನೇ ಆಗಬೇಕು ಅಂತಿಲ್ಲ, ಅಡಿಗೆ ಆಗುವವರೆಗಿದ್ದವರು 6 ತನಕ ಇತ್ತಿಲ್ಲ ಅನ್ನೋ ಥರ ಮಾಡ್ಕೋಬೇಡಿ. ಸ್ವಲ್ಪ ನನಗೆ ಅವಕಾಶ ಕೊಡಿ, ನಾನು ನಿಮ್ಮ ಜೊತೆಗಿರ್ತೀನಿ. 100ಕ್ಕೆ 100 ನಾನು ಏನು ಭರವಸೆಗಳು ಕೊಟ್ಟಿದ್ದೀನೋ ಅವುಗಳನ್ನ ಈಡೇರಿಸೋಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ ಅನ್ನೋ ವಿಶ್ವಾಸನ ಮತ್ತು ಆ ನಂಬಿಕೆ ಉಳಿಸ್ಕೊಳ್ಳಿ, ನಂಬಿಕೆ ನನ್ನಲ್ಲಿ ಇಡಿ ಅಂತ ಹೇಳಿ ನಾನು ನನ್ನ ಕ್ಷೇತ್ರದ ಮತದಾರರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಆದರೆ ಒಂದು ಮಾತ್ರ ನನಗೆ ಹೆಮ್ಮೆ ಇದೆ, ಜನ ಒಂದು ವಿಷಯದಲ್ಲಿ ಮಾತ್ರ ನನ್ನನ್ನು ಖಂಡಿತ ಒಪ್ಕೋತಾರೆ ಅಂತ. ಏನು ಅಂದರೆ ನಾನು ಅವರಿಗೆ ಸುಲಭವಾಗಿ ಸಿಗುವ MLA ಆಗಿದೆ. ಅದರ ಬಗ್ಗೆ ಅವರು ಇಲ್ಲ ಅಂತ ಹೇಳೋಕ್ಕಾಗಲ್ಲ, ನಾನು ಹಾಗಿಲ್ಲ ಅಂತ ಹೇಳೋಕ್ಕಾಗಲ್ಲ. ನಾನು ಕಡೂರು ಒಳಗಡೆಯಲ್ಲಿ ಇಡೀ ಕ್ಷೇತ್ರದ ಸಣ್ಣ ಹಳ್ಳಿಯಿಂದ ಹಿಡಿದು ಕಡೂರು ಪಟ್ಟಣದವರೆಗೆ ನೇರವಾಗಿ ಜನಗಳ ಸಂಪರ್ಕದಲ್ಲಿರುವ MLA ನಾನು. ಯಾರು ಬೇಕಾದರೂ ನನ್ನ ಮೊಬೈಲ್ ಆಫ್ ಆದರೆ ನನ್ನ ಮನೆ ಲ್ಯಾಂಡ್ ಫೋನಿಗೆ ಫೋನ್ ಮಾಡಿ ಜನ ನನ್ನ ಸಂಪರ್ಕ ಮಾಡ್ತಾರೆ. ಅಷ್ಟರ ಮಟ್ಟಿಗೆ ನಾನು ಜನಗಳ ನೇರ ಸಂಪರ್ಕದಲ್ಲಿದ್ದೀನಿ. ಆಮೇಲೆ ನನ್ನ ಹತ್ರ ಜನ ಎಷ್ಟರ ಮಟ್ಟಿಗೆ ಆತ್ಮೀಯವಾಗಿ ನೇರ ಸಂಪರ್ಕದಲ್ಲಿದ್ದಾರೆ ಅಂದರೆ, ಅವ್ರು ಯಾವುದೇ ಬಂದರೆ ಯಾರೇ ಮಧ್ಯವರ್ತಿ ಹಿಡ್ಕೊಂಡು MLA ಕಾಣಬೇಕಂದ್ರೆ ಡೈರೆಕ್ಟ್ ನನಗೆ ಫೋನ್ ಮಾಡ್ತಾರೆ. ಅಣ್ಣ ನಮ್ಮ ಮನೆ ಮುಂದೆ ಕಸ ಇದೆ ತೆಗೆಸ್ಬಾರೋಣ ಅಂತ ನನಗೆ ಫೋನ್ ಮಾಡ್ತಾರೆ. MLA ಕೆಲಸ ಅಲ್ಲ ಅದು, ಆದರೂ ಅವ್ರು ನನಗೆ ಫೋನ್ ಮಾಡ್ತಾರೆ ಅಂದರೆ ಅಷ್ಟರ ಮಟ್ಟಿಗೆ ನಾನು ಅವ್ರ ನೇರ ಸಂಪರ್ಕದಲ್ಲಿದ್ದೀನಿ. ಆ ಹೆಮ್ಮೆ ತೃಪ್ತಿ ನನಗಿದೆ. ವೀಕ್ಷಕರೇ, ಇಷ್ಟೊತ್ತು ಕರ್ನಾಟಕದ ಒಬ್ಬ ಪ್ರತಿಭಾನ್ವಿತ ರಾಜಕಾರಣಿಯ ಜೊತೆ ನಾವು ಅನೇಕ ವಿಚಾರಗಳನ್ನು ಚರ್ಚಿಸಿದ್ದೇವೆ. ಅಂದರೆ ಕಡೂರಿನ ಶಾಸಕರಾದಂಥ YSV ದತ್ತ ಅವರು ತಮ್ಮ ಅನುಭವಗಳನ್ನು, ತಾವು ಬೆಳೆದು ಬಂದಿರತಕ್ಕಂಥ ರೀತಿಯನ್ನು ನಮಗೆ ತಮ್ಮದೇ ಆದಂಥ ಶೈಲಿಯಲ್ಲಿ ವಿವರಿಸಿದ್ದಾರೆ. ಅವರಿಗೆ ನಮ್ಮ ಈ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಸರ್, ನಮಸ್ಕಾರ. ನಮಸ್ಕಾರ. The Real Big Boss.